ಎಲ್ರಿಗೂ ನಮಸ್ಕಾರ. ಸ್ಪರ್ಧಾಯುಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಆಗ್ಲಿ ಸ್ವಲ್ಪ ಸಮಸ್ಯೆಗಳಾಯಿತು. ಆ ಕಾರಣಕ್ಕಾಗಿ ನಾನು ನಿಮ್ಮ ಜೊತೆಯಲ್ಲಿ ಏನು ವಿಚಾರಗಳನ್ನ ಡಿಸ್ಕಸ್ ಮಾಡೋಕ್ಕಾಗಲಿಲ್ಲ. ಈಗ ನಾವು ಮತ್ತೆ ಎಂದಿನಂತೆ ವಿಚಾರಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡಿ, ಇಲ್ಲಿ ಒಂದು ಈ ದಿನದ ಪ್ರಜಾವಾಣಿ ನ್ಯೂಸ್ ಪೇಪರ್ ಅಲ್ಲಿ ಬಂದಿರತಕ್ಕಂಥ ವಿಚಾರಗಳನ್ನು ನಿಮ್ ಜೊತೆಯಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಇವಾಗ ನಿನ್ನೆ ಸಹ ನಾವು ಹೀಗೇನೆ ಪ್ರಜಾವಾಣಿ ನ್ಯೂಸ್ ಪೇಪರ್ ಅಲ್ಲಿ ಬಂದಿರತಕ್ಕಂಥ ಸಾಕಷ್ಟು ವಿಚಾರಗಳನ್ನ ನಾವು ಡಿಸ್ಕಸ್ ಮಾಡಿದ್ವಿ. ಇವತ್ತು ಸಹ ಅದೇ ರೀತಿ ಕೆಲವು ವಿಚಾರಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. ಏನು ಅಂತಂದ್ರೆ ದಾಂಡೇಲಿಯಲ್ಲಿರುವ ಕಾಗದ ಕಾರ್ಖಾನೆಯ ಹೆಸರೇನು ಅಂತ ಕೇಳಿದ್ದಾರೆ. ದಾಂಡೇಲಿಯಲ್ಲಿ ಇರ್ತಕ್ಕಂಥ ಕಾಗದ ಕಾರ್ಖಾನೆಯ ಹೆಸರೇನು ಅಂತ ಹೇಳಿ ಪ್ರಶ್ನೆಯನ್ನ ಕೇಳಿದ್ದಾರೆ. ನಿಮ್ಗೆ ಗೊತ್ತಿರಲಿ, ಆಪ್ಷನ್ಸ್ ಕೊಟ್ಟಿದ್ದಾರೆ. ದಿ ಈಸ್ಟ್ ಕೋಸ್ಟ್ ಪೇಪರ್ ಮಿಲ್ಸ್, ದಿ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ಸ್, ದಿ ಸೌತ್ ಕೋಸ್ಟ್ ಪೇಪರ್ ಮಿಲ್ಸ್, ದಿ ನಾರ್ತ್ ಕೋಸ್ಟ್ ಪೇಪರ್ ಮಿಲ್ಸ್ ಅಂತ ಹೇಳಿ 4 ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ನಿಮ್ಗೆ ಈ ಪೇಪರ್ ಮಿಲ್ಸ್ ಗಳ ಬಗ್ಗೆ ಯಾವ್ದು ರೀತಿ ಪ್ರಶ್ನೆಗಳು ಬರಬಹುದು ಅಂತ ನೀವು ಗೆಸ್ ಮಾಡಿರ್ಬೇಕಾಗುತ್ತೆ. ಅದಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ವಿಚಾರಗಳನ್ನ ನಿಮ್ ಜೊತೆ ನಾನು ಡಿಸ್ಕಸ್ ಮಾಡ್ತೀನಿ. ಇಲ್ಲಿ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂದ್ರೆ ದಿ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಅಂತ ಯಾವ್ದಿದೆ ಅದು ಬಿ ಆಪ್ಷನ್ ಸರಿಯಾದಂತ ಉತ್ತರ. ಇದು ನೋಡಿ, ಪ್ರಪಂಚದಲ್ಲೇ ಅತಿ ಹೆಚ್ಚು ಕಾಗದ ತಯಾರಿಸುವ ದೇಶ ಯಾವುದು ಅಂತಾನು ನಿಮ್ಗೆ ಗೊತ್ತಿರ್ಬೇಕು. ಪ್ರಪಂಚದಲ್ಲೇ ಅತಿ ಹೆಚ್ಚು ಕಾಗದ ತಯಾರಿಸುವ ದೇಶ, ಅತಿ ಹೆಚ್ಚು ಕಾಗದ ತಯಾರಿಸುವ ದೇಶ. ನೋಡಿ, ಈ ತರ ಪ್ರಶ್ನೆ ಕೊಟ್ಟಾಗ ಇಷ್ಟು ವಿಚಾರಗಳನ್ನ ನೀವು ತಿಳ್ಕೊಳ್ತಾ ಹೋಗ್ಬೇಕಾಗತ್ತೆ. ಕಾಗದ ತಯಾರಿಸುವ ದೇಶ ಅಂದ್ರೆ ನಿಮ್ಗೆಲ್ರಿಗೂ ಗೊತ್ತಿದೆಯಾ ಅನ್ಕೊಳ್ತೀನಿ ನಾನು, ಗೊತ್ತಿದೆ ಅಂತ. ಚೀನಾ. ಜಗತ್ತಿನಲ್ಲೇ ಅತಿ ಹೆಚ್ಚು ಕಾಗದ ತಯಾರಿಸುವ ದೇಶ ಯಾವ್ದಾದ್ರು ಇದ್ರೆ ಅದು ಚೀನಾ. ಇನ್ನು ಅತಿ ಹೆಚ್ಚು ಏನು ಇದು ನಿಮ್ಗೆ ಕಾಗದದ ಬಗ್ಗೆ ಮಾಹಿತಿಗಳನ್ನ ಯಾವ ರೀತಿ ಪ್ರಶ್ನೆಗಳು ಬರಬಹುದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅನ್ನೋದನ್ನ ನೀವು ತಿಳ್ಕೊಬೇಕಾಗತ್ತೆ. ಇನ್ನು ಅತಿ ಹೆಚ್ಚು ನ್ಯೂಸ್ ಪ್ರಿಂಟ್ ಮಾಡ್ತಕ್ಕಂಥ ಕಾಗದ ಏನ್ ಬರುತ್ತೆ, ನ್ಯೂಸ್ ಪ್ರಿಂಟ್ ಮಾಡ್ತಾರಲ್ಲ, ನ್ಯೂಸ್ ಪೇಪರ್ ಕಾಗದ ಇರುತ್ತಲ್ಲ, ಈ ನ್ಯೂಸ್ ಪ್ರಿಂಟ್ ಮಾಡುವ ಕಾಗದವನ್ನ ಅತಿ ಹೆಚ್ಚು ತಯಾರಿಸುವ ದೇಶ ಯಾವುದು ಅಂತಾನು ಕೇಳ್ಬೋದು. ಇದಕ್ಕೆ ನೀವು ಕೆನಡಾ ಅಂತಕ್ಕಂಥದ್ದು ಸರಿಯಾದಂತ ಉತ್ತರ ಆಗಿರುತ್ತೆ. ಕೆನಡಾದಲ್ಲಿ ನ್ಯೂಸ್ ಪ್ರಿಂಟ್ ಮಾಡ್ತಕ್ಕಂಥ ಪೇಪರ್ ಅನ್ನ ಅತಿ ಹೆಚ್ಚು ತಯಾರಿಸ್ತಾರೆ. ಇನ್ನು ಈ ಕಾಗದಗಳನ್ನ ತಯಾರಿಸೋದಕ್ಕೆ ಯಾವ ಮರಗಳನ್ನ ಅಥವಾ ಯಾವ ಕಾಡಿನ ಮರಗಳನ್ನ ಹೆಚ್ಚಾಗಿ ಬಳಸ್ತಾರೆ ಅಂತಾನು ಕೂಡ ಪ್ರಶ್ನೆ ಬರ್ಬಹುದು. ಅದಕ್ಕೆ ಸಂಬಂಧಿಸಿದಂತೆ ಏನು ಕಾಗದ ತಯಾರಿಕೆಗೆ ಬಳಸುವ ಮರಗಳು ಅಥವಾ ಕಾಡುಗಳು ಯಾವುವು ಅಂತ ಕೇಳ್ಬೋದು. ಕಾಡು, ಸೂಚಿಪರ್ಣ ಅರಣ್ಯಗಳು. ಸೂಚಿಪರ್ಣ ಅರಣ್ಯಗಳನ್ನ ಈ ಏನು ಕಾಗದ ತಯಾರಿಕೆಗೆ ಬಳಸ್ಕೊಳ್ತಾರೆ, ಅದಕ್ಕೆ ಈ ಮರಗಳನ್ನ, ಈ ಕಾಡುಗಳನ್ನ, ಉದಾಹರಣೆಗೆ ಹಿಮಾಲಯದಲ್ಲಿ ಇರ್ತಕ್ಕಂಥ ಕಾಡುಗಳು, ನಮ್ಮ ದೇಶದಲ್ಲಿ ಹಿಮಾಲಯದಲ್ಲಿರುವ ಹಿಮಾಲಯದ ಕಾಡುಗಳು, ಇವುಗಳನ್ನ ಹೆಚ್ಚಾಗಿ ಕಾಗದ ತಯಾರಿಕೆಗೆ ಬಳಸ್ಕೊಳ್ತಕ್ಕಂಥದನ್ನ ನಾವು ಕಾಣಬಹುದು. ಇನ್ನು ಈ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಅಂತ ಏನಿವತ್ತು ಕ್ವಶನ್ ಕೇಳಿದ್ದಾರೆ, ಈ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಎಲ್ಲಿದೆ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ, ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆ ದಾಂಡೇಲಿಯಲ್ಲಿ ಈ ಒಂದು ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಇದೆ. ಇದನ್ನ 1955ರಲ್ಲಿ ಸ್ಥಾಪಿಸಲಾಯಿತು. ಈ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಏನಿದೆ ಇದನ್ನ 1955ರಲ್ಲಿ ಸ್ಥಾಪಿಸಲಾಯಿತು. ಇದು ಅತ್ಯಂತ ಹಳೆಯ ಮತ್ತು ದೊಡ್ಡ ಪೇಪರ್ ಮಿಲ್ ಆಗಿದೆ. ಅತ್ಯಂತ ಹಳೆಯ
ಮತ್ತು ದೊಡ್ಡ ಪೇಪರ್ ಮಿಲ್ ಎಲ್ಲಿ ದೇಶದಲ್ಲಿ, ನಮ್ಮ ದೇಶದಲ್ಲಿ ಇದು ಅತ್ಯಂತ ಹಳೆಯದಾದಂಥದ್ದು ಮತ್ತು ದೊಡ್ಡ ಪೇಪರ್ ಮಿಲ್ ಯಾವ್ದಪ್ಪ ಅಂದ್ರೆ ಅದು ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ಲು, ಉತ್ತರ ಕನ್ನಡ ಜಿಲ್ಲೆನಲ್ಲಿ ದಾಂಡೇಲಿಯಲ್ಲಿ ಇರ್ತಕ್ಕಂಥದ್ದು. ಇಷ್ಟು ಮಾಹಿತಿಯನ್ನ ನೀವು ಮೊದಲನೇ ಪ್ರಶ್ನೆಗೆ ತಿಳ್ಕೊಂಡಿರ್ಬೇಕಾಗತ್ತೆ. ಯಾಕೆಂದ್ರೆ ಕೆಲವು ಸಂದರ್ಭಗಳಲ್ಲಿ ಈ ರೀತಿಯಾಗಿ ಒಂದು ಪ್ರಶ್ನೆಯ ವಿಚಾರಗಳನ್ನ ಹಲವು ಪ್ರಶ್ನೆಗಳಿಗೆ ಕೇಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ಎರಡನೇ ಪ್ರಶ್ನೆ ನೋಡಿ, ಆಪರೇಷನ್ ಫ್ಲಡ್ ಕಾರ್ಯಾಚರಣೆ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಆಪರೇಷನ್ ಫ್ಲಡ್ ಅಂತಕ್ಕಂಥದ್ದು ಇದೆಯಲ್ಲ, ಇದು ಯಾವುದಕ್ಕೆ ಸಂಬಂಧಿಸಿದಂತ ವಿಚಾರ ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ. ನಿಮ್ಗೆ ಗೊತ್ತಿರಬೇಕು, ಈ ಒಂದು ಆಪರೇಷನ್ ಫ್ಲಡ್ ಅಂತ ಏನು ಇದೆ, ಇದು ಹೈನುಗಾರಿಕೆ ಆಪ್ಷನ್ ಕೊಟ್ಟಿದ್ದಾರೆ. ನೆರೆ ಹಾವಳಿ ನಿಯಂತ್ರಣ ಮಾಡೋದಕ್ಕೆ, ಸಮುದ್ರದ ಪ್ರವಾಹವನ್ನ ನಿಯಂತ್ರಣ ಮಾಡೋದಕ್ಕೆ, ಹೈನುಗಾರಿಕೆಯ ಅಭಿವೃದ್ಧಿ, ಮತ್ತೆ 4ನೇ ಆಪ್ಷನ್ ಕೆರೆ ನಿರ್ಮಾಣಕ್ಕೆ ಅಂತ ಹೇಳಿ. ಈ 4 ಆಪ್ಷನ್ಗಳಲ್ಲಿ ಹೈನುಗಾರಿಕೆಯ ಅಭಿವೃದ್ಧಿಗೆ ಸಂಬಂಧಿಸಿದಂಥದ್ದು ಅನ್ನೋದು ಸರಿಯಾದಂತ ಉತ್ತರ. ಹೈನುಗಾರಿಕೆಯ ಅಭಿವೃದ್ಧಿ. ಯಾವುದು? ಆಪರೇಷನ್ ಫ್ಲಡ್ ಅಂತಕ್ಕಂಥದ್ದು. ಇದನ್ನ ನಾವು ವೈಟ್ ರೆವಲ್ಯೂಷನ್ ಅಂತಾನು ಕರಿತೀವಿ. ಈ ಆಪರೇಷನ್ ಫ್ಲಡ್ ಅನ್ನ ವೈಟ್ ರೆವಲ್ಯೂಷನ್ ಅಥವಾ ಶ್ವೇತ ಕ್ರಾಂತಿ ಅಂತಾನು ಕರಿತೀವಿ. ಶ್ವೇತ ಕ್ರಾಂತಿ ಅಥವಾ ವೈಟ್ ರೆವಲ್ಯೂಷನ್ ಅಂತಾನು ಹೇಳ್ತಾರೆ. ವೈಟ್ ರೆವಲ್ಯೂಷನ್ ಅಂತಾನು ಹೇಳ್ತಾರೆ. ಇದು ನಿಮ್ಗೆ ಗೊತ್ತಿರ್ಲಿ, ಇವತ್ತು ಈ ವೈಟ್ ರೆವಲ್ಯೂಷನ್ ಹೇಗಾಯ್ತು ಅಂತ ಒಂಚೂರು ನಾವು ತಿಳ್ಕೊಬೇಕಾಗತ್ತೆ. ಇದಕ್ಕೆ ಮುಖ್ಯವಾದಂತ ಕಾರಣ ಯಾರು? ಭಾರತದಲ್ಲಿ ಈ ಒಂದು ವೈಟ್ ರೆವಲ್ಯೂಷನ್ ಅಥವಾ ಶ್ವೇತ ಕ್ರಾಂತಿ ಜರುಗೋದಕ್ಕೆ ಅಥವಾ ಆಪರೇಷನ್ ಫ್ಲಡ್ ಅಂತಕ್ಕಂಥದ್ದು ಆಗೋದಕ್ಕೆ ಮುಖ್ಯವಾದಂತ ಒಂದು ಕಾರಣ ಯಾರು ಅಂತ ಹೇಳಿದ್ರೆ 3 ಜನ ವ್ಯಕ್ತಿಗಳ ಹೆಸರನ್ನ ನೀವು ನೆನ್ಪಿಟ್ಕೋಬೇಕಾಗತ್ತೆ. ಅದರಲ್ಲಿ ತ್ರಿಭುವನ್ ದಾಸ್ ಪಟೇಲ್, ಇವರು 3 ಜನ ಸಹ ಗುಜರಾತ್ ರಾಜ್ಯಕ್ಕೆ ಸೇರಿದವರು. ತ್ರಿಭುವನ್ ದಾಸ್ ಪಟೇಲ್ ಮತ್ತೆ ಬಹಳ ಮುಖ್ಯವಾಗಿ ಸರ್ದಾರ್ ಪಟೇಲರು. ಹಾಗೇನೆ ಎಲ್ಲಕ್ಕಿಂತ ಮುಖ್ಯವಾಗಿ ಈ 3 ಜನ ವ್ಯಕ್ತಿಗಳಲ್ಲಿ ವರ್ಗೀಸ್ ಕುರಿಯನ್ ಅಂತಕ್ಕಂಥವ್ರು. ಈ 3 ಜನ ಸೇರಿ ಭಾರತದಲ್ಲಿ ಏನು ಶ್ವೇತ ಕ್ರಾಂತಿ ಜರುಗೋದಕ್ಕೆ ಮುಖ್ಯವಾದಂತಹ ಕಾರಣಕರ್ತರು ಯಾರಪ್ಪ ಅಂದ್ರೆ ಈ 3 ಜನ. ತ್ರಿಭುವನ್ ದಾಸ್ ಪಟೇಲ್, ಇವರೊಬ್ರು ರೈತ ನಾಯಕ, ಒಬ್ಬ ಪ್ರಗತಿಪರ ರೈತರಾಗಿದ್ದಂಥವ್ರು. ಹಾಗೇನೆ ಸರ್ದಾರ್ ಪಟೇಲ್ರು ನಿಮ್ಗೆಲ್ರಿಗೂ ಗೊತ್ತಿದೆ, ಉಕ್ಕಿನ ಮನುಷ್ಯ ಅಂತ ಹೇಳಿ ಕರಿತೀವಿ. ಭಾರತದ ಪ್ರಥಮ ಉಪ ಪ್ರಧಾನಿಯಾಗಿದ್ದಂಥವ್ರು, ಗೃಹ ಸಚಿವರಾಗಿದ್ದಂಥವ್ರು. ಹಾಗೇನೆ ಈ ವರ್ಗೀಸ್ ಕುರಿಯನ್ ಅಂತಕ್ಕಂಥವ್ರು ಈ ಮುಖ್ಯವಾಗಿ ನಮ್ಮ ದೇಶದಲ್ಲಿ ಶ್ವೇತ ಕ್ರಾಂತಿ ಉಂಟಾಗೋದಕ್ಕೆ ಕಾರಣಕರ್ತರಾದಂಥವ್ರು. ಇವರನ್ನ ಶ್ವೇತ ಕ್ರಾಂತಿಯ ಪಿತಾಮಹ ಅಂತ ಹೇಳಿ ಕರೀತಾರೆ. ಫಾದರ್ ಆಫ್ ವೈಟ್ ರೆವಲ್ಯೂಷನ್ ಅಂತಾನು ಕರೀತಾರೆ. ಯಾರನ್ನ? ವರ್ಗೀಸ್ ಕುರಿಯನ್ ಅವರನ್ನ ಫಾದರ್ ಆಫ್ ವೈಟ್ ರೆವಲ್ಯೂಷನ್ ಅಥವಾ ಶ್ವೇತ ಕ್ರಾಂತಿಯ ಪಿತಾಮಹ ಅಂತ ಹೇಳಿ ಕರೀತಾರೆ. ಈ 3 ಜನ ಸೇರ್ಕೊಂಡು 1946ರಲ್ಲಿ ಒಂದು ಆಲೋಚನೆ ಮಾಡಿ ಒಂದು ಸಹಕಾರ ಸಂಘವನ್ನ ಸ್ಥಾಪಿಸ್ಕೊಳ್ತಾರೆ. ಸಹಕಾರ ಸಂಘ ಸ್ಥಾಪಿಸಿ ಅದು ಮುಂದೆ ಒಂದು ಹೆಸರನ್ನ ಕೊಟ್ಕೊಳ್ತಾರೆ, ಅಮೂಲ್ ಅಂತ ಹೇಳಿ. ಈಗೇನು ಅಮೂಲ್ ಪ್ರಾಡಕ್ಟ್ಸ್ ಇದೆ, ಈ ಅಮೂಲ್ ಅಂತಕ್ಕಂತಹ ಒಂದು ಹೆಸರನ್ನ ಮುಂದೆ ಅದು 1946ರಲ್ಲಿ ಆಲೋಚಿಸ್ತಾರೆ. 1948ರಲ್ಲಿ ಈ ಅಮೂಲ್ ಅಂತಕ್ಕಂಥ ಒಂದು ಸಹಕಾರ ಸಂಘವನ್ನ ಸ್ಥಾಪಿಸ್ಕೊಳ್ತಾರೆ. ಅಮೂಲ್ ಅಂತಕ್ಕಂಥದ್ದು ಏನು? ಎ ಅಂದ್ರೆ ಆನಂದ್ ಅಂತ. ಎ ಅಂದ್ರೇನು? ಆನಂದ್. ಎಂ ಅಂದ್ರೆ ಮಿಲ್ಕ್. ಯು ಅಂದ್ರೆ ಯೂನಿಯನ್. ಎಲ್ ಅಂದ್ರೆ ಲಿಮಿಟೆಡ್ ಅಂತ. ನೋಡಿ, ಅಮೂಲ್ ಅಂತಕ್ಕಂಥದ್ದು ಆನಂದ್ ಮಿಲ್ಕ್ ಯೂನಿಯನ್ ಲಿಮಿಟೆಡ್ ಅಂತ ಹೇಳಿ ಗುಜರಾತ್ ನಲ್ಲಿ ಸ್ಥಾಪಿಸ್ಕೊಂಡಂತಹ ಒಂದು ಸಹಕಾರ ಸಂಘ. ಈ ಆನಂದ್ ಅನ್ನೋದಿದೆಯಲ್ಲ, ಇದು ಯಾವುದೇ ಒಬ್ಬ ವ್ಯಕ್ತಿ ಹೆಸರಲ್ಲ, ಇದು ಗುಜರಾತ್ ನಲ್ಲಿ ಇರ್ತಕ್ಕಂಥ ಒಂದು ಸ್ಥಳದ ಹೆಸರು. ಆನಂದ್ ಅಂತಕ್ಕಂಥದ್ದು ಗುಜರಾತ್ ನಲ್ಲಿ ಇರುವ ಒಂದು ಸ್ಥಳದ ಹೆಸರು. ಈ ಸ್ಥಳದಲ್ಲಿ ಈ ಅಮೂಲ್ ಅಂತಕ್ಕಂಥ ಸಂಸ್ಥೆಯನ್ನ ಸ್ಥಾಪಿಸ್ಕೊಂಡು ಈ ಹಾಲಿನ ಉತ್ಪಾದನೆಯನ್ನ ಹೆಚ್ಚಿಸ್ಬೇಕು, ಏನಾದ್ರೂ ಮಾಡಿ ದೇಶದಲ್ಲಿ ರೈತರ ಸ್ಥಿತಿಗತಿಯನ್ನ ಸುಧಾರಿಸ್ಬೇಕು ಅಂತ ಹೇಳಿ ಈ 3 ಜನ ಒಂದು ಯೋಜನೆಯನ್ನ ಹಾಕೊಳ್ತಾರೆ. ಆಗ ಪ್ರಾರಂಭವಾಗಿದೆ ಈ ಆಪರೇಷನ್ ಫ್ಲಡ್ ಅಂತಕ್ಕಂಥದ್ದು. ಸ್ಟಾರ್ಟ್ ಆಗಿದ್ದು ಅಲ್ಲಿಂದ ಪ್ರಾರಂಭವಾಗುತ್ತೆ. ನಿಮ್ಗೆ ಇದ್ರ ಬಗ್ಗೆ ಗೊತ್ತಿರ್ಬೇಕು.
ನೋಡಿ ಇಲ್ಲಿ ಆಪರೇಷನ್ ಫ್ಲಡ್ ನಿಜವಾಗಿ ಯಾವಾಗ ಸ್ಟಾರ್ಟ್ ಆಯ್ತು? ಇವ್ರ 3 ಜನದ ಒಂದು ಆಲೋಚನೆಯಿಂದಾಗಿ ಈ ಹಾಲಿನ ಉತ್ಪಾದನೆ ಅಂತಕ್ಕಂಥದ್ದು ಅಥವಾ ಹೈನುಗಾರಿಕೆಯ ಉತ್ಪಾದನೆ ಅಂತಕ್ಕಂಥದ್ದು ದೇಶದಲ್ಲಿ ಯಾವಾಗ ಹೆಚ್ಚಾಯ್ತು ಅಂತ ನಾವು ನೋಡೋದಾದ್ರೆ, ಇದು 3 ದಶಕಗಳ ಕಾಲ ನಡೆಯುತ್ತೆ. 3 ದಶಕಗಳ ಕಾಲ ಈ ಒಂದು ಹಾಲಿನ ಉತ್ಪಾದನೆಯಲ್ಲಿ ತೀವ್ರತರವಾದಂತ ಒಂದು ಹೆಚ್ಚಳ ಕಂಡು ಬರುತ್ತೆ. ಯಾವಾಗ ಅಂತ ಅಂದ್ರೆ 1970ರಲ್ಲಿ 1970ರಲ್ಲಿ ಈ ಆಪರೇಷನ್ ಫ್ಲಡ್ ಅಂತಕ್ಕಂಥದ್ದು ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಮುಖ್ಯವಾದಂತ ಒಂದು ಕಾರಣ ಅಂದ್ರೆ ಒಂದು NDDB ಅಂತಕ್ಕಂತಹ ಒಂದು ಸಂಘಟನೆ ಇದನ್ನ ಪ್ರಾರಂಭಿಸುತ್ತೆ. ಅಂದ್ರೆ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಅಂತ ಹೇಳಿ ಇರುತ್ತೆ. ಈ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಇರುತ್ತಲ್ಲ, ಇದು ಆಪರೇಷನ್ ಫ್ಲಡ್ ಅಂತಕ್ಕಂಥದ್ದನ್ನ ಪ್ರಾರಂಭಿಸೋದಕ್ಕೆ ಈ 3 ಜನರ ಆಲೋಚನೆಗಳನ್ನ ಬೇಸಿಕ್ ಆಗಿ ತೆಗೆದುಕೊಳ್ಳುತ್ತೆ. NDDB ಅಂದ್ರೆ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಅಂತಕ್ಕಂಥದ್ದು. ಇದರ ಮೂಲಕ ದೇಶದಲ್ಲಿ ಈ ಒಂದು ಶ್ವೇತ ಕ್ರಾಂತಿಯನ್ನ ಅಥವಾ ಹಾಲಿನ ಉತ್ಪಾದನೆಯನ್ನ ಹೆಚ್ಚಳ ಮಾಡೋದಕ್ಕೆ ಕಾರಣ ಆಗುತ್ತೆ. ಇದು ಮುಖ್ಯವಾಗಿ ಏನು ಉದ್ದೇಶ ಇಟ್ಕೊಂಡಿತ್ತು ಈ ಆಪರೇಷನ್ ಫ್ಲಡ್ ಅಂತಕ್ಕಂಥದ್ದು ಅಂದ್ರೆ, ಮುಖ್ಯವಾಗಿ ಹಾಲಿನ ಉತ್ಪಾದನೆಯಲ್ಲಿ ಹೆಚ್ಚಳ ಮಾಡೋದು. ಹಾಲಿನ ಉತ್ಪಾದನೆಯಲ್ಲಿ ಹೆಚ್ಚಳ ಮಾಡೋದು ಇದು ಮುಖ್ಯವಾದಂತ ಉದ್ದೇಶ. ಒಂದು ಉದ್ದೇಶ. ಮತ್ತೇನು ಉದ್ದೇಶ ಇಟ್ಕೊಂಡಿತ್ತು ಅಂದ್ರೆ, ಗ್ರಾಮೀಣ ಜನರ ಆದಾಯವನ್ನ ಹೆಚ್ಚಿಸ್ತಕ್ಕಂಥದ್ದು. ಗ್ರಾಮೀಣ ಜನರ ಆದಾಯವನ್ನ ಹೆಚ್ಚಳ ಮಾಡ್ತಕ್ಕಂಥದ್ದು. ಹೆಚ್ಚು ಮಾಡುವುದು. ಇನ್ನೇನು ಉದ್ದೇಶ ಇಟ್ಕೊಂಡಿತ್ತು ಅಂದ್ರೆ, ನ್ಯಾಯಯುತ ಬೆಲೆಯಲ್ಲಿ ಗ್ರಾಹಕರಿಗೆ ಹೈನುಗಾರಿಕೆಯ ವಸ್ತುಗಳು ಸಿಗುವಂತೆ ಮಾಡ್ತಕ್ಕಂಥದ್ದು. ನ್ಯಾಯಯುತವಾದಂತ ಒಂದು ಬೆಲೆನಲ್ಲಿ ಏನು ಈ ಹೈನುಗಾರಿಕೆಯ ವಸ್ತುಗಳು, ಡೈರಿ ಪ್ರಾಡಕ್ಟ್ಸ್ ಅಂತ ಏನ್ ಕರಿತೀವಿ, ಈ ಡೈರಿ ಪ್ರಾಡಕ್ಟ್ಸ್ ಎಲ್ಲ ಒಂದು 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 ಏನ್ ಹೇಳ್ತೀವಿ, ಎಲ್ರಿಗೂ ದೊರಕುವಂತಹ ಬೆಲೆನಲ್ಲಿ ಇದು ನಿಲುಕ್ಬೇಕು ಅಂತ ಹೇಳಿ ಇವರೆಲ್ಲ ಪ್ಲಾನ್ ಮಾಡಿ ಈ ಒಂದು ಯೋಜನೆಯನ್ನ ಆಪರೇಷನ್ ಫ್ಲಡ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಇದು ನಿಮ್ಗೆ ಗೊತ್ತಿರ್ಬೇಕು. ಇನ್ನು ಇದು 3 ಹಂತದಲ್ಲಿ ನಡೆಯುತ್ತೆ. ಈ ಆಪರೇಷನ್ ಫ್ಲಡ್ ಅಂತಕ್ಕಂಥದ್ದು 3 ಹಂತದಲ್ಲಿ ನಡೆಯುತ್ತೆ. 1970ರಿಂದ 80ರ ದಶಕ ಒಂದು ದಶಕ ಆಗುತ್ತೆ. ನಂತರ 1980ರಿಂದ 85ರವರೆಗೆ ಒಂದು ಹಂತ, ಎರಡನೇ ಹಂತ. ನಂತರದ್ದು 3 ಹಂತಗಳಲ್ಲಿ ಹೀಗೆ ಆಪರೇಷನ್ ಫ್ಲಡ್ ಅಂತಕ್ಕಂಥದ್ದು ನಡೆಯುತ್ತೆ. ಇಷ್ಟು ಮಾಹಿತಿಯನ್ನ ನೀವು ತಿಳ್ಕೊಂಡಿರ್ಬೇಕಾಗತ್ತೆ. ನೋಡಿ, ಆಪರೇಷನ್ ಫ್ಲಡ್ ಅನ್ನೋದು ಹೈನುಗಾರಿಕೆಯ ಅಭಿವೃದ್ಧಿಗೆ ನಡೆದಂತ ಒಂದು ವಿಚಾರ. ಇದೆಲ್ಲ ನಿಮ್ಗೆ ಗೊತ್ತಿರ್ಬೇಕು. ನೆಕ್ಸ್ಟ್ ಪ್ರಶ್ನೆ ನೋಡಿ, ಕರ್ನಾಟಕದಲ್ಲಿ ಪ್ರಥಮ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಸ್ಥಾಪನೆಯಾದ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಕರ್ನಾಟಕದಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಮೊದಲು ಸ್ಥಾಪನೆಯಾಗಿದೆ ಎಲ್ಲಿ ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ. ಇದು ನಮ್ಗೆಲ್ರಿಗೂ ಗೊತ್ತಿರಬೇಕು. ಆಪ್ಷನ್ಸ್ ನೋಡಿ, ಮಂಗಳೂರು, ಬಳ್ಳಾರಿ, ಭದ್ರಾವತಿ ಮತ್ತು ಶಿವಮೊಗ್ಗ ಆಪ್ಷನ್ಸ್ ಕೊಟ್ಟಿದ್ದಾರೆ. ನಿಮ್ಗೆಲ್ರಿಗೂ ಗೊತ್ತಿದೆ. ಬಹಳ ಸುಲಭವಾಗಿ ಇದಕ್ಕೆಲ್ಲ ಆನ್ಸರ್ ಹೇಳ್ಬಿಡ್ತೀರಾ. ಎಲ್ಲಿ ಈ ಒಂದು ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಪ್ರಾರಂಭ ಆಯಿತು ಅಂತ ನಿಮ್ಗೆ ಕೇಳಿದ್ರೆ ಎಲ್ರಿಗೂ ಗೊತ್ತಿದೆ. ವಿಶ್ವೇಶ್ವರಯ್ಯನವರು ದಿವಾನರಾಗಿರುವಂತಹ ಸಂದರ್ಭದಲ್ಲಿ ಭದ್ರಾವತಿನಲ್ಲಿ ಇದನ್ನ ಸ್ಥಾಪನೆ ಮಾಡಿದ್ರು ಅಂತ ನಮ್ಗೆಲ್ರಿಗೂ ಗೊತ್ತಿದೆ. ಆದ್ರೆ ನೋಡಿ, ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವು ತಿಳ್ಕೊಳ್ತಾ ಹೋಗೋಣ. 1874ರಲ್ಲಿ ಇಡೀ ದೇಶದಲ್ಲೇ ಮೊಟ್ಟ ಮೊದಲ ಒಂದು ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಸ್ಥಾಪನೆ ಆಗಿದ್ದು ವೆಸ್ಟ್ ಬೆಂಗಾಲ್ ಅಂದ್ರೆ ಪಶ್ಚಿಮ ಬಂಗಾಳದಲ್ಲಿ. ಪಶ್ಚಿಮ ಬಂಗಾಳದ ಎಲ್ಲಿ ಅಂದ್ರೆ ಕುಲ್ಟಿ ಅಂತಕ್ಕಂಥ ಒಂದು ಜಾಗದಲ್ಲಿ, ಒಂದು ಸ್ಥಳದಲ್ಲಿ, ಕುಲ್ಟಿ ಅಂತಕ್ಕಂಥ ಜಾಗದಲ್ಲಿ ಮೊದಲ ಐರನ್ ಅಂಡ್ ಸ್ಟೀಲ್ ಕಂಪನಿ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಗೊತ್ತಿರ್ಲಿ, ದೇಶದ ಮೊದಲ ಐರನ್ ಅಂಡ್ ಸ್ಟೀಲ್ ಕಂಪನಿ ಸ್ಥಾಪನೆ ಆಗಿರೋದು 1874ರಲ್ಲಿ. ಇಸ್ವಿ ಕೇಳ್ತಾರೆ. ಮೊದಲ ಒಂದು ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ದೇಶದಲ್ಲಿ ಎಲ್ಲಿ ಸ್ಥಾಪನೆ ಆಯ್ತು ಅಂದ್ರೆ ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳದಲ್ಲಿ. ಯಾವ ಜಾಗದಲ್ಲಿ ಅಂದ್ರೆ ಕುಲ್ಟಿ ಅನ್ನುವಂತಹ ಒಂದು ಸ್ಥಳದಲ್ಲಿ. ಅಲ್ಲಿ ಈ ಒಂದು ಮೊದಲ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಸ್ಟಾರ್ಟ್ ಆಗುತ್ತೆ. ಇದು ಮೊದಲನೇ ಘಟನೆ. ಎರಡನೇದು ಬಂದು 1907ರಲ್ಲಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಟಿಸ್ಕೋ ಅಂತ ಕರಿತೀವಿ. ಟಿಸ್ಕೋ ಅಂತ ಹೇಳಿ ಕರಿತೀವಿ. ಇದು ಟಾಟಾ ಐರನ್ ಅಂಡ್ ಸ್ಟೀಲ್ ಕಂಪನಿ ಅಂತ ಹೇಳ್ತಾರೆ. ಟಾಟಾ ಐರನ್ ಅಂಡ್ ಸ್ಟೀಲ್ ಕಂಪನಿ, ಟಾಟಾ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ. ಇದು 1907ರಲ್ಲಿ
ಜಮ್ಶೆಡ್ಪುರ ಅಂದ್ರೆ ಜಾರ್ಖಂಡ್ ರಾಜ್ಯದಲ್ಲಿ ಇರ್ತಕ್ಕಂತಹ ಜಾರ್ಖಂಡ್ ರಾಜ್ಯದ ಜಮ್ಶೆಡ್ಪುರದಲ್ಲಿ ಈ ಒಂದು ಒಂದು ಕಾರ್ಖಾನೆಯನ್ನ ಪ್ರಾರಂಭ ಮಾಡ್ತಾರೆ, ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯನ್ನ ಪ್ರಾರಂಭ ಮಾಡ್ತಾರೆ. ಇದು ಟಾಟಾ ಕಂಪನಿಯವರು ಸ್ಥಾಪನೆ ಮಾಡಿದಂತ ಒಂದು ಖಾಸಗಿಯ ಒಂದು ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯಾಗಿದೆ. ಇನ್ನು ಮೂರನೇ ಒಂದು ಘಟನೆ ಎಲ್ಲಿ ಸ್ಥಾಪನೆ ಆಯ್ತು, ಮೂರನೇ ಒಂದು ಕಾರ್ಖಾನೆ ಅಂತ ಅಂದ್ರೆ ವಿಸ್ಕೋ ಅಂತ ಹೇಳ್ತೀವಿ. ಇದೆಲ್ಲ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ. ಇದು ವಿಶ್ವೇಶ್ವರಯ್ಯ ಐರನ್ ಅಂಡ್ ಸ್ಟೀಲ್ ಕಂಪನಿ. ಇದು ನಮ್ಮ ಕರ್ನಾಟಕದ ಭದ್ರಾವತಿಯಲ್ಲಿ ಇದ್ರ ಮೇಲೆನೆ ಪ್ರಶ್ನೆ ಕೇಳಿರೋದು. ಇದು ನಿಮ್ಗೆ ಗೊತ್ತಿರ್ಬೇಕು. ಭದ್ರಾವತಿಯಲ್ಲಿ 1923ರಲ್ಲಿ ಕರ್ನಾಟಕದ ಭದ್ರಾವತಿಯಲ್ಲಿ ಮೂರನೇ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯನ್ನ ಪ್ರಾರಂಭಿಸಲಾಯಿತು. ಇನ್ನು ಈ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯಲ್ಲಿ ಮೂರರಲ್ಲಿ ಈ ಭದ್ರಾವತಿನಲ್ಲಿ ಏನ್ ಸ್ಥಾಪನೆ ಮಾಡ್ತಾರೆ, ಇದು ದಕ್ಷಿಣ ಭಾರತದಲ್ಲೇ ಮೊದಲ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಆಗಿರುತ್ತೆ. ದಕ್ಷಿಣ ಭಾರತದಲ್ಲೇ ಮೊದಲ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯಾಗಿದೆ. ಹೀಗೆ ಒಟ್ಟು ದೇಶದಲ್ಲಿ ಇದುವರೆಗೆ ಸುಮಾರು ಒಟ್ಟು 14 ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಗಳಿದ್ದಾವೆ. ಇವತ್ತು ನಾವು ನೋಡೋದಾದ್ರೆ ಒಟ್ಟಾರೆಯಾಗಿ ನಮ್ಮ ದೇಶದಲ್ಲಿ 14 ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಗಳಿರೋದನ್ನ ಗಮನಿಸಬಹುದು. ಅದರಲ್ಲಿ 10 ಕಬ್ಬಿಣ ಉಕ್ಕಿನ ಕಾರ್ಖಾನೆಗಳು ಸರ್ಕಾರಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಗಳಾಗಿವೆ. ಇವೆಲ್ಲ ಗೌರ್ಮೆಂಟ್ 10. ಇನ್ನು 4 ಖಾಸಗಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಗಳಾಗಿವೆ. 4 ಪ್ರೈವೇಟು, 10 ಗೌರ್ಮೆಂಟ್ ಕಾರ್ಖಾನೆಗಳನ್ನು ಇರೋದನ್ನ ನಾವು ಕಾಣಬಹುದು. ಹಾಗಾದ್ರೆ ಜಗತ್ನಲ್ಲಿ ಕಬ್ಬಿಣ ಮತ್ತು ಉಕ್ಕು ಉತ್ಪಾದನೆಯಲ್ಲಿ ಭಾರತದ ಸ್ಥಾನ ಏನು ಅಂದ್ರೆ 9ನೇ ಸ್ಥಾನದಲ್ಲಿದೆ. ಭಾರತ 9ನೇ ಸ್ಥಾನದಲ್ಲಿದೆ. ಈ 4 ಯಾವ್ಯಾವ್ದು ಪ್ರೈವೇಟ್ ಕಂಪನಿಗಳಿರೋದು, 10 ಗೌರ್ಮೆಂಟ್ ಇದಾವೆ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಗಳು, 4 ಪ್ರೈವೇಟ್ ಇದಾವೆ ಅಂತ ಹೇಳಿದೆ. 4 ಯಾವ್ಯಾವ್ದು ಅಂತ ಹೇಳೋದಾದ್ರೆ, ಒಂದನೇದು ಬಂದು ಟಿಸ್ಕೋ. ನಿಮ್ಗೆಲ್ರಿಗೂ ಗೊತ್ತಿದೆ, ಆಗ್ಲೇ ಹೇಳ್ತಾ ಇದ್ದೆ ನಾನು. ಟಿಸ್ಕೋ ಅಂದ್ರೆ ಟಾಟಾ ಐರನ್ ಅಂಡ್ ಸ್ಟೀಲ್ ಕಂಪನಿ. ಇದು 1907ರಲ್ಲಿ ಜಮ್ಶೆಡ್ಪುರದಲ್ಲಿ, ಅದನ್ನ ಸಾಕ್ಷಿ ಅಂತಾನು ಕರೀತಾರೆ, ಜಾರ್ಖಂಡ್ ರಾಜ್ಯದ ಜಮ್ಶೆಡ್ಪುರದಲ್ಲಿ ಸ್ಥಾಪನೆ ಮಾಡ್ತಾರೆ 1907ರಲ್ಲಿ. ಇದು ದೇಶದ 2ನೇ ಕಂಪನಿ, ಜೊತೆಗೆ ಖಾಸಗಿಯಲ್ಲಿ ಮೊದಲ ಕಂಪನಿ. ಇನ್ನು ಎರಡನೇದು ಯಾವುದು ಅಂತ ನೋಡೋದಾದ್ರೆ ಪ್ರೈವೇಟ್ ಅಲ್ಲಿ JVSL ಅಂತ ಹೇಳ್ತಾರೆ. ಜಿಂದಾಲ್, ಈಗ ನಮ್ಮ ಕರ್ನಾಟಕದಲ್ಲೇ ಇರ್ತಕ್ಕಂಥದ್ದು ಇದು JVSL. 2ನೇ ಪ್ರೈವೇಟ್ ಐರನ್ ಅಂಡ್ ಸ್ಟೀಲ್ ಕಂಪನಿ ಎಲ್ಲಿದೆ ಅಂತ ಅಂದ್ರೆ ಇಂಡಿಯಾದಲ್ಲಿ ಕರ್ನಾಟಕದ ವಿಜಯನಗರ ಜಿಲ್ಲೆಯಲ್ಲಿ, ಅಂದ್ರೆ ಬಳ್ಳಾರಿ ಹತ್ರ ತೋರಣಗಲ್. ನೆನ್ಪಿಟ್ಕೊಳ್ಳಿ, ಎಲ್ಲಿದೆ 2ನೇ ಒಂದು ಪ್ರೈವೇಟ್ ಐರನ್ ಅಂಡ್ ಸ್ಟೀಲ್ ಕಂಪನಿ ಅಂತ ಅಂದ್ರೆ ವಿಜಯನಗರ ಜಿಲ್ಲೆ. ಈಗಿನ ವಿಜಯನಗರ ಜಿಲ್ಲೆ 31ನೇ ಜಿಲ್ಲೆಯಾಗಿ ಮಾಡಿದ್ರಲ್ಲ ವಿಜಯನಗರ, ಇಲ್ಲಿ ಅಂದ್ರೆ ತೋರಣಗಲ್ ಅಂತಕ್ಕಂತಹ ಇಲ್ಲಿ ಇದನ್ನ ಜಿಂದಾಲ್ ಕಂಪನಿ ಅವರು ಮಾಡಿರ್ತಕ್ಕಂಥ ಜಿಂದಾಲ್ ವಿಜಯನಗರ ಸ್ಟೀಲ್ ಲಿಮಿಟೆಡ್ ಅಂತ ಹೇಳಿ ಮಾಡಿದ್ದಾರೆ. ಇದು 2ನೇ ಪ್ರೈವೇಟ್ ಕಂಪನಿ. ಮೂರನೇದು ಯಾವುದು ಅಂತ ನೋಡೋದಾದ್ರೆ ಇಸ್ವಾತ್ ಕಬ್ಬಿಣ ಮತ್ತು ಉಕ್ಕು ಲಿಮಿಟೆಡ್. ಇಸ್ವಾತ್ ಕಬ್ಬಿಣ ಮತ್ತು ಉಕ್ಕು ಲಿಮಿಟೆಡ್. ಇದು ಎಲ್ಲಿದೆ ಅಂದ್ರೆ ದೋಲ್ವಿ ಅಂತ ಇದೆ ಮಹಾರಾಷ್ಟ್ರದಲ್ಲಿ. ಮಹಾರಾಷ್ಟ್ರ ರಾಜ್ಯದಲ್ಲಿ ದೋಲ್ವಿ ಅಂತ ಇದೆ, ರತ್ನಗಿರಿ ಜಿಲ್ಲೆಯಲ್ಲಿ ಬರುತ್ತೆ ಇದು. ಈ ಮಹಾರಾಷ್ಟ್ರದಲ್ಲಿ 3ನೇ ಒಂದು ಪ್ರೈವೇಟ್ ಐರನ್ ಅಂಡ್ ಸ್ಟೀಲ್ ಕಂಪನಿ ಇರೋದನ್ನ ನಾವು ಕಾಣಬಹುದು. 4ನೇದು ಯಾವುದು ಪ್ರೈವೇಟ್ ಕಂಪನಿ ಇರೋದು ದೇಶದಲ್ಲಿ ಅಂದ್ರೆ, ನಿಮ್ಗೆ ಇದರಲ್ಲಿ ಯಾವ್ದನ್ ಬೇಕಾದ್ರೂ ಕೇಳ್ಬಹುದು ಎಲ್ಲಿದೆ ಅಂತ ಹೇಳಿ. ಯಾಕೆಂದ್ರೆ ಪೊಲೀಸ್ ಅಲ್ಲಿ ಮತ್ತೆ PSI ಪರೀಕ್ಷೆಗಳಲ್ಲಿ ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಖಾಸಗಿ ಒಂದು ಐರನ್ ಅಂಡ್ ಸ್ಟೀಲ್ ಕಂಪನಿಗಳು ದೇಶದಲ್ಲಿ ಒಟ್ಟಾರೆಯಾಗಿ 4 ಇದಾವೆ. ಅದರಲ್ಲಿ ಮೊದಲನೇದು ಟಿಸ್ಕೋ. ಇದು ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಟಾಟಾ ಐರನ್ ಅಂಡ್ ಸ್ಟೀಲ್ ಕಂಪನಿ. ಇದು ಜಮ್ಶೆಡ್ಪುರ ಇದು ಜಾರ್ಖಂಡ್ ರಾಜ್ಯದಲ್ಲಿ ಇರ್ತಕ್ಕಂಥದ್ದು. ಎರಡನೇದು ಬಂದು JVSL. ಇದು ಜಿಂದಾಲ್ ಕಂಪನಿ, ನಮ್ಮ ಕರ್ನಾಟಕದ ವಿಜಯಪುರ ಅಥವಾ ಬಳ್ಳಾರಿ ಹತ್ರ ತೋರಣಗಲ್ ಹತ್ರ ಇದೆ ಇದು. ಇನ್ನು ನೆಕ್ಸ್ಟ್ ಇಸ್ವಾತ್, ಇದು ದೋಲ್ವಿ ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥದ್ದು. 4ನೇದು ದುಬಾರಿ ಉಕ್ಕು ಸ್ಥಾವರ ಅಂತ ಹೇಳಿ, ಇದು ಏನು ಗೋಪಾಲ್ಪುರ ಅಂತ ಇದೆ ಒಡಿಶಾದ ಹತ್ರ. ಗೋಪಾಲ್ಪುರ ಒಡಿಶಾ ರಾಜ್ಯದಲ್ಲಿ ಇದನ್ನ ಸ್ಥಾಪಿಸಲಾಗಿದೆ. ಇದು ಸಹ ನಿಮ್ಗೆ ಗೊತ್ತಿರಬೇಕು. ಹೀಗೆ ಒಟ್ಟಾರೆಯಾಗಿ 4 ಖಾಸಗಿ
ಏನು ಉಕ್ಕು ಮತ್ತು ಕಬ್ಬಿಣದ ಕಾರ್ಖಾನೆಗಳನ್ನ ಸ್ಥಾಪಿಸಲಾಗಿದೆ ದೇಶದಲ್ಲಿ. ಇದು ನಿಮ್ಗೆ ಗೊತ್ತಿರ್ಬೇಕು. ಇನ್ನು 10 ಗೌರ್ಮೆಂಟ್ ಕಾರ್ಖಾನೆಗಳಿದಾವೆ ಅಂತ ಹೇಳಿದೆ ನಾನು. ಗೌರ್ಮೆಂಟ್ ಕಂಪನಿಗಳಿದಾವೆ. ಯಾವ್ಯಾವ್ದು ಅಂತ ಒಂದ್ ಕಡೆಯಿಂದ ಸುಮ್ನೆ ಹೇಳ್ತೀನಿ, ಜಸ್ಟ್ ಕೇಳಿಸ್ಕೊಳ್ಳಿ, ಸಾಧ್ಯ ಆದ್ರೆ ನೋಟ್ ಮಾಡ್ಕೊಳ್ಳಿ. ಒಂದನೇದೇನು ಅಂದ್ರೆ ಭಾರತೀಯ ಕಬ್ಬಿಣ ಮತ್ತು ಉಕ್ಕು ಕಂಪನಿ ಅಂತ ಹೇಳ್ತಾರೆ, ಇಸ್ಕೋ. IISCO ಅಂತ ಹೇಳ್ತೀವಿ. ಇಸ್ಕೋ ಅಂದ್ರೆ ಇಂಡಿಯನ್ ಐರನ್ ಅಂಡ್ ಸ್ಟೀಲ್ ಕಂಪನಿ ಅಂತ ಹೇಳಿ. ಇದು ಬರ್ನಾಪುರ, ಪಶ್ಚಿಮ ಬಂಗಾಳದ ಬರ್ನಾಪುರದಲ್ಲಿದೆ. ಪಶ್ಚಿಮ ಬಂಗಾಳದ ಬರ್ನಾಪುರದಲ್ಲಿ ಈ ಒಂದು ಕಂಪನಿ ಇರೋದನ್ನ ನಾವು ಕಾಣಬಹುದು. ಎರಡನೇದು ಯಾವುದು ಅಂದ್ರೆ ನಿಮ್ಗೆ VSIL ಅಂತ ಹೇಳ್ತೀವಿ, ವಿಶ್ವೇಶ್ವರಯ್ಯ ಐರನ್ ಅಂಡ್ ಸ್ಟೀಲ್ ಕಂಪನಿ, ಭದ್ರಾವತಿನಲ್ಲಿ ಇರ್ತಕ್ಕಂಥದ್ದು ಎರಡನೇ ಸರ್ಕಾರಿಯ ಒಂದು ಕಂಪನಿ. ಮೂರನೇದು ಹಿಂದೂಸ್ತಾನ್ ಉಕ್ಕು ಲಿಮಿಟೆಡ್. ಹಿಂದೂಸ್ತಾನ್ ಉಕ್ಕು ಲಿಮಿಟೆಡ್ ಇದು ಬಿಲಾಯಲ್ಲಿದೆ. ಬಿಲಾಯ್, ದುರ್ಗಾಪುರ, ಛತ್ತೀಸ್ಗಢಲ್ಲಿ ಬರುತ್ತೆ. ಇದು ಛತ್ತೀಸ್ಗಢಲ್ಲಿ ಬರುತ್ತೆ. ಹಿಂದೂಸ್ತಾನ್ ಉಕ್ಕು ಲಿಮಿಟೆಡ್ ಇದು ಮೂರನೇ ಒಂದು ಸರ್ಕಾರಿ ಕಂಪನಿ. ನಾಲ್ಕನೇದು ಯಾವುದು ಅಂದ್ರೆ ಹಿಂದೂಸ್ತಾನ್ ಉಕ್ಕು ಲಿಮಿಟೆಡ್ ರೂರ್ಕೆಲಾದಲ್ಲಿದೆ. ಇದು ರೂರ್ಕೆಲಾದಲ್ಲಿರ್ತಕ್ಕಂಥದ್ದು. ಇದು ಸುಂದರ್ಗಢ್ ಅಂತಕ್ಕಂಥ ಒಡಿಶಾ ರಾಜ್ಯದ ಸುಂದರ್ಗಢ್ ಅಲ್ಲಿ ಇದು ಕಂಡು ಬರೋದು, ಸ್ಥಾಪನೆ ಮಾಡಲಾಗಿದೆ. ಇನ್ನು ಐದನೇದು ಬೊಕ್ಯಾರೋ ಉಕ್ಕು ಸ್ಥಾವರ. ಬೊಕ್ಯಾರೋ ಉಕ್ಕು ಸ್ಥಾವರ ಇದು ಜಾರ್ಖಂಡ್ ರಾಜ್ಯದಲ್ಲಿದೆ. ಜಾರ್ಖಂಡ್ ರಾಜ್ಯದಲ್ಲಿ ಇರೋದನ್ನ ನಾವು ಕಾಣಬಹುದು. ಇನ್ನು ಸೇಲಂ ಉಕ್ಕು ಸ್ಥಾವರ. ಸೇಲಂ ಉಕ್ಕು ಸ್ಥಾವರ ಇದು ತಮಿಳುನಾಡಲ್ಲಿದೆ. ಸೇಲಂ ಉಕ್ಕು ಸ್ಥಾವರ ಎಲ್ಲಿದೆ? ತಮಿಳುನಾಡಲ್ಲಿದೆ. ನೆಕ್ಸ್ಟ್ ವಿಶಾಖಪಟ್ಟಣಂ ಉಕ್ಕು ಸ್ಥಾವರ. ವಿಶಾಖಪಟ್ಟಣಂ ಉಕ್ಕು ಸ್ಥಾವರ ಇದು ಆಂಧ್ರ ಪ್ರದೇಶದಲ್ಲಿ ಇರ್ತಕ್ಕಂಥದ್ದು. ನೆಕ್ಸ್ಟ್ ಮತ್ತೊಂದು ಉಕ್ಕು ಸ್ಥಾವರ ದಾಯಿತರಿ. ದಾಯಿತರಿ ಉಕ್ಕು ಸ್ಥಾವರ ಇದಿರ್ತಕ್ಕಂಥದ್ದು ಪಾರಾದೀಪ. ನೀವೆಲ್ಲ ಕೇಳಿದೀರಾ, ಒಂದು ಬಂದರು, ತುಂಬಾ ಫೇಮಸ್ ಬಂದರು. ಈ ಪಾರಾದೀಪದ ಬಳಿಯಲ್ಲಿ ಇರ್ತಕ್ಕಂಥ ಒಂದು ಉಕ್ಕು ಸ್ಥಾವರ ಇದು ದಾಯಿಸ್ತರಿ ಅಂತಕ್ಕಂಥದ್ದು. ಇದು ಒಡಿಶಾ ರಾಜ್ಯದಲ್ಲಿ ಕಂಡು ಬರುತ್ತೆ. ಒಡಿಶಾ ರಾಜ್ಯದಲ್ಲಿ. ಇನ್ನು ಮತ್ತೊಂದು ಉಕ್ಕು ಸ್ಥಾವರ ಯಾವ್ದಪ್ಪ ಅಂದ್ರೆ ಟಾಟಾ ಕಬ್ಬಿಣ ಮತ್ತು ಉಕ್ಕು ಸ್ಥಾವರ. ಇದು ಕಳಿಂಗನಗರ, ಒಡಿಶಾದಲ್ಲೇ ಇದೆ. ಇದು ಸಹ ಕಳಿಂಗನಗರ ಅಂತ ಕರೀತಾರೆ. ಇದಿರ್ತಕ್ಕಂಥ ಜಾಗವನ್ನ ಕಳಿಂಗನಗರ ಒಡಿಶಾದಲ್ಲಿದೆ. ಅಲ್ಲಿ ಈ ಉಕ್ಕು ಸ್ಥಾವರ ಕಂಡು ಬರುತ್ತೆ. ಹೀಗೆ ಒಟ್ಟಾರೆಯಾಗಿ ಇಡೀ ದೇಶದಲ್ಲಿ ಒಟ್ಟು 14 ಉಕ್ಕು ಸ್ಥಾವರಗಳಿರೋದನ್ನ ನಾವು ಕಾಣಬಹುದು. ಈ 14 ಉಕ್ಕು ಸ್ಥಾವರಗಳಲ್ಲಿ 4 ಖಾಸಗಿ ಉಕ್ಕು ಸ್ಥಾವರಗಳು ಅಥವಾ ಉಕ್ಕು ಕಾರ್ಖಾನೆಗಳು, ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಗಳು, 10 ಸರ್ಕಾರಿ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಗಳು. ಮುಂದಿನ ಪ್ರಶ್ನೆ ನೋಡಿ, ಕರ್ನಾಟಕದಲ್ಲಿ ಪ್ರಥಮ ಆಯ್ತಲ್ಲ ಇದು, ಮೈಸೂರು ರಾಜ್ಯ ಕರ್ನಾಟಕ ಎಂದು ಹೆಸರು ಪಡೆದಿದ್ದು ಯಾವಾಗ ಅಂತ ಹೇಳಿ ನಿಮ್ಗೆಲ್ರಿಗೂ ಗೊತ್ತಿದೆ. ಈ ಒಂದು ಏನು 84ನೇ ಪ್ರಶ್ನೆಗೂ ಆನ್ಸರ್ ಯಾವ್ದಪ್ಪ ಅಂದ್ರೆ ನವೆಂಬರ್ 1, 1973ರಲ್ಲಿ 1973ರಲ್ಲಿ. ಇದ್ರ ಬಗ್ಗೆ ಏನಪ್ಪಾ ಅಂದ್ರೆ ಆಗ 1973ರಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಯಾರಾಗಿದ್ರು ಅಂತ ಪ್ರಶ್ನೆ ಕೇಳ್ಬೋದು. ಮೈಸೂರು ರಾಜ್ಯವನ್ನ, ಅದಕ್ ಮುಂಚೆ ಇದನ್ನ ಮೈಸೂರು ರಾಜ್ಯ ಅಂತ ಹೇಳಿ ಕರಿತಾ ಇದ್ರು. ಈ ಮೈಸೂರು ರಾಜ್ಯವನ್ನ ಕರ್ನಾಟಕ ಅಂತ ನಾಮಕರಣ ಮಾಡಿದಂತ ಸಂದರ್ಭದಲ್ಲಿ ಕರ್ನಾಟಕದ ಆಗಿನ ಮುಖ್ಯಮಂತ್ರಿ ಯಾರಾಗಿದ್ರು ಅಂತ ಕೇಳಿದ್ರೆ ದೇವರಾಜ ಅರಸು ಅವರು. ದೇವರಾಜ ಅರಸು ಅವರು ಆ ಕಾಲದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ರು. ಇದು ನಿಮ್ಗೆ ಗೊತ್ತಿರ್ಬೇಕು, ಇದ್ರ ಮೇಲೆ ಪ್ರಶ್ನೆ ಬರ್ಬೋದು. ಇನ್ನು ನೆಕ್ಸ್ಟ್ ನೋಡಿ, INS ಸೀಬರ್ಡ್, ಇದರ ಇನ್ನೊಂದು ಹೆಸರು ನೋಡಿ. INS ಸೀಬರ್ಡ್ ಅಂತ ಇದೆ. ಈ INS ಸೀಬರ್ಡ್ ಏನಿದೆ, ಇದರ ಇನ್ನೊಂದು ಹೆಸರೇನು ಅಂತ ಕೇಳಿದ್ದಾರೆ. INS ಸೀಬರ್ಡ್ ನ ಮತ್ತೊಂದು ಹೆಸರೇನು ಅಂತ ಕೇಳಿದ್ದಾರೆ. ನೋಡಿ, ಕದಂಬ ನೌಕಾನೆಲೆ ಕಾರವಾರ, ನೃಪತುಂಗ ನೌಕಾನೆಲೆ ಕಾರವಾರ, ಪ್ರಾಜೆಕ್ಟ್ ಥಂಡರ್ ಬೋಲ್ಟ್ ಗೋವಾ, ಪ್ರಾಜೆಕ್ಟ್ ಥಂಡರ್ ಬೋಲ್ಟ್ ಉಡುಪಿ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಯಾವುದು ಸರಿ ಅಂತ ನೋಡೋದಾದ್ರೆ, ಈ ನಿಮ್ಗೆ ಗೊತ್ತಿರ್ಲಿ, ಕದಂಬ ನೌಕಾನೆಲೆ ಕಾರವಾರ ಇದೆಯಲ್ಲ, ಇದನ್ನ ಆ ರೀತಿಯಾಗಿ ಕರೀತಾರೆ. ಕದಂಬ ನೌಕಾನೆಲೆ ಕಾರವಾರಕ್ಕೆ INS ಸೀಬರ್ಡ್ ಅಂತ ಹೇಳಿ ಕರೀತಾರೆ.
ಇದು ನಿಮ್ಗೆ ಗೊತ್ತಿರ್ಲಿ, ಈ ಕಾರವಾರ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಹೆಡ್ ಕ್ವಾರ್ಟರ್ ಅಂತ ನಿಮ್ಗೆ ಗೊತ್ತಿದೆ. ಅಲ್ಲಿ ತುಂಬಾ ಅದ್ಭುತವಾದಂತ ಒಂದು ನೌಕಾನೆಲೆಯನ್ನ ನಿರ್ಮಾಣ ಮಾಡಲಾಗಿದೆ. ಇದನ್ನ 3 ಹಂತದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಈಗ INS ಸೀಬರ್ಡ್ ಅಥವಾ ಕದಂಬ ನೌಕಾನೆಲೆ ಅಂತ ಏನ್ ಕರೀತಾರೆ ಇದನ್ನ, 2005ರಲ್ಲಿ ಮೊದಲನೇ ಹಂತದಲ್ಲಿ ಮೇ 5, ನೆನ್ಪಿಟ್ಕೊಳ್ಳಿ, ಮೇ 5, 2005ರಲ್ಲಿ ಮೊದಲನೇ ಹಂತವನ್ನ ಲೋಕಾರ್ಪಣೆ ಮಾಡಲಾಯಿತು. ಅಂದ್ರೆ ನಮ್ಮ ನೌಕಾ ಏನು ಹಡಗುಗಳನ್ನ ಮತ್ತೆ ನಮ್ಮ ಸೇನೆಗೆ ಬೇಕಾಗಿರ್ತಕ್ಕಂಥ ಏನೆಲ್ಲ ಸಾಮಗ್ರಿಗಳನ್ನ ಅಲ್ಲಿ ಸಂಗ್ರಹಿಸಿರ್ತಕ್ಕಂಥ ಒಂದು ನೌಕಾನೆಲೆಯಾಗಿದೆ. ಇದು ಇವತ್ತು ದೇಶದಲ್ಲೇ ಅತಿ ದೊಡ್ಡ ನೌಕಾನೆಲೆ ಆಗ್ತಾ ಇರತಕ್ಕಂಥ ಒಂದು ಹಂತವನ್ನ ತಲುಪಿದೆ. ಸದ್ಯಕ್ಕೆ ಈಗ 2ನೇ ಹಂತವನ್ನ 2011ರಲ್ಲಿ ಲೋಕಾರ್ಪಣೆ ಮಾಡ್ತಾರೆ. 2ನೇ ಹಂತವನ್ನ 2011ರಲ್ಲಿ ಲೋಕಾರ್ಪಣೆ ಮಾಡಿದ್ರು. ಈಗ 3ನೇ ಹಂತದ ಒಂದು ಕೆಲಸ ನಡೀತಾ ಇದೆ. ಏನಾದ್ರೂ 3ನೇ ಹಂತದ ಕೆಲಸ ಕಂಪ್ಲೀಟ್ ಆದ್ರೆ ಈ ಕದಂಬ ನೌಕಾನೆಲೆ ಅಥವಾ INS ಸೀಬರ್ಡ್ ಏನಿದೆ, ಇದು ದೇಶದಲ್ಲಿಯೇ ಅತಿ ದೊಡ್ಡ, ದೇಶದಲ್ಲಿ ಅಷ್ಟೇ ಅಲ್ಲ ಏಷ್ಯಾದಲ್ಲಿಯೇ ಅತಿ ದೊಡ್ಡ ನೌಕಾನೆಲೆ ಆಗುತ್ತೆ. ನೆನ್ಪಿಟ್ಕೋಬೇಕು, ಈ ಕದಂಬ ನೌಕಾನೆಲೆ ಅಥವಾ INS ಸೀಬರ್ಡ್ ನೌಕಾನೆಲೆ 3ನೇ ಹಂತವನ್ನ ಮುಗಿಸಿದ ಮೇಲೆ ಏಷ್ಯಾದಲ್ಲಿಯೇ ಅತಿ ದೊಡ್ಡ ನೌಕಾನೆಲೆಯಾಗಿ ಕಂಡು ಬರುತ್ತೆ. ಇಲ್ಲಿ ಮುಖ್ಯವಾದಂತ ಒಂದು ವಿಚಾರ ಏನಪ್ಪಾ ಅಂತಂದ್ರೆ, ನೀವು ನೆನ್ಪಿಟ್ಕೊಳ್ಳಿ, ಇದರ ಹತ್ರ ಕೈಗಾ ಒಂದು ಅಣುಸ್ಥಾವರ ಇದೆ. ಕೈಗಾ ಅಣುಸ್ಥಾವರ ಇದರ ಸಮೀಪದಲ್ಲೇ ಇದೆ. ಕೈಗಾ ಅಣುಸ್ಥಾವರ. ಅದ್ರ ಜೊತೆಗೆ ಇಲ್ಲಿ ಒಂದು ಏರ್ ಕ್ರಾಫ್ಟ್ ಕ್ಯಾರಿಯರ್ ಇದೆ. ಅದನ್ನ INS ವಿಕ್ರಮಾದಿತ್ಯ ಅಂತ ಹೇಳಿ ಕರೀತಾರೆ. ಏರ್ ಕ್ರಾಫ್ಟ್ ಕ್ಯಾರಿಯರ್. ಅದರ ಹೆಸರು INS ವಿಕ್ರಮಾದಿತ್ಯ. ನೆನ್ಪಿಟ್ಕೋಬೇಕು, ಇದನ್ನ ಕೇಳ್ತಾರೆ. INS ವಿಕ್ರಮಾದಿತ್ಯ ಯಾವ ಒಂದು ನೌಕಾನೆಲೆಯಲ್ಲಿ ಇದೆ ಅಂತ ಪ್ರಶ್ನೆ ಬರ್ಬೋದು. INS ವಿಕ್ರಮಾದಿತ್ಯ ಇರ್ತಕ್ಕಂಥದ್ದು ನಮ್ಮ ಕರ್ನಾಟಕದ ಕಾರವಾರದಲ್ಲಿ ಇರ್ತಕ್ಕಂತಹ ಕದಂಬ ನೌಕಾನೆಲೆಯಲ್ಲೇ ಇದು ಕಂಡು ಬರುತ್ತೆ. ಅಲ್ಲಿ ಇದನ್ನ ನೆಲೆಗೊಳಿಸಲಾಗಿದೆ. ಹಾಗಾಗಿ ಈ ಒಂದು ಅಲ್ಲಿ ಇದನ್ನ ನಿಯುಕ್ತಿಗೊಳಿಸಿದ್ದಾರೆ. ಇದು ಏರ್ ಕ್ರಾಫ್ಟ್ ಅನ್ನ ಲಿಫ್ಟ್ ಮಾಡ್ತಕ್ಕಂತಹ ಒಂದು ಹಡಗು. ಇದು ನಿಮ್ಗೆ ಗೊತ್ತಿರ್ಬೇಕು. ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದ್ರೆ, ನೋಡಿ, ಬೀಚಿ ಅವರ ಪೂರ್ಣ ಹೆಸರೇನು ಅಂತ ಪ್ರಶ್ನೆ ಕೇಳಿದ್ದಾರೆ. ಗಂಗಾವತಿ ಪ್ರಾಣೇಶ್, ರಾಯಸಂ ಭೀಮಸೇನರಾವ್, TP ಕೈಲಾಸಂ, ಗೋಪಾಲಕೃಷ್ಣ ಅಡಿಗ. 4 ಆಪ್ಷನ್ ಕೊಟ್ಟಿದ್ದಾರೆ. ನಿಮ್ಗೆಲ್ಲ ಗೊತ್ತಿದೆ, ರಾಯಸಂ ಭೀಮಸೇನ ರಾವ್ ಅವರು ಇದಕ್ಕೆ ಸರಿಯಾದಂತ ಉತ್ತರ. 2ನೇದು ಬಿ ಏನಿದೆ ಅದು ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ರಾಯಸಂ ಭೀಮಸೇನ ರಾವ್. ಇವರು ದಾವಣಗೆರೆ ಜಿಲ್ಲೆಯವರು. ಯಾರು? ಬೀಚಿ ಅವರು ದಾವಣಗೆರೆ ಜಿಲ್ಲೆ. ಇದು ಮುಂಚೆ ಬಳ್ಳಾರಿ ಜಿಲ್ಲೆಗೆ ಸೇರ್ಕೊಂಡಿತ್ತು. ಹರಪನಹಳ್ಳಿ ತಾಲೂಕು. ಈ ಬೀಚಿ ಅವರು ಏನು ರಾಯಸಂ ಭೀಮಸೇನ್ ರಾವ್ ಇವರು ಇದ್ದಾರೆ, ಇವರು ನಮ್ಮ ಊರಿನ ಆನಕ್ರು ಅವರು. ಕರ್ನಾಟಕ ಕಾದಂಬರಿ ಸಾರ್ವಭೌಮ ಅಂತಾನೆ ಕರೀತಾರೆ, ಅಥವಾ ಕನ್ನಡ ಕಾದಂಬರಿ ಸಾರ್ವಭೌಮ ಅಂತ ಕರೀತಾರೆ ಆನಕ್ರು ಅವರು. ಈ ಆನಕ್ರು ಅವರ ಸಂಧ್ಯಾರಾಗ ಕೃತಿಯಿಂದ, ಆನಕ್ರು ಅವರು ಬರೆದಂತ ಕಾದಂಬರಿಯಾದಂತ ಸಂಧ್ಯಾರಾಗ, ಈ ಸಂಧ್ಯಾರಾಗದಿಂದ ಪ್ರಭಾವಿತರಾಗಿ ಅನೇಕ ಕಾದಂಬರಿಗಳನ್ನ ಇವರು ರಚನೆ ಮಾಡಿದ್ರು ಬೀಚಿ ಅವರು ಅಂತ ಹೇಳ್ತಾರೆ. ಅದರಲ್ಲಿ ಮುಖ್ಯವಾದಂತ ಒಂದಷ್ಟು ಕಾದಂಬರಿಗಳು ಇವರವು. ಬೀಚಿ ಅವರ ಅಥವಾ ಏನು ರಾಯಸಂ ಭೀಮಸೇನ ರಾವ್ ಅವರು ಇದ್ದಾರೆ, ಇವರ ಕಾದಂಬರಿಗಳು, ಮುಖ್ಯವಾದಂತ ಕಾದಂಬರಿಗಳು ಯಾವ್ಯಾವ್ದಪ್ಪ ಅಂದ್ರೆ, ನೀವು ಕೆಲವು ನೆನ್ಪಿಟ್ಕೋಬೇಕು. ದಾಸಕೂಟ ಅಂತ ಹೇಳಿ ಒಂದು ಕಾದಂಬರಿ ಬರೆದಿದ್ದಾರೆ ಇವರು, ದಾಸಕೂಟ. ಸತಿಸೂಳೆ ಅಂತ ಬರೆದಿದ್ದಾರೆ, ಸತಿಸೂಳೆ. ಸರಸ್ವತಿ ಸಂಹಾರ. ಬೆಂಗಳೂರು ಬಸ್. ಸತ್ತವರು ಎದ್ದು ಬಂದಾಗ. ಈ ರೀತಿ ಅನೇಕ ಒಂದಷ್ಟು ಏನು ಕಾದಂಬರಿಗಳನ್ನ ಈ ಬೀಚಿಯವರು, ಆನಕ್ರು ಅವರ ಒಂದು ಸಂಧ್ಯಾರಾಗ ಕೃತಿಯಿಂದ ಇವರು ಪ್ರಭಾವಿತರಾಗಿದ್ರು ಅನ್ನೋದನ್ನ ನಾವು ಮರಿಬಾರ್ದು. ಹಾಗೇನೆ ಕೆಲವು ನಾಟಕಗಳನ್ನ ಇವರು ಕೂಡ ರಚನೆ ಮಾಡಿದ್ದಾರೆ. ಕೆಲವೊಂದಷ್ಟು ಕಾದಂಬರಿಗಳು, ಕೆಲವು ನಾಟಕಗಳನ್ನ ಇವರು ರಚನೆ ಮಾಡಿದ್ದಾರೆ. ತಿಮ್ಮನ ತಲೆ,
ತಿಮ್ಮನ ತಲೆ, ಚಿನ್ನದ ಕಸ, ಚಿನ್ನದ ಕಸ, ಉತ್ತರ ಭೂಪ, ಉತ್ತರ ಭೂಪ, ಮಾತ್ರೆಗಳು. ನೋಡಿ, ಹೀಗೆ ಅನೇಕ ನಾಟಕಗಳನ್ನ ಈ ಬೀಚಿಯವರು ಬರ್ದಿರೋದನ್ನ ನಾವು ತಿಳ್ಕೊಂಡಿರ್ಬೇಕು. ಒಂದು ಪ್ರಶ್ನೆ ಕೇಳಿದಾಗ ಇಷ್ಟೆಲ್ಲ ವಿಚಾರಗಳನ್ನ ನಾವು ಡಿಸ್ಕಸ್ ಮಾಡ್ಬೇಕಾಗತ್ತೆ, ತಿಳ್ಕೊಬೇಕಾಗತ್ತೆ. ಅದ್ರ ಸುತ್ತ ನೀವು ಒಂದಷ್ಟು ಕೆದಕಿ ವಿಚಾರಗಳನ್ನ ಬರ್ದಿಟ್ಕೊಂಡ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಿಮ್ಗೆ ಉಪಯುಕ್ತ ಆಗುತ್ತೆ. ಹಾಗಾಗಿ ಮಾಹಿತಿಗಳನ್ನ ಹೆಚ್ಚೆಚ್ಚು ತಿಳ್ಕೊಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಮೊಘಲರ ಆಳ್ವಿಕೆಯಲ್ಲಿ ಹಿಂದೂಗಳ ಮೇಲೆ ವಿಧಿಸುತ್ತಿದ್ದ ಧಾರ್ಮಿಕ ತೆರಿಗೆಗೆ ಏನೆಂದು ಕರೆಯುತ್ತಿದ್ದರು? ನೋಡಿ, ಈ ಮೊಘಲರು ನಿಮ್ಗೆಲ್ಲರ ನಿನ್ನೆ ನಾವು ಮಾತಾಡ್ತಾ ಇದ್ವಿ, ಇವರ ಆಡಳಿತ ಭಾಷೆ ಯಾವ್ದಾಗಿತ್ತು ಅಂತ ಒಂದು ಪ್ರಶ್ನೆ ಡಿಸ್ಕಸ್ ಮಾಡಿದ್ವಿ. ಹಾಗೇನೆ ಮೊಘಲರ ಆಳ್ವಿಕೆಯ ಕಾಲದಲ್ಲಿ ಹಿಂದೂಗಳ ಮೇಲೆ ವಿಧಿಸ್ತಿದ್ದಂತ ಧಾರ್ಮಿಕ ತೆರಿಗೆ, ಇವರು ಅನೇಕ ರೀತಿಯ ತೆರಿಗೆಗಳನ್ನ ವಿಧಿಸ್ತಾ ಇದ್ರು. ಅದರಲ್ಲಿ ನೋಡಿ, ಖರಜ್, ಉಶ್ರ್, ಜಕಾತ್, ಜಜಿಯಾ ಅಂತಕ್ಕಂತಹ 4 ತೆರಿಗೆಗಳನ್ನ ಇಲ್ಲಿ ಆಪ್ಷನ್ ಆಗಿ ಕೊಟ್ಟಿದ್ದಾರೆ. ಅದರಲ್ಲಿ ಯಾವ ತೆರಿಗೆ ಹಿಂದೂಗಳ ಮೇಲೆ ವಿಧಿಸುತ್ತಿದ್ದಂತಹ ಒಂದು ಧಾರ್ಮಿಕ ತೆರಿಗೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಸರಿಯಾದಂತ ಉತ್ತರ ಡಿ, ಜಿಜಿಯಾ ಅಂತಕ್ಕಂತಹ ಒಂದು ತೆರಿಗೆ. ಜಿಜಿಯಾ ಅಂತಕ್ಕಂತಹ ಒಂದು ಧಾರ್ಮಿಕ ತೆರಿಗೆಯನ್ನು ಇವರು ವಿಧಿಸ್ತಾ ಇದ್ರು. ಈ ತೆರಿಗೆ ಏನಿದೆ, ಇದನ್ನ ಮುಸ್ಲಿಮೇತರ ಇತರ ಧರ್ಮಗಳ ಮೇಲೆ ವಿಧಿಸ್ತಾ ಇದ್ರು, ಮುಸ್ಲಿಮೇತರ ಧರ್ಮಗಳ ಮೇಲೆ ವಿಧಿಸ್ತಾ ಇದ್ರು. ಆದ್ರೆ ಅಕ್ಬರ್ ಇದನ್ನ ರದ್ದುಗೊಳಿಸಿದ. ಅಕ್ಬರ್ನ ಹೊರತಾಗಿ ಅಕ್ಬರ್ ಈ ತೆರಿಗೆಯನ್ನ ವಸೂಲಿ ಮಾಡಿರ್ಲಿಲ್ಲ. ನೋಡಿ, ಈತನನ್ನ ಸ್ವಲ್ಪ ಒಂದು ಸೆಕ್ಯುಲರ್ ಮನಸ್ಥಿತಿ ಇದ್ದಂತಹ ಒಬ್ಬ ಮೊಘಲರ ಅರಸ ಅಂತಾನೆ ಕರೀತಾರೆ. ಯಾರು? ಅಕ್ಬರನನ್ನ. ಅಕ್ಬರ್ ಈ ಜಿಜಿಯಾ ತೆರಿಗೆಯನ್ನ ಆತನ ಕಾಲದಲ್ಲಿ ರದ್ದುಗೊಳಿಸಿದ್ದ. ಅಕ್ಬರ್ನ ಕಾಲದಲ್ಲಿ ಇದನ್ನ ವಸೂಲಿ ಮಾಡ್ತಾ ಇರ್ಲಿಲ್ಲ. ಉಳಿದಂತ ಎಲ್ಲ ಒಂದು ಸುಲ್ತಾನರ ಕಾಲದಲ್ಲಿ, ಮೊಘಲರ ಸುಲ್ತಾನರ ಕಾಲದಲ್ಲಿ ಈ ಒಂದು ಜಿಜಿಯಾ ಅಂತಕ್ಕಂತಹ ತೆರಿಗೆಯನ್ನ ವಿಧಿಸ್ತಾ ಇದ್ರು ಅಂತ. ಇನ್ನು ಉಳಿದಂತ ಕರಜ್ ಇರ್ಬೋದು, ಜಕಾತ್ ಇರ್ಬೋದು, ಅಥವಾ ಉಶ್ರ ಅಂತ ಇನ್ನೇನು ಉಳಿದ ಆಪ್ಷನ್ಸ್ ಇದೆ. ಈ ಕರಜ್ ಮತ್ತೆ ಇನ್ನೊಂದೇನು ಜಕಾತ್, ಈ 2 ರೀತಿಯ ಒಂದು ತೆರಿಗೆಗಳೇನಿದಾವೆ ಇವು ಒಂದು ದಾನದ ತೆರಿಗೆಗಳು ಅಂತ ಹೇಳ್ತಾರೆ. ದಾನ ತೆರಿಗೆಗಳಾಗಿದ್ವಂತೆ ಇವರು ವಿಧಿಸುತ್ತಿದ್ದಂತ ದಾನ ತೆರಿಗೆಗಳು. ನೋಡಿ, ಇದು ಹೇಗೆ ಧಾರ್ಮಿಕ ತೆರಿಗೆಯೋ ಹಾಗೆ ಇದು ದಾನ ತೆರಿಗೆ. ಇದನ್ನ ನೆನ್ಪಿಟ್ಕೋಬೇಕು ನಿಮ್ಗೆ. ಜಿಜಿಯಾ ಅಂತಕ್ಕಂಥದ್ದು ಹಿಂದೂಗಳ ಮೇಲೆ ವಿಧಿಸುತ್ತಿದ್ದಂತ ಧಾರ್ಮಿಕ ತೆರಿಗೆ ಆದ್ರೆ, ಈ ಖರಾಜ್ ಮತ್ತು ಜಕಾತ್ ಅಂತಕ್ಕಂಥದ್ದು ಮೊಘಲರು ವಿಧಿಸುತ್ತಿದ್ದಂತ ಒಂದು ದಾನ ತೆರಿಗೆಗಳು ಅನ್ನೋದನ್ನ ಮರಿಬಾರದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಸರ್ ಎಂ ವಿಶ್ವೇಶ್ವರಯ್ಯ 1913ರಲ್ಲಿ ಸ್ಥಾಪಿಸಿದ್ದ ಬ್ಯಾಂಕ್ ಯಾವುದು ಅಂತ ಕೇಳಿದ್ದಾರೆ. ಸರ್ ಎಂ ವಿಶ್ವೇಶ್ವರಯ್ಯನವರು ಏನು ನಮ್ಮ ಕರ್ನಾಟಕದಿಂದ ಭಾರತ ರತ್ನ ಪಡೆದಂತ ಮೊದಲಿಗರು. ಇವರು ಶ್ರೇಷ್ಠ ಇಂಜಿನಿಯರ್ ಆಗಿ ಇಡೀ ದೇಶದಾದ್ಯಂತ ಸೇವೆಯನ್ನ ಮಾಡಿರ್ತಾರೆ. ಬಾಂಬೆ ಪ್ರಾಂತ್ಯದಲ್ಲಿ ಅನೇಕ ಪ್ರಾಂತ್ಯಗಳಲ್ಲಿ ಇವರು ಅದರಲ್ಲೂ ನೀರಾವರಿ ಕ್ಷೇತ್ರದಲ್ಲಿ ಹೆಚ್ಚಿನ ಸಾಧನೆಯನ್ನ ಮಾಡದಂತ ಒಬ್ಬ ದೊಡ್ಡ ಇಂಜಿನಿಯರ್. ಸರ್ ಎಂ ವಿಶ್ವೇಶ್ವರಯ್ಯನವರು 1913ರಲ್ಲಿ ಯಾವ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡಿದ್ರು ಅಂತ ಕೇಳಿದ್ದಾರೆ. ಮೈಸೂರು ಸಹಕಾರಿ ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ಅಥವಾ ಇನ್ನೆರಡು ಆಪ್ಷನ್ ಕಾವೇರಿ ಗ್ರಾಮೀಣ ಬ್ಯಾಂಕು, ಕೆನರಾ ಬ್ಯಾಂಕ್ ಅಂತ ಕೊಟ್ಟಿದ್ದಾರೆ. ಈಗ ನಿಮಗೆ ಗೊತ್ತಿರಲಿ, ಸರ್ ಎಂ ವಿಶ್ವೇಶ್ವರಯ್ಯನವರು 1860 ಸೆಪ್ಟೆಂಬರ್ 15ರಲ್ಲಿ ಇವರು ಜನಿಸ್ತಾರೆ ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲಿ. ಇವರ ಒಂದು ಏನು ಜನ್ಮದಿನ ಇದೆ ಸೆಪ್ಟೆಂಬರ್ 15 ಏನಿದೆ, ಇದನ್ನ ರಾಷ್ಟ್ರೀಯ ಇಂಜಿನಿಯರ್ ದಿನ ಅಂತ ಹೇಳಿ ಆಚರಿಸ್ತಾರೆ. ರಾಷ್ಟ್ರೀಯ ಇಂಜಿನಿಯರ್ ದಿನ ಅಂತ ಹೇಳಿ ಆಚರಿಸ್ತಾರೆ. ಯಾಕೆಂದ್ರೆ ಇವರೊಬ್ರು ಶ್ರೇಷ್ಠ ಇಂಜಿನಿಯರ್ ಆಗಿದ್ರು. ಯಾರೋ? ಸರ್ ಎಂ ವಿಶ್ವೇಶ್ವರಯ್ಯನವರು. ಹಾಗಾಗಿ ಇವರ ಒಂದು ಹುಟ್ಟು ದಿನವನ್ನ ಸೆಪ್ಟೆಂಬರ್ 15 ರಾಷ್ಟ್ರೀಯ ಇಂಜಿನಿಯರ್ ದಿನ ಅಂತ ಹೇಳಿ ಆಚರಿಸ್ತಾ ಇದ್ದಾರೆ. ಇನ್ನು ಈ ಏನು ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯನವರು ಬೇರೆ ಬೇರೆ ಕಡೆ ಎಲ್ಲ ಇಲ್ಲಿಗೆ ಬರೋದಕ್ ಮುಂಚೆ, ಅಂದ್ರೆ ಮೈಸೂರು ರಾಜ್ಯದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಆಸ್ಥಾನದಲ್ಲಿ ದಿವಾನರಾಗುವ ಮೊದಲು ಇವರು ದೇಶದ ಬೇರೆ ಬೇರೆ ಸಂಸ್ಥಾನಗಳಲ್ಲಿ ಕೆಲಸ ಮಾಡಿ ಅಲ್ಲಿನ ಅನುಭವವನ್ನೆಲ್ಲ ಪಡ್ಕೊಂಡು ಬಂದು ಕರ್ನಾಟಕ ರಾಜ್ಯದಲ್ಲಿ, ಅಂದ್ರೆ ಆಗಿನ ಮೈಸೂರು ಒಡೆಯರ ಕಾಲದಲ್ಲಿ ಮೈಸೂರನ್ನ ಸಾಕಷ್ಟು ಅಭಿವೃದ್ಧಿಯನ್ನ ಮಾಡಿದಂತ ಒಬ್ಬ ದಿವಾನ್ರು ಇವರು. ಏನು ಕರ್ನಾಟಕದಲ್ಲಿ 1913ರಲ್ಲಿ ಯಾವ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡಿದ್ರು ಅಂತ ಪ್ರಶ್ನೆ ಕೇಳಿದ್ದಾರೆ. ನಿಮ್ಗೆ ಗೊತ್ತಿರ್ಲಿ,
ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಅಂತ ಏನ್ ಕರಿತೀವಿ, ಈ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡಿದ್ದು 1913ರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು. ಇವರನ್ನ ಆಧುನಿಕ ಮೈಸೂರಿನ ನಿರ್ಮಾತೃ ಅಂತಾನೂ ಕರೀತಾರೆ. ಇವ್ರ ಜೊತೆಗೆ ನಾಲ್ವಡಿ ಕೃಷ್ಣರಾಜ ಒಡೆಯರನ್ನು ಹಾಗೆ ಕರೀತಾರೆ. ಅದು ನಿಮ್ಗೆ ಗೊತ್ತಿರಬೇಕು. ಆಧುನಿಕ ಮೈಸೂರಿನ ನಿರ್ಮಾತೃ, ಆಧುನಿಕ ಮೈಸೂರಿನ ನಿರ್ಮಾತೃ ಅಂತ ಹೇಳಿ ಕರೀತಾರೆ. ಇದು ಸಹ ಗೊತ್ತಿರಬೇಕು. ಯಾರನ್ನ ಈ ರೀತಿ ಕರೀತಾರೆ ಅಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯನವರು. ಯಾಕೆ ಅಂದ್ರೆ ಮೈಸೂರನ್ನ ಆ ಕಾಲಕ್ಕೆ ಅಷ್ಟು ಪ್ರಸಿದ್ಧಿ ಮಾಡುವಂತಹ ಅನೇಕ ಕೆಲಸಗಳನ್ನ ಇವರು ಮಾಡ್ತಾರೆ. ಇವರು ಬಹಳ ಮುಖ್ಯವಾಗಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಕೈಗಾರಿಕೀಕರಣ ಇಲ್ಲವೇ ವಿನಾಶ, ಕೈಗಾರಿಕೀಕರಣ ಇಲ್ಲವೇ ವಿನಾಶ ಅಂತಕ್ಕಂಥ ಒಂದು ಸ್ಟೇಟ್ಮೆಂಟ್ ಅನ್ನ ಇವರು ಕೊಟ್ಟಿದ್ರು. ನೋಡಿ, ಬಹಳ ಮುಖ್ಯವಾದಂಥದ್ದು. ಇದನ್ನ ಕೇಳ್ತಾರೆ. ಹಾಗೇನೆ ಅವಾಗ್ಲೇ ನಾವು ಏನು ಭದ್ರಾವತಿನಲ್ಲಿ ಒಂದು ಐರನ್ ಅಂಡ್ ಸ್ಟೀಲ್ ಕಂಪನಿಯನ್ನ ಸ್ಥಾಪನೆ ಮಾಡಿದ್ರು ಅಂದ್ರೆ ಇದು ಕೂಡ ಭದ್ರಾವತಿನಲ್ಲಿ ಆದಂತ ಒಂದು ಕಬ್ಬಿಣ ಕಾರ್ಖಾನೆ. ಭದ್ರಾವತಿಯಲ್ಲಿ ಒಂದು ಕಬ್ಬಿಣ ಕಾರ್ಖಾನೆಯನ್ನ ಸ್ಥಾಪನೆ ಮಾಡಿದ್ದು ಯಾರು ಅಂತ ಅಂದ್ರೆ ವಿಶ್ವೇಶ್ವರಯ್ಯ. ಇದು ಸಹ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಇನ್ನು ಇವರು ಏನು ಮೈಸೂರಿನ ಒಂದು ದಿವಾನ್ರಾಗಿದ್ದಂತ ಅವಧಿ 1912ರಿಂದ 1918ರವರೆಗೆ ಇವರು ಮೈಸೂರು ರಾಜ್ಯದ ಅಥವಾ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಇವರು ಮೈಸೂರಿನ ದಿವಾನ್ರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. 1912ರಿಂದ 1918ರವರೆಗೆ. ಇವರು 1902ರಲ್ಲಿ ಎ ವಿಷನ್ ಆಫ್ ಪ್ರಾಸ್ಪರಸ್ ಮೈಸೂರ್ ಅಂತಕ್ಕಂಥ ಒಂದು ಪುಸ್ತಕನೇ ಬರೆದಿದ್ರು. ಎ ವಿಷನ್ ಆಫ್ ಪ್ರಾಸ್ಪರಸ್ ಮೈಸೂರ್ ಅಂತ ಹೇಳಿ ಒಂದು ಪುಸ್ತಕವನ್ನೇ ಇಲ್ಲಿಗೆ ಬರಕ್ ಮುಂಚೆನೆ ಅಂದ್ರೆ ಮೈಸೂರಿನ ಒಂದು ದಿವಾನರಾಗುವ ಮೊದಲೇ ಈ ರೀತಿಯ ಒಂದು ಪುಸ್ತಕವನ್ನ ಇವರು ವಿಶ್ವೇಶ್ವರಯ್ಯನವರು ಬರೆದಿದ್ರು. ಇದ್ರ ಬಗ್ಗೆನೂ ನಿಮ್ಗೆ ಕೇಳ್ಬಹುದು. ಎ ವಿಷನ್ ಆಫ್ ಪ್ರಾಸ್ಪರಸ್ ಮೈಸೂರ್ ಅಂತಕ್ಕಂಥ ಪುಸ್ತಕವನ್ನ ಬರೆದವರು ಯಾರು ಅಂತ ನಿಮ್ಗೆ ಪ್ರಶ್ನೆ ಬರ್ಬಹುದು. ಆಗ ನೀವು ಇದನ್ನ ನೋಡ್ಕೊಂಡಿರ್ಬೇಕು. ಸರ್ ಎಂ ವಿಶ್ವೇಶ್ವರಯ್ಯನವರು ಈ ಪುಸ್ತಕವನ್ನ ಬರೆದಿರ್ತಾರೆ. ಹಾಗೇನೆ ಕನ್ನಂಬಾಡಿ ಅಥವಾ KRS ಅಂತ ಏನ್ ಕರಿತೀವಿ, ಇದನ್ನ ಪೂರ್ಣಗೊಳಿಸಿದ್ದು ವಿಶ್ವೇಶ್ವರಯ್ಯನವರು. ಕನ್ನಂಬಾಡಿ ಅಥವಾ KRS ಅಂತ ಏನ್ ಕರಿತೀವಿ, ಕೃಷ್ಣರಾಜ ಸಾಗರ್, ಇದನ್ನ ಪೂರ್ಣಗೊಳಿಸಿದಂಥದ್ದು, ಈ ಕಟ್ಟೆಯನ್ನ ಪೂರ್ಣಗೊಳಿಸಿದಂಥವ್ರು, ಅಣೆಕಟ್ಟನ್ನ ಪೂರ್ಣಗೊಳಿಸಿದಂಥವ್ರು ವಿಶ್ವೇಶ್ವರಯ್ಯನವರು. ಹಾಗೇನೆ ಮೈಸೂರು ಬ್ಯಾಂಕ್ ಅನ್ನ 1913ರಲ್ಲಿ ಆಗ್ಲೇ ನಾವು ಡಿಸ್ಕಸ್ ಮಾಡಿದ್ವಿ. ಹಾಗೇನೆ ಮೈಸೂರು ಗಂಧದ ಎಣ್ಣೆ ಕಾರ್ಖಾನೆ, ಮೈಸೂರು ಗಂಧದ ಎಣ್ಣೆ ಕಾರ್ಖಾನೆಯನ್ನ ಸ್ಥಾಪನೆ ಮಾಡ್ತಾರೆ. ಯಾರ ಕಾಲದಲ್ಲಿ ಆಯ್ತು ಅಂದ್ರೆ ವಿಶ್ವೇಶ್ವರಯ್ಯನವರ ಕಾಲದಲ್ಲಿ ಆಗಿದ್ದು. ಹಾಗೇನೆ ಬೆಂಗಳೂರಲ್ಲಿ ಸರ್ಕಾರಿ ಸಾಬೂನು ಕಾರ್ಖಾನೆಯನ್ನ ಸ್ಥಾಪನೆ ಮಾಡ್ತಾರೆ ಇವರು. ಬೆಂಗಳೂರಲ್ಲಿ ಸರ್ಕಾರಿ ಸಾಬೂನು ಕಾರ್ಖಾನೆಯನ್ನ ಪ್ರಾರಂಭಿಸ್ತಾರೆ. ಇನ್ನು ಬೆಂಗಳೂರಲ್ಲೇ ಒಂದು ಲೋಹದ ಕಾರ್ಖಾನೆಯನ್ನು ಸ್ಥಾಪನೆ ಮಾಡ್ತಾರೆ. ಚರ್ಮ ಹದ ಮಾಡ್ತಕ್ಕಂತ ಒಂದು ಟ್ಯಾನಿಂಗ್ ಕಾರ್ಖಾನೆಯನ್ನ ಸ್ಥಾಪನೆ ಮಾಡ್ತಾರೆ. ಮೈಸೂರು ಚೇಂಬರ್ ಆಫ್ ಕಾಮರ್ಸ್ ಅನ್ನ 1916ರಲ್ಲಿ, ಮೈಸೂರು ಚೇಂಬರ್ ಆಫ್ ಕಾಮರ್ಸ್ 1916ರಲ್ಲಿ ಸ್ಥಾಪನೆ ಮಾಡ್ತಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಮೈಸೂರು ವಿಶ್ವವಿದ್ಯಾನಿಲಯವನ್ನ ಮೈಸೂರು ವಿವಿಯನ್ನ 1916ರಲ್ಲಿ ಇವರು ಸ್ಥಾಪನೆ ಮಾಡ್ತಾರೆ. ಇದು ಸಹ ಬಹಳ ಮುಖ್ಯವಾದಂತ ಒಂದು ಕೊಡುಗೆ ಇವ್ರದ್ದು. ಇನ್ನು ಮತ್ತೇನ್ ಮಾಡಿದ್ರು ವಿಶ್ವೇಶ್ವರಯ್ಯನವರು ಅಂತಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ತನ್ನ 1915ರಲ್ಲಿ ಸ್ಥಾಪನೆ ಮಾಡ್ತಾರೆ. ಹಾಗೇನೆ ಹೆಬ್ಬಾಳದಲ್ಲಿ ಒಂದು ಕೃಷಿ ಕಾಲೇಜನ್ನ ಸ್ಥಾಪನೆ ಮಾಡ್ತಾರೆ. ಹೆಬ್ಬಾಳದಲ್ಲಿ ಒಂದು ಕೃಷಿ ಕಾಲೇಜನ್ನ ಸ್ಥಾಪನೆ ಮಾಡ್ತಾರೆ. ನೋಡಿ, ವಿಶ್ವೇಶ್ವರಯ್ಯನವರ ಕಾಲದಲ್ಲಿ ಸಾಕಷ್ಟು ಕೆಲಸ ಆಗಿದೆ.
ಇವತ್ತು ನಮ್ಮ ಆಧುನಿಕ ಸರ್ಕಾರಗಳು ಏನಿದಾವೆ, ಆಧುನಿಕ ಜನಪ್ರತಿನಿಧಿ ಪ್ರಜಾಪ್ರಭುತ್ವ ಸರ್ಕಾರಗಳು, ಡೆಮಾಕ್ರೆಟಿಕ್ ಗವರ್ನಮೆಂಟ್ ಅಂತ ಏನ್ ಕರಿತಾ ಇದ್ದೀವಿ, ಈ ಪ್ರಜಾಪ್ರಭುತ್ವದ ಸರ್ಕಾರಗಳು ಮಾಡಲಾಗದ ಎಷ್ಟೋ ಕೆಲಸಗಳನ್ನ ಆಗಿನ ರಾಜರು ಮಾಡಿದ್ದಾರೆ. ಹಾಗಂತ ಹೇಳಿ ರಾಜತ್ವ ಅಥವಾ ಮೊನಾರ್ಕಿ ಶ್ರೇಷ್ಠ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೂನು ಆ ಕಾಲದಲ್ಲಿ ನಮ್ಮ ಮೈಸೂರು ಎಷ್ಟೆಲ್ಲ ಫೇಮಸ್ ಆಗಿತ್ತು, ಎಷ್ಟು ಕೆಲಸಗಳನ್ನ ಆ ಕಾಲದ ರಾಜರು ಮತ್ತೆ ಆಗಿನ ದಿವಾನರುಗಳು ಮತ್ತೆ ಕಮಿಷನರ್ಗಳು, ಬ್ರಿಟಿಷರು ನೇಮಿಸಿದಂತ ಕಮಿಷನರ್ಗಳು ಕೂಡ ಸಾಕಷ್ಟು ಕೆಲಸವನ್ನ ಮಾಡಿದ್ದಾರೆ. ನೋಡಿ, ವಿಶ್ವೇಶ್ವರಯ್ಯನವರು ಎಷ್ಟೆಲ್ಲ ಕೆಲಸ ಮಾಡಿದ್ದಾರೆ. ವಿಶ್ವೇಶ್ವರಯ್ಯ 1860 ಸೆಪ್ಟೆಂಬರ್ 15 ಜನಿಸ್ತಾರೆ. ಇವರು ಜನಿಸಿದ ದಿನವನ್ನ ರಾಷ್ಟ್ರೀಯ ಇಂಜಿನಿಯರ್ ದಿನ ಅಂತ ಹೇಳಿ ಆಚರಿಸ್ತಾ ಇದ್ದೀವಿ. ಇವರು ಆಧುನಿಕ ಮೈಸೂರಿನ ನಿರ್ಮಾತೃ ಅಂತ ಕರೀತಾರೆ. ಕೈಗಾರಿಕೀಕರಣ ಇಲ್ಲವೇ ವಿನಾಶ ಅಂತಕ್ಕಂಥ ಒಂದು ಸ್ಟೇಟ್ಮೆಂಟ್ ಅನ್ನ ಇವರು ಕೊಟ್ಟಿದ್ರು. ಅಂದ್ರೆ ಕೈಗಾರಿಕೀಕರಣ ಆಗ್ಬೇಕು, ಆಗ ಮಾತ್ರ ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯ ಅಂತಕ್ಕಂಥದ್ದು ಇವರ ಒಂದು ಪರಿಕಲ್ಪನೆ ಆಗಿತ್ತು. ಭದ್ರಾವತಿನಲ್ಲಿ ಒಂದು ಕಬ್ಬಿಣದ ಕಾರ್ಖಾನೆಯನ್ನ ಸ್ಥಾಪನೆ ಮಾಡ್ತಾರೆ. 1902ರಲ್ಲಿ ಮೈಸೂರಿನ ದಿವಾನರಾಗುವ ಮುಂಚೆನೆ ವಿಷನ್ ಆಫ್ ಪ್ರಾಸ್ಪರಸ್ ಮೈಸೂರು ಅಂತಕ್ಕಂಥ ಒಂದು ಪುಸ್ತಕವನ್ನ, ಒಂದು ಕೃತಿಯನ್ನ ಇವರು ರಚನೆ ಮಾಡಿರ್ತಾರೆ. KRS ಕಟ್ಟಿಸಿ ಕನ್ನಂಬಾಡಿ ಕಟ್ಟೆಯನ್ನ ಸಂಪೂರ್ಣ ಮಾಡ್ತಾರೆ. ಮೈಸೂರಲ್ಲಿ ಗಂಧದೆಣ್ಣೆ ಕಾರ್ಖಾನೆಯನ್ನ ಸ್ಥಾಪನೆ ಮಾಡ್ತಾರೆ. ಬೆಂಗಳೂರಲ್ಲಿ ಒಂದು ಸರ್ಕಾರಿ ಸಾಬೂನು ಕಾರ್ಖಾನೆಯನ್ನ ಪ್ರಾರಂಭ ಮಾಡ್ತಾರೆ. ಮೈಸೂರು ವಿಶ್ವವಿದ್ಯಾನಿಲಯ ಸ್ಥಾಪನೆ ಮಾಡ್ತಾರೆ. ಕನ್ನಡ ಸಾಹಿತ್ಯ ಪರಿಷತ್ತನ್ನ ಸ್ಥಾಪನೆ ಮಾಡ್ತಾರೆ. ಹೆಬ್ಬಾಳದಲ್ಲಿ ಕೃಷಿ ಕಾಲೇಜನ್ನ ಸ್ಥಾಪನೆ ಮಾಡ್ತಾರೆ. ನೋಡಿ, ವಿಶ್ವೇಶ್ವರಯ್ಯನವರ ಕಾಲದಲ್ಲಿ ನಮ್ಮ ಮೈಸೂರಿನಲ್ಲಿ ಎಷ್ಟೆಲ್ಲ ಕೆಲಸ ಆಗಿದೆ ಅನ್ನೋದನ್ನ ನಾವು ನೆನ್ಪಿಟ್ಕೋಬೇಕಾಗತ್ತೆ. ನಿಮ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇದ್ರ ಮೇಲೆ, ಈಗ ಉದಾಹರಣೆಗೆ ಮೈಸೂರು ಬ್ಯಾಂಕ್ ಯಾರು ಸ್ಥಾಪನೆ ಮಾಡಿದ್ರು ಅಂತ ಕೇಳಿದ್ರೆ, ಇನ್ನೊಂದು ಯಾವ್ದೋ ಪರೀಕ್ಷೆನಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯವನ್ನ ಯಾವ ವರ್ಷದಲ್ಲಿ ಸ್ಥಾಪನೆ ಮಾಡಿದ್ರು, ಯಾರು ಸ್ಥಾಪನೆ ಮಾಡಿದ್ರು ಅಂತ ಕೇಳ್ಬಹುದು. ಅಥವಾ ನಿಮ್ಗೆ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಮೊದಲು ಸ್ಥಾಪಿಸ್ತವ್ರು ಯಾರು, ಅದರ ಅಧ್ಯಕ್ಷರು ಮೊದ್ಲು ಯಾರಾಗಿದ್ರು ನಿಮ್ಗೆ ಗೊತ್ತಿರ್ಬೇಕು. ಇವೆಲ್ಲ ಪ್ರಶ್ನೆಗಳನ್ನು ಕೇಳಬಹುದು. ಹಾಗಾಗಿ ಈ ಎಲ್ಲಾದ್ರ ಕಡೆ ಒಂದು ಸ್ವಲ್ಪ ಗಮನ ಹರಿಸಿ. ಮುಂದಿನ ಒಂದು ಪ್ರಶ್ನೆ ಏನು ನೋಡೋದಾದ್ರೆ, ನೋಡಿ, ಪ್ರಾಣಿಗಳ ಯಾವ ಅಂಗಾಂಶದಲ್ಲಿ ಕೊಬ್ಬು ಸಂಗ್ರಹವಾಗುತ್ತದೆ? ನೋಡಿ, ಪ್ರಾಣಿಗಳ ಯಾವ ಅಂಗಾಂಶದಲ್ಲಿ ಕೊಬ್ಬು ಸಂಗ್ರಹವಾಗುತ್ತದೆ? ಆಪ್ಷನ್ಸು ಏರಿಯೋಲಾರ್ ಅಂಗಾಂಶ, ಬೃದ್ವಸ್ತಿ ಅಂಗಾಂಶ, ಅಡಿಪೋಸ್ ಅಂಗಾಂಶ, ರೆಟಿಕ್ಯುಲಾರ್ ಅಂಗಾಂಶ ಅಂತ ಹೇಳಿ ನಿಮ್ಗೆ ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಪ್ರಾಣಿಗಳ ಯಾವ ಅಂಗಾಂಶದಲ್ಲಿ ಈ ಒಂದು ಏನು ಕೊಬ್ಬು ಸಂಗ್ರಹ ಆಗುತ್ತೆ ಅಂತ ನಿಮ್ಗೆ ಗೊತ್ತಿರ್ಬೇಕು. ಯಾವ್ದ್ರಲ್ಲಿ ಈ ತರ ಒಂದು ಕೊಬ್ಬು ಸಂಗ್ರಹ ಆಗುತ್ತೆ ಅಂತ ಅಂದ್ರೆ, ನೋಡಿ, ಪ್ರಾಣಿ ಅಂಗಾಂಶಗಳು ಅಂದ್ರೆ ಟಿಶ್ಯೂಸ್. ಅಂಗಾಂಶ ಅಂದ್ರೆ ಏನು ಅಂತ ಒಂಚೂರು ನೋಡ್ಕೋಬೇಕು ನೀವು. ಅಂಗಾಂಶ ಅಂದ್ರೆ ನಿಮ್ಗೆ ಗೊತ್ತಿರ್ಬೇಕು, ಟಿಶ್ಯೂಸ್ ಅಂತ ಹೇಳ್ತೀವಿ ಇಂಗ್ಲಿಷ್ ನಲ್ಲಿ ನಾವು. ಒಂದೇ ಮೂಲದಲ್ಲಿ ಹುಟ್ಟಿದ ಒಂದೇ ರೀತಿಯ ರಚನೆ ಹೊಂದಿರುವ ಒಂದೇ ರೀತಿಯ ಕಾರ್ಯಗಳನ್ನು ಮಾಡುವ ಜೀವಕೋಶಗಳ ಗುಂಪಿಗೆ ನಾವು ಅಂಗಾಂಶ ಅಂತ ಹೇಳಿ ಕರಿತೀವಿ. ಇದು ನಿಮ್ಗೆ ಗೊತ್ತಿರ್ಬೇಕು. ಒಂದೇ ಮೂಲದಲ್ಲಿ ಹುಟ್ಟಿರ್ಬೇಕು, ಒಂದೇ ರೀತಿಯ ರಚನೆಯನ್ನ ಹೊಂದಿರಬೇಕು, ಒಂದೇ ರೀತಿಯ ಕಾರ್ಯಗಳನ್ನ ಮಾಡ್ತಾ ಇರ್ತಕ್ಕಂಥ ಜೀವಕೋಶಗಳು, ಸೆಲ್ಸ್ ಅಂತ ಏನ್ ಕರಿತೀವಿ, ಈ ಜೀವಕೋಶಗಳ ಗುಂಪಿಗೆ ನಾವು ಅಂಗಾಂಶ ಅಥವಾ ಟಿಶ್ಯೂಸ್ ಅಂತ ಹೇಳಿ ಕರಿತೀವಿ. ಇದರಲ್ಲಿ ನಾವು ಮೊನ್ನೆ 9th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬಗ್ಗೆ, ಸೈನ್ಸ್ ಬಗ್ಗೆ ನಾವು ತಿಳ್ಕೊಳ್ತಾ ಇರ್ಬೇಕಾದ್ರೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ತಾ ಇದ್ವಿ. ಅಲ್ಲಿ ಸಸ್ಯ ಅಂಗಾಂಶಗಳು, ಅದರಲ್ಲಿ ಏನು ಶಾಶ್ವತ ಅಂಗಾಂಶಗಳು, ಈ ತರದ್ದು ನಾವು ತಿಳ್ಕೊಳ್ತಾ ಇದ್ವಿ ಅಲ್ಲಿ. ಈಗ ನಾವು ಇಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಯಾವ್ದ್ರ ಮೇಲೆ ಅಂದ್ರೆ ಪ್ರಾಣಿ ಅಂಗಾಂಶಗಳ ಮೇಲೆ ಒಂದು ಪ್ರಶ್ನೆ ಕೇಳಿದ್ದಾರೆ. ಅನಿಮಲ್ ಟಿಶ್ಯೂಸ್ ಅಂತ ಏನ್ ಕರಿತೀವಿ, ಈ ಪ್ರಾಣಿ ಅಂಗಾಂಶಗಳಲ್ಲಿ ಮುಖ್ಯವಾಗಿ 4 ವಿಧ. ಒಂದನೇದೇನು ಅಂದ್ರೆ ಅನುಲೇಪಕ ಅಂಗಾಂಶ ಅಂತ ಹೇಳ್ತೀವಿ. ಅನುಲೇಪಕ ಅಂಗಾಂಶ. ಎರಡನೇದು ಬಂದು ಸ್ನಾಯು ಅಂಗಾಂಶ.
ಮೂರನೇದು ಬಂದು ಸಂಯೋಜಕ ಅಂಗಾಂಶ. ಪ್ರಾಣಿ ಅಂಗಾಂಶಗಳಲ್ಲಿ 4 ವಿಧ ಮುಖ್ಯವಾಗಿ. ಮೊದಲನೇದು ಅನುಲೇಪಕ ಅಂಗಾಂಶ, ಎಪಿಥೇಲಿಯಲ್ ಟಿಶ್ಯೂಸ್ ಅಂತ ಕರೀತಾರೆ, ಮಸ್ಕ್ಯುಲರ್ ಟಿಶ್ಯೂಸ್ ಅಂತ ಹೇಳ್ತಾರೆ ಸ್ನಾಯು ಅಂಗಾಂಶಗಳಿಗೆ, ಕನೆಕ್ಟಿವ್ ಟಿಶ್ಯೂಸ್ ಅಂತ ಹೇಳ್ತಾರೆ ಸಂಯೋಜಕ ಅಂಗಾಂಶಗಳಿಗೆ. 4ನೇದು ನರ ಅಂಗಾಂಶ. ಹೀಗೆ ಪ್ರಾಣಿಗಳಲ್ಲಿ ಒಟ್ಟಾರೆ 4 ರೀತಿಯ ಅಂಗಾಂಶಗಳನ್ನ ನಾವು ಕಾಣ್ತೀವಿ. ಈಗ ಅನುಲೇಪಕ ಅಂಗಾಂಶದಲ್ಲಿ ನೋಡೋದಾದ್ರೆ ಅದರಲ್ಲಿ ಮತ್ತೆ 3 ರೀತಿಯ ಅಂಗಾಂಶಗಳನ್ನ ಕಾಣ್ತೀವಿ. ಚಪ್ಪಟೆ ಅನುಲೇಪಕ ಅಂಗಾಂಶ, ಚಪ್ಪಟೆ ಆಗಿರ್ತಕ್ಕಂಥದ್ದು ಚಪ್ಪಟೆ ಅನುಲೇಪಕ ಅಂಗಾಂಶ. ನೋಡಿ, ಅನುಲೇಪಕ ಅಂಗಾಂಶದಲ್ಲೇ 3 ರೀತಿ. ಮೊದಲನೇದು ಚಪ್ಪಟೆ ಆಗಿರ್ತಕ್ಕಂಥದ್ದು, ಒಂದು ರೀತಿ ಚಪ್ಪಟೆಯಾಗಿ ಈ ರೀತಿ ಆಕಾರವನ್ನ ಹೊಂದಿರತಕ್ಕಂತ ಅಂಗಾಂಶಗಳು, ಒಂದಕ್ಕೊಂದು ಅಂಟ್ಕೊಂಡೇ ಇರ್ತವೆ ಈ ಅಂಗಾಂಶಗಳು. ಈ ಅನುಲೇಪಕ ಅಂಗಾಂಶಗಳು ಹೇಗಿರ್ತವೆ ಅಂದ್ರೆ, ಒಂದು ರೀತಿ ಯಾವ್ದಾದ್ರು ಒಂದು ಸಮತಲವಾದ ಇದ್ರ ಮೇಲೆ ಈ ಏನು ನಾವು ಟೈಲ್ಸ್ ಗಳನ್ನ ಜೋಡಿಸಿರ್ತಾರೆ ಆ ರೀತಿಯಾಗಿ ಅವು ಜೋಡಣೆ ಆಗಿರ್ತವೆ. ಯಾವು? ಈ ಚಪ್ಪಟೆ ಅಂಗಾಂಶಗಳು, ಅನುಲೇಪಕ ಅಂಗಾಂಶಗಳು. ಇನ್ನು ಎರಡನೇದು ಬಂದು ಸ್ತಂಭಾಕೃತಿ ಅನುಲೇಪಕ ಅಂಗಾಂಶ ಅಂತ ಕರೀತಾರೆ. ಸ್ತಂಭಾಕೃತಿ ಅನುಲೇಪಕ ಅಂಗಾಂಶ ಅಂದ್ರೆ ಅವು ಹೀಗೆ ಒಟ್ಟೊಟ್ಟಿಗೆ ಹಿಂಗೆ ಉದ್ದುದ್ದಕ್ಕೆ ಸ್ತಂಭಗಳು, ಕಂಬಗಳ ರೀತಿನಲ್ಲಿ ರಚನೆ ಆಗಿರ್ತವೆ. ಈ ರೀತಿ ಅವು ಒಂದಕ್ಕೊಂದು ಅಂಟ್ಕೊಂಡಂಗೆ ಕಂಬಗಳ ರೀತಿನಲ್ಲೇ ಇರುತ್ತೆ. ಇದನ್ನ ಸ್ತಂಭಾಕೃತಿ ಅನುಲೇಪಕ ಅಂಗಾಂಶ ಅಂತ ಹೇಳಿ ಕರೀತಾರೆ. ಇನ್ನು ಮೂರನೇದು ಬಂದು ಘನಾಕೃತಿ ಅನುಲೇಪಕ ಅಂಗಾಂಶ ಅಂತಾನೆ ಕರೀತಾರೆ. ಇವು ಹೇಗಿರ್ತವೆ ಅಂದ್ರೆ ಘನಗಳ ರೂಪದಲ್ಲಿ. ನಿಮ್ಗೆ ಗೊತ್ತಿರೋ ಹಾಗೆ ಘನ ಹೇಗಿರುತ್ತೆ ಅಂತ ಅಂದ್ರೆ ಹೀಗೆ ಇದೇ ರೀತಿ ಇದರಲ್ಲಿ ಮತ್ತೆ ಹಿಂಗೆ ಕೆಳಗಡೆ ಘನ ರೂಪದಲ್ಲಿ ಘನಾಕೃತಿಗಳು ನೋಡಿರ್ತೀರ ನೀವು. ಈ ಘನಾಕೃತಿಗಳ ರೂಪದಲ್ಲಿ ಇವು ಒತ್ತೊಟ್ಟಿಗೆ ಇವು ಅಂಟ್ಕೊಂಡಿರ್ತವೆ. ಈ ಒಂದು ಅಂಗಾಂಶಗಳ ಮಧ್ಯದಲ್ಲಿ ಯಾವುದೇ ಒಂದು ಸ್ಪೇಸ್ ಇರಲ್ಲ, ಖಾಲಿ ಜಾಗ ಇರಲ್ಲ. ಹಾಗಾಗಿ ಇವುಗಳನ್ನ ಒಂದು ರೀತಿ ಅಂಟ್ಕೊಂಡಾಗೆ ಅನುಲೇಪಕವಾಗಿ ಇದ್ದಂತ ಅಂಗಾಂಶಗಳು. ಈ ರೀತಿ ಒಟ್ಟಾರೆ 3 ರೀತಿಯ ಅಂಗಾಂಶಗಳು ಕಂಡು ಬರ್ತವೆ. ಅದರಲ್ಲಿ ಈ ಚಪ್ಪಟೆ ಅಂಗಾಂಶಗಳು ಎಲ್ಲಿರ್ತವೆ ಅಂದ್ರೆ ಅನ್ನನಾಳ, ರಕ್ತನಾಳ. ಕೇಳ್ತಾರೆ ಅನುಲೇಪಕ ಯಾವುದು ಚಪ್ಪಟೆ ಅನುಲೇಪಕ ಅಂಗಾಂಶ ಪ್ರಾಣಿಗಳ ದೇಹದಲ್ಲಿ ಯಾವುದು ಇದರಲ್ಲಿ ಕಂಡು ಬರುತ್ತೆ ಅಂದ್ರೆ ಅನ್ನನಾಳದಲ್ಲಿ, ರಕ್ತನಾಳದಲ್ಲಿ ಮತ್ತೆ ಲೋಮನಾಳಗಳಲ್ಲಿ ಇವು ಕಂಡು ಬರುತ್ತೆ. ಹಾಗೇನೆ ಈ ಏನು ಘನಾಕೃತಿಯ ಒಂದು ಅನುಲೇಪಕ ಅಂಗಾಂಶಗಳು ಎಲ್ಲಿ ಕಂಡು ಬರ್ತವೆ ಅಂದ್ರೆ ಮೆದೋಜೀರಕ ಗ್ರಂಥಿ, ಹಾಗೇನೆ ಲಾಲಾರಸ ಗ್ರಂಥಿ, ಮತ್ತೆ ಬೆವರಿನ ಗ್ರಂಥಿಗಳಲ್ಲಿ ಇವು ಕಂಡು ಬರ್ತವೆ. ಇದು ಸ್ರವಿಸುವ ಕೆಲಸವನ್ನ ಮಾಡುತ್ತೆ. ಇದರಲ್ಲಿ ಸೈಟೋಪ್ಲಾಸ್ಮಾ ಅಂತ ಹೇಳಿ ಇರುತ್ತೆ. ಸೈಟೋಪ್ಲಾಸ್ಮಾ ನೆನ್ಪಿಟ್ಕೋಬೇಕು. ಇವುಗಳನ್ನ ಅನುಲೇಪಕ ಅಂಗಾಂಶಗಳು ಅಂತ ಹೇಳಿ ಕರಿತೀವಿ. ಇವು ಚರ್ಮದಲ್ಲಿ ತಮ್ಮ ಕೆಳಗಡೆ ಇರ್ತಕ್ಕಂಥ ಅಂಗಾಂಶಗಳನ್ನ ರಕ್ಷಣೆ ಮಾಡೋದಕ್ಕೆ ಅಥವಾ ಒಂದು ರೀತಿಯ ಪೊರೆಯಂತೆ ಕೆಲಸ ಮಾಡುತ್ತೆ. ಈ ಅನುಲೇಪಕ ಅಂಗಾಂಶ ಅಂತಕ್ಕಂಥದ್ದು ಚರ್ಮದ ಕೆಳಗೆ ಇರ್ತಕ್ಕಂಥ ಇತರೆ ಅಂಗಾಂಶಗಳನ್ನ ರಕ್ಷಣೆ ಮಾಡುವ ಒಂದು ಪೊರೆಯ ರೀತಿಯಲ್ಲಿ ಇದು ಕೆಲಸ ಮಾಡುತ್ತೆ. ಯಾವುದು? ಅನುಲೇಪಕ ಅಂಗಾಂಶ. ಬಹಳ ಮುಖ್ಯವಾಗಿ ದೇಹದ ತಾಪಮಾನವನ್ನ ನಿಯಂತ್ರಣ ಮಾಡುತ್ತೆ. ಇದು ನಿಮ್ಗೆ ಗೊತ್ತಿರ್ಬೇಕು. ಬಾಡಿ ಟೆಂಪರೇಚರ್ ಅನ್ನ ಕಂಟ್ರೋಲ್ ಮಾಡ್ತಕ್ಕಂತಹ ಕೆಲಸವನ್ನ ಈ ಅನುಲೇಪಕ ಅಂಗಾಂಶ ಕೇಳ್ತಾರೆ. ಅನುಲೇಪಕ ಅಂಗಾಂಶದ ಕಾರ್ಯಗಳೇನು, ಏನೇನ್ ಕೆಲಸ ಮಾಡುತ್ತೆ ಇದು ಅಂತ ಅಂದ್ರೆ, ಮೊದಲನೇದಾಗಿ ಇದು ಏನ್ ಮಾಡುತ್ತೆ, ಚರ್ಮದ ಕೆಳಭಾಗದಲ್ಲಿ ಇರ್ತಕ್ಕಂತಹ ಇತರ ಅಂಗಾಂಶಗಳನ್ನ ರಕ್ಷಣೆ ಮಾಡ್ತಕ್ಕಂತ ಕೆಲಸವನ್ನ ಮಾಡುತ್ತೆ. ಹಾಗೇನೆ ದೇಹದ ತಾಪಮಾನವನ್ನ ನಿಯಂತ್ರಣ ಮಾಡುತ್ತೆ. ದೇಹದ ತಾಪ ನಿಯಂತ್ರಣ, ಹಾಗೇನೆ ಚರ್ಮದ ಕೆಳಭಾಗದಲ್ಲಿರ್ತಕ್ಕಂತಹ ಇತರ ಅಂಗಾಂಶಗಳ
ಇತರ ಅಂಗಾಂಶಗಳ ರಕ್ಷಣೆ. ನೋಡಿ, ಹೀಗೆ ಬಹಳ ಮುಖ್ಯವಾದಂತ, ಅದ್ರ ಜೊತೆಗೆ ಜ್ಞಾನೇಂದ್ರಿಯಗಳಲ್ಲಿ ಇರ್ತಕ್ಕಂತ ಒಂದು ವಿಶಿಷ್ಟ ಗ್ರಾಹಕ ಕೋಶಗಳಿಗೆ ಇದು ಸಹಾಯ ಮಾಡುತ್ತೆ. ಜ್ಞಾನೇಂದ್ರಿಯಗಳಲ್ಲಿ ಇರ್ತಕ್ಕಂಥ ವಿಶಿಷ್ಟ ಕೋಶಗಳಿರ್ತವೆ, ಅಲ್ಲಿ ಈ ಅನುಲೇಪಕ ಅಂಗಾಂಶ ಸಹಾಯ ಮಾಡುತ್ತೆ. ಹಾಗೇನೆ ವಸ್ತುಗಳ ಸಾಗಾಣಿಕೆಗೆ ಸಹಾಯ ಮಾಡುತ್ತೆ. ವಸ್ತುಗಳ ಸಾಗಾಣಿಕೆಗೆ ಸಹಾಯ ಮಾಡುತ್ತೆ ಈ ಅನುಲೇಪಕ ಅಂಗಾಂಶ. ಮತ್ತೆ ಪೋಷಕಾಂಶಗಳನ್ನ ಹೀರ್ಕೊಳ್ಳೋದಕ್ಕೆ ಪ್ರಾಣಿಗಳಿಗೆ ಸಹಾಯ ಮಾಡುತ್ತೆ. ಹಾಗೇನೆ ಏನು ತ್ಯಾಜ್ಯ ವಸ್ತುಗಳು ಅಂತ ಏನು ವಿಸರ್ಜನೆ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ನೋಡಿ, ಪೋಷಕಾಂಶಗಳನ್ನ ಹೀರ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ, ಹೀರಿಕೊಳ್ಳಲು. ಹಾಗೇನೆ ತ್ಯಾಜ್ಯ ವಸ್ತುಗಳನ್ನ ವಿಸರ್ಜನೆ ಮಾಡಲು. ತ್ಯಾಜ್ಯ ವಸ್ತುಗಳನ್ನ ವಿಸರ್ಜಿಸಲು ಸಹ ಇದು ಸಹಾಯ ಮಾಡುತ್ತೆ. ಯಾವುದು? ಅನುಲೇಪಕ ಅಂಗಾಂಶ. ಪ್ರಾಣಿಗಳಲ್ಲಿ ಇರ್ತಕ್ಕಂಥ ಅನುಲೇಪಕ ಅಂಗಾಂಶ ಏನೇನೆಲ್ಲ ಕೆಲಸ ಮಾಡುತ್ತೆ ನೋಡಿ. ಮೊದಲನೇದಾಗಿ ದೇಹದ ತಾಪವನ್ನ ನಿಯಂತ್ರಣ ಮಾಡುತ್ತೆ. ಚರ್ಮದ ಕೆಳಭಾಗದಲ್ಲಿ ಇರ್ತಕ್ಕಂಥ ಇತರ ಅಂಗಾಂಶಗಳನ್ನ ರಕ್ಷಣೆ ಮಾಡುತ್ತೆ. ವಸ್ತುಗಳ ಸಾಗಾಣಿಕೆಗೆ ಸಹಾಯ ಮಾಡುತ್ತೆ. ಪೋಷಕಾಂಶಗಳನ್ನ ಹೀರ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ದೇಹದಲ್ಲಿ ಬೇಡವಾದ ತ್ಯಾಜ್ಯ ವಸ್ತುಗಳನ್ನ ವಿಸರ್ಜನೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಅನುಲೇಪಕ ಅಂಗಾಂಶ, ಪ್ರಾಣಿಗಳಲ್ಲಿ ಇರ್ತಕ್ಕಂಥ ಅನುಲೇಪಕ ಅಂಗಾಂಶದಲ್ಲಿ ಚಪ್ಪಟೆ ಅನುಲೇಪಕ ಅಂಗಾಂಶ ಅಂತ ಬರುತ್ತೆ, ಸ್ತಂಭಾಕೃತಿ ಅನುಲೇಪಕ ಅಂಗಾಂಶ ಅಂತ ಬರುತ್ತೆ, ಘನಾಕೃತಿ ಅನುಲೇಪಕ ಅಂಗಾಂಶ ಅಂತ ಬರುತ್ತೆ. ಇದೆಲ್ಲ ಎಲ್ಲಿದೆ ಅಂತ ಅಂದ್ರೆ ಎಲ್ಲೂ ಇಲ್ಲ, 9th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ ಅಲ್ಲೇ ಸಿಗುತ್ತೆ ಇದೆಲ್ಲ ಮಾಹಿತಿ ನಿಮ್ಗೆ. ಸರಿಯಾದ ರೀತಿಯಲ್ಲಿ ನೀವು ಇದನ್ನ ನೋಡಿದ್ರೆ ಸಿಗುತ್ತೆ. ಈ ಚಪ್ಪಟೆ ಅನುಲೇಪಕ ಅಂಗಾಂಶ ಅನ್ನನಾಳದಲ್ಲಿ, ರಕ್ತನಾಳದಲ್ಲಿ, ಲೋಮನಾಳಗಳಲ್ಲಿ ಕಂಡು ಬರುತ್ತೆ. ಹಾಗೇನೆ ಈ ಘನಾಕೃತಿ ಅನುಲೇಪಕ ಅಂಗಾಂಶ ಏನಿದೆ ಇದು ಸೈಟೋಪ್ಲಾಸ್ಮಾ ಅಂತಕ್ಕಂಥ ವಸ್ತು ಇದರಲ್ಲಿ ಇರುತ್ತೆ. ಹಾಗೇನೆ ಮೆದೋಜೀರಕ ಗ್ರಂಥಿಯಲ್ಲಿ, ಲಾಲಾರಸ ಗ್ರಂಥಿಯಲ್ಲಿ, ಬೆವರಿನ ಗ್ರಂಥಿಗಳಲ್ಲಿ ಇದು ಕಂಡು ಬರುತ್ತೆ. ಇನ್ನು ನಾವು ಎರಡನೇ ಒಂದು ಅಂಗಾಂಶ ಅಂದ್ರೆ ಸ್ನಾಯು ಅಂಗಾಂಶ ಅಂತ ನೋಡ್ತಾ ಇದ್ವಿ. ಇಲ್ಲಿ ಎರಡನೇದ್ ಬರ್ಕೊಂಡ್ವಿ. ಪ್ರಾಣಿಗಳಲ್ಲಿ ಇರ್ತಕ್ಕಂಥ ಎರಡನೇ ಒಂದು ಮುಖ್ಯವಾದಂತ ಅಂಗಾಂಶ ಯಾವುದು ಅಂದ್ರೆ ಸ್ನಾಯು ಅಂಗಾಂಶ. ಸ್ನಾಯು ಅಂಗಾಂಶ ಬಹಳ ಮುಖ್ಯವಾಗಿ ಮಾಂಸಖಂಡಗಳು ನಿಮ್ಗೆಲ್ರಿಗೂ ಗೊತ್ತಿದೆ. ಇಲ್ಲಿ ಚಲನೆಗೆ ಇದು ಸಹಾಯ ಮಾಡುತ್ತೆ, ಜೀವಿಗಳ ಚಲನೆಗೆ ಸಹಾಯ ಮಾಡುತ್ತೆ. ಯಾವುದು? ಸ್ನಾಯು ಅಂಗಾಂಶ. ಈ ಸ್ನಾಯು ಅಂಗಾಂಶ ಸಂಕುಚಿತಗೊಳ್ಳೋದು ಮತ್ತೆ ವಿಕಸನಗೊಳ್ತಕ್ಕಂಥ ಕೆಲಸ ಆಗ್ತಾ ಇರುತ್ತೆ. ಈ ಸ್ನಾಯು ಅಂಗಾಂಶದಲ್ಲಿ ಸಂಕುಚಿತ ಮತ್ತು ವಿಕಸನ ಆಗ್ತಕ್ಕಂಥ ಕೆಲಸ ಆಗೋದ್ರಿಂದ ಚಲನೆಗೆ ಅನುಕೂಲ ಆಗುತ್ತೆ. ಸಂಕುಚಿತಗೊಳ್ಳೋದು ಅಥವಾ ವಿಕಸನಗೊಳ್ತಕ್ಕಂತಹ ಕ್ರಿಯೆ ಯಾವಾಗ್ಲೂ ಈ ಅಂಗಾಂಶದಲ್ಲಿ ನಡೆಯೋದ್ರಿಂದ, ಆ ಗುಣ ಇರೋದ್ರಿಂದ ನಾವು ಚಲಿಸೋದಕ್ಕೆ ಇದು ಅನುಕೂಲ ಆಗುತ್ತೆ. ಈ ಸ್ನಾಯು ಅಂಗಾಂಶಗಳಲ್ಲೂ ಕೂಡ 3 ರೀತಿ ಬರುತ್ತೆ. ಸ್ನಾಯು ಅಂಗಾಂಶದಲ್ಲೂ ಸಹ 3 ರೀತಿ ಬರುತ್ತೆ. ಅದರಲ್ಲಿ ಒಂದನೇದು ಏನು ಅಂದ್ರೆ ಪಟ್ಟೆ ಸಹಿತ ಸ್ನಾಯು ಅಂಗಾಂಶ, ಪಟ್ಟೆ ಸಹಿತ. ಎರಡನೇದು ಪಟ್ಟೆ ರಹಿತ ಸ್ನಾಯು ಅಂಗಾಂಶ. ಮೂರನೇದು ಬಂದು ಹೃದಯದ ಸ್ನಾಯುಗಳು ಅಂತ ಹೇಳಿ, ಹೃದಯದ ಸ್ನಾಯುಗಳು. ನೋಡಿ, ಇವುಗಳ ಬಗ್ಗೆ ಗೊತ್ತಿರಬೇಕು ನಿಮ್ಗೆ. ಸ್ನಾಯು ಅಂಗಾಂಶದಲ್ಲಿ ಮುಖ್ಯವಾಗಿ 3: ಒಂದು ಪಟ್ಟೆ ಸಹಿತ ಸ್ನಾಯು ಅಂಗಾಂಶ, ಪಟ್ಟೆ ರಹಿತ ಸ್ನಾಯು ಅಂಗಾಂಶ, ಹೃದಯದ ಸ್ನಾಯುಗಳು ಅಂತ ಹೇಳಿ 3 ರೀತಿಯಲ್ಲಿ ಇದರಲ್ಲಿ 3 ವಿಧ ಕಂಡು ಬರುತ್ತೆ. ಇನ್ನು ಬಹಳ ಮುಖ್ಯವಾದಂತದ್ದು ಮೂರನೇದು ಯಾವ್ದಪ್ಪ ಅಂದ್ರೆ ಸಂಯೋಜಕ ಅಂಗಾಂಶ. ಈ ಪ್ರಶ್ನೆ ಬಂದಿರೋದು ನೋಡಿ, ಇವತ್ತು ಇಲ್ಲಿ ಏನು ಪ್ರಜಾವಾಣಿ ನ್ಯೂಸ್ ಪೇಪರ್ ಅಲ್ಲಿ ಕೊಟ್ಟಿದ್ದಾರೆ, ಈ ಒಂದು ಪ್ರಶ್ನೆ ಬಂದಿರತಕ್ಕಂಥದ್ದು ಈ ಸಂಯೋಜಕ ಅಂಗಾಂಶದ ಮೇಲೆ. ಕನೆಕ್ಟಿವ್ ಟಿಶ್ಯೂ ಅಂತ ಹೇಳ್ತೀವಿ. ಇದು ದೇಹದ ವಿವಿಧ ಅಂಗಗಳನ್ನ ಒಂದಕ್ಕೊಂದು ಹೊಂದಿಸ್ತಕ್ಕಂಥ ಕೆಲಸವನ್ನ ಮಾಡುತ್ತೆ. ಯಾವುದು? ಸಂಯೋಜಕ ಅಂಗಾಂಶ ಏನ್ ಮಾಡುತ್ತೆ ಅಂದ್ರೆ ದೇಹದ ವಿವಿಧ ಅಂಗಾಂಶಗಳನ್ನ ಒಂದಕ್ಕೊಂದು ಹೊಂದಿಕೊಳ್ಳುವಂತಹ ಅಥವಾ ಹೊಂದಿಸುವಂತಹ ಕೆಲಸವನ್ನ ಇದು ಮಾಡುತ್ತೆ, ಸಂಯೋಜಕ ಅಂಗಾಂಶ. ಅದಕ್ಕೆ ಇದನ್ನ ಕನೆಕ್ಟಿವ್ ಟಿಶ್ಯೂ ಅಂತ ಹೇಳಿ, ಹೊಂದಿಸುವ ಕೆಲಸವನ್ನ ಮಾಡುತ್ತೆ. ಹಾಗೇನೆ ದೇಹಕ್ಕೆ ಆಧಾರ ನೀಡುವಂತಹ ಕೆಲಸವನ್ನ ಮಾಡುತ್ತೆ. ದೇಹಕ್ಕೆ
ಆಧಾರ ನೀಡುವ ಕೆಲಸವನ್ನ ಮಾಡುತ್ತೆ. ಯಾವುದು? ಸಂಯೋಜಕ ಅಂಗಾಂಶ. ನೋಡಿ, ಇದ್ರಲ್ಲಿ ಸಹ ಏನು ಈ ಸಂಯೋಜಕ ಅಂಗಾಂಶದಲ್ಲೂ ಸಹ 3 ರೀತಿ ಬರುತ್ತೆ. ಈ ಸಂಯೋಜಕ ಅಂಗಾಂಶದಲ್ಲೂ ಸಹ 3 ರೀತಿ. ಯಾವ್ಯಾವ್ದು ಅಂದ್ರೆ ಸಡಿಲ ಸಂಯೋಜಕ ಅಂಗಾಂಶ ಒಂದನೇದು, ಸಡಿಲ ಸಂಯೋಜಕ ಅಂಗಾಂಶ. ಎರಡನೇದು ದಟ್ಟ ಸಂಯೋಜಕ ಅಂಗಾಂಶ, ದಟ್ಟ ಸಂಯೋಜಕ ಅಂಗಾಂಶ. ಮೂರನೇದು ದ್ರವರೂಪದ ಸಂಯೋಜಕ ಅಂಗಾಂಶ, ದ್ರವರೂಪದ ಸಂಯೋಜಕ ಅಂಗಾಂಶ. ಇದು ಮೂರನೇದು. ಮೊದಲನೇದು ಸಡಿಲ ಸಂಯೋಜಕ ಅಂಗಾಂಶ, ಎರಡನೇದು ದಟ್ಟ ಸಂಯೋಜಕ ಅಂಗಾಂಶ, ಮೂರನೇದು ದ್ರವರೂಪದ ಸಂಯೋಜಕ ಅಂಗಾಂಶ. ಇವತ್ತು ಏನ್ ಪ್ರಶ್ನೆ ಕೇಳಿದ್ದಾರೆ, ಇವೆಲ್ಲವೂ ಕೂಡ ಸಡಿಲ ಸಂಯೋಜಕ ಅಂಗಾಂಶದಲ್ಲಿ ಇರ್ತಕ್ಕಂಥ ಏರಿಯೋಲಾರ್ ಅಂಗಾಂಶಗಳು ಅಂತ ಏನ್ ಕರಿತೀವಿ. ನೋಡಿ, ಇದರಲ್ಲಿ 3. ಈ ಸಡಿಲ ಸಂಯೋಜಕ ಅಂಗಾಂಶದಲ್ಲಿ ಏರಿಯೋಲಾರ್ ಅಂತಕ್ಕಂಥದ್ದು ಅಲ್ಲಿ ಆಪ್ಷನ್ ಅಲ್ಲಿ ಕೊಟ್ಟಿದ್ದಾರೆ, ಏರಿಯೋಲಾರ್ ಅಂಗಾಂಶ. ನೋಡಿ, ಇದೊಂದು ಕನೆಕ್ಟಿವ್ ಟಿಶ್ಯೂ. ಈ ಏರಿಯೋಲಾರ್ ಅಂಗಾಂಶ ಒಂದು ರೀತಿ ಫೈಬರ್ ರೀತಿನಲ್ಲಿ ಇರುತ್ತೆ. ಸ್ನಾಯು ತಂತುಗಳು ಇದರಲ್ಲಿ ಕಂಡು ಬರುತ್ತೆ. ಇದು ಈ ಏರಿಯೋಲಾರ್ ಅಂತಕ್ಕಂಥದ್ದು ಬಿಳಿ, ಹಳದಿ ಮತ್ತು ಜಾಲತಂತುಗಳು ಅಂತಕ್ಕಂಥ ರೂಪದಲ್ಲಿ ದೇಹದಲ್ಲಿ ಕಂಡು ಬರುತ್ತೆ. ತಂತುಗಳನ್ನ ಉತ್ಪತ್ತಿ ಮಾಡ್ತಕ್ಕಂಥ ಅಂಗಾಂಶ ಯಾವುದು? ಏರಿಯೋಲಾರ್ ಅಂಗಾಂಶ. ಈ ಸಡಿಲ ಸಂಯೋಜಕ ಅಂಗಾಂಶದಲ್ಲಿ 3 ಮತ್ತೆ ಅದರಲ್ಲಿ ಏರಿಯೋಲಾರ್ ಅಂಗಾಂಶ. ಎರಡನೇದು ಇದು ಕೂಡ ಅಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಮುಖ್ಯವಾದಂತ ಆಪ್ಷನ್ ನಿಮ್ಗೆ ಇವತ್ತಿನ ಪ್ರಶ್ನೆನಲ್ಲಿ ಅಡಿಪೋಸ್ ಅಂಗಾಂಶ. ಅಡಿಪೋಸ್ ಅಂಗಾಂಶ. ನೋಡಿ, ಪ್ರಾಣಿಗಳ ದೇಹದಲ್ಲಿ ಕೊಬ್ಬನ್ನ ಸಂಗ್ರಹಿಸುವ ಅಂಗಾಂಶ ಯಾವುದು ಅಂತ ಕೇಳಿದಾರಲ್ಲ, ಇದೇನೆ. ಯಾವುದು? ಅಡಿಪೋಸ್ ಅಂಗಾಂಶ ಅಂತಕ್ಕಂಥದ್ದು ಪ್ರಾಣಿಗಳ ದೇಹದಲ್ಲಿ ಏನ್ ಮಾಡುತ್ತೆ? ಕೊಬ್ಬನ್ನ ಸಂಗ್ರಹಿಸಿ ಇಡುವಂತಹ ಕೆಲಸವನ್ನ ಮಾಡುತ್ತೆ. ಇಲ್ಲಿ ನೋಡಿ, ಈ ಏನು ಏರಿಯೋಲಾರ್ ಅಂಗಾಂಶ ಇದೆ, ಇದರಲ್ಲಿ 4 ಜೀವಕೋಶಗಳಿರ್ತವೆ. 4 ಜೀವಕೋಶಗಳಿರ್ತವೆ. ಅದನ್ನ ಪ್ಲಾಸ್ಮಾ ಅಂತ ಒಂದು, ಇನ್ನೊಂದು ಫೈಬ್ರೋಬ್ಲಾಸ್ಟ್ಗಳು ಅಂತ ಕರೀತಾರೆ. ಎರಡನೇದು ಪ್ಲಾಸ್ಮಾ ಫೈಬ್ರೋಬ್ಲಾಸ್ಟ್ಗಳು, ಫೈಬ್ರಾಬ್ಲಾಸ್ಟ್ಗಳು, ಪ್ಯಾಕ್ರೋಫೇಜ್, ಮತ್ತು ಮಾಸ್ಟ್ ಅಂತಕ್ಕಂತಹ 4 ರೀತಿಯ ಜೀವಕೋಶಗಳು ಇದರಲ್ಲಿ ಕಂಡು ಬರ್ತವೆ. 4 ರೀತಿಯ ಜೀವಕೋಶಗಳು ಈ ಮಾತೃಕೆಗಳಲ್ಲಿ ಕಂಡು ಬರ್ತವೆ. ಇವು ಈ ಪ್ಲಾಸ್ಮಾ ಏನಿದೆ, ಇದು ನಿಮ್ಗೆ ಗೊತ್ತಿರೋ ಹಾಗೆ ಪ್ರತಿಕಾಯಗಳ ಉತ್ಪಾದನೆ, ಆಂಟಿಬಾಡೀಸ್ ಅನ್ನ ತಯಾರಿಸೋದಕ್ಕೆ ಇವು ಅತ್ಯಂತ ಉಪಯುಕ್ತವಾಗಿವೆ. ಇನ್ನು ಈ ಏನು ಫೈಬ್ರೋಬ್ಲಾಸ್ಟ್ಗಳು ಅಂತ ಕರಿತೀವಿ, ಇವು ತಂತುಗಳನ್ನ ಸ್ರವಿಸ್ತವೆ. ಇವು ಪ್ರತಿಕಾಯಗಳನ್ನ ಉತ್ಪತ್ತಿ ಮಾಡ್ತವೆ, ಆಂಟಿಬಾಡೀಸ್ ಅನ್ನ ದೇಹದೊಳಗಡೆ. ಇನ್ನು ಈ ಪ್ಯಾಕ್ರೋಫೇಸ್ ಅಂತ ಏನಿದೆ, ಇದು ಸೂಕ್ಷ್ಮ ಜೀವಿಗಳು, ಏನು ವೈರಸ್ ಇರ್ಬೋದು, ಬ್ಯಾಕ್ಟೀರಿಯಾಗಳಿರ್ಬೋದು, ಇವು ದೇಹವನ್ನ ಪ್ರವೇಶಿಸಿದಾಗ ಅವುಗಳನ್ನ ಭಕ್ಷಿಸುವ ಕೆಲಸವನ್ನ, ಸೂಕ್ಷ್ಮ ಜೀವಿಗಳನ್ನ ತಿಂದು ಹಾಕ್ತವೆ, ಭಕ್ಷಿಸ್ತವೆ. ಯಾವುವು? ಪ್ಯಾಕ್ರೋಫೇಸ್ಗಳು ಭಕ್ಷಿಸುವ ಕೆಲಸವನ್ನ ಮಾಡ್ತವೆ. ಹಾಗೇನೆ ಈ ಮಾಸ್ಟ್ ಅಂತ ಏನಿವೆ, ಈ ಮಾಸ್ಟ್ಗಳಲ್ಲಿ ಸಿರೋಟೆನಿನ್ ಕೇಳ್ತಾರೆ. ಸಿರೋಟೆನಿನ್ ಅಂತಕ್ಕಂಥದ್ದು, ಸಿರೋಟೋನಿನ್ ಅಂತಕ್ಕಂಥದ್ದು, ಈ ಸಿರೋಟೋನಿನ್ ಮತ್ತೆ ಹೆಪಾರಿನ್ ಮತ್ತೆ ಈಸ್ಟಮಿನ್ ಅಂತಕ್ಕಂತಹ ವಸ್ತುಗಳನ್ನ ಇದು ಸ್ರವಿಸುತ್ತೆ. ಈ ಮಾಸ್ಟ್ ಅಂತಕ್ಕಂಥದ್ದು ಸ್ರವಿಸುವ ಕೆಲಸವನ್ನ ಮಾಡುತ್ತೆ. ನೋಡಿ, ಈ ಏರಿಯೋಲಾರ್ ಅಂಗಾಂಶದಲ್ಲಿ ಬಿಳಿ ಹಳದಿ ತಂತುಗಳು ಕಂಡು ಬರ್ತವೆ. ಅದರಲ್ಲಿ 4 ರೀತಿಯ ಒಂದು ಈ ಮಾತೃಕೆಗಳಲ್ಲಿ ಜೀವಕೋಶಗಳಿರ್ತವೆ. ಅದನ್ನ ಪ್ಲಾಸ್ಮಾ ಫೈಬ್ರೋಬ್ಲಾಸ್ಟ್ಗಳು,
ಫ್ಯಾಕ್ರೋಫೇಸ್ ಅಂತ ಹೇಳಿ, ಮಾಸ್ಟ್ಗಳಂತ ಹೇಳಿ ಕರೀತಾರೆ. ಒಂದೊಂದು ಜೀವಕೋಶ ಕೂಡ ಒಂದೊಂದು ರೀತಿ ಕೆಲಸವನ್ನ ಮಾಡುತ್ತೆ. ಈ ಪ್ಲಾಸ್ಮಾ ಏನಿರುತ್ತೆ ಇದು ಪ್ರತಿಕಾಯಗಳನ್ನ ಉತ್ಪತ್ತಿ ಮಾಡುತ್ತೆ. ಈ ಫೈಬ್ರೋಬ್ಲಾಸ್ಟ್ ಗಳು ಏನಿರುತ್ತೆ ಇದು ತಂತುಗಳನ್ನ ಉತ್ಪತ್ತಿ ಮಾಡುತ್ತೆ. ಹಾಗೇನೆ ಫ್ಯಾಕ್ರೋಫೇಸ್ ಏನಿರುತ್ತೆ ಇದು ಸೂಕ್ಷ್ಮ ಜೀವಿಗಳು, ವೈರಸ್ ಇರ್ಬೋದು, ಬ್ಯಾಕ್ಟೀರಿಯಾ ಇರ್ಬೋದು, ಇನ್ನಿತರ ಯಾವುದೇ ಸೂಕ್ಷ್ಮ ಜೀವಿಗಳನ್ನ ಭಕ್ಷಿಸುವ ಕೆಲಸವನ್ನ ಮಾಡುತ್ತೆ. ಹಾಗೇನೆ ಈ ಮಾಸ್ಟ್ ಅಂತ ಏನಿದೆ ಇದು ಸಿರೋಟನಿನ್ ಮತ್ತೆ ಹೆಪಾರಿನ್ ಅಂತ ಮತ್ತೆ ಇಸ್ಟಮಿನ್ ಅಂತಕ್ಕಂತಹ ಏನು ದ್ರವಗಳನ್ನ ಇದು ಸ್ರವಿಸುವಂತಹ ಒಂದು ಕೆಲಸವನ್ನ ಹೀಗೆ ಮಾಡುತ್ತೆ. ಅದರಲ್ಲಿ ಮುಖ್ಯವಾಗಿ ಈ ಅಡಿಪೋಸ್ ಬಗ್ಗೆನೇ ನಿಮ್ಗೆ ಕ್ವಶನ್ ಆಗಿರ್ತಕ್ಕಂಥದ್ದು. ಈ ಅಡಿಪೋಸ್ ಅಂತಕ್ಕಂಥದ್ದು ಕೊಬ್ಬು ಸಂಗ್ರಹಿಸುವಂತಹ ಒಂದು ಅಂಗಾಂಶ. ಪ್ರಾಣಿಗಳ ದೇಹದಲ್ಲಿ ಕೊಬ್ಬು ಸಂಗ್ರಹ ಮಾಡುತ್ತೆ. ಕೊಬ್ಬು ಸಂಗ್ರಹ ಮಾಡೋದು ಮತ್ತು ತಾಪಮಾನವನ್ನ ನಿಯಂತ್ರಣ ಮಾಡುವ ಕೆಲಸವನ್ನು ಮಾಡುತ್ತೆ. ಟೆಂಪರೇಚರ್, ತಾಪಮಾನ ನಿಯಂತ್ರಣ, ಟೆಂಪರೇಚರ್ ಅನ್ನ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಬಾಡಿ ದೇಹ ಅಂದ್ರೆ ಮನುಷ್ಯನ ದೇಹದಲ್ಲಿ ಟೆಂಪರೇಚರ್ ಕಂಟ್ರೋಲ್ ಮಾಡ್ತಕ್ಕಂಥ ಕೆಲಸವನ್ನ ಈ ಅಡಿಪೋಸ್ ಅಂಗಾಂಶ ಮಾಡುತ್ತೆ. ನೋಡಿ ಇಷ್ಟೆಲ್ಲ ವಿಚಾರಗಳು ಎಷ್ಟು ಇದೆ, ಎಲ್ಲಿಂದನೋ ಪ್ರಶ್ನೆ ಕೇಳ್ಬಿಡ್ತಾರೆ. ಹಾಗೇನೆ ಇನ್ನು ನರಾಂಗಾಂಶ ಅಂದ್ರೆ ಅಲ್ಲಿ ನಿಮ್ಗೆ ಗೊತ್ತಿದೆ, ನರಾಂಗಾಂಶದಲ್ಲಿ ನ್ಯೂರಾನ್ಗಳಂತ ಇರ್ತವೆ. ಹಾಗೇನೆ ಇವು ದೊಡ್ಡ ಕೋಶ ಕೇಂದ್ರವನ್ನ ಹೊಂದಿರತಕ್ಕಂಥ ಕೋಶಕಾಯಕ್ಕೆ ಸೈಟಾನ್ ಅಂತ ಹೇಳಿ ಕರೀತಾರೆ. ಈ ನ್ಯೂರಾನ್ಗಳಲ್ಲಿ ಇರ್ತಕ್ಕಂಥ ದೊಡ್ಡ ಕೋಶ ಕೇಂದ್ರವನ್ನು ಹೊಂದಿರತಕ್ಕಂಥ ಕೋಶಕಾಯ ಏನಿರುತ್ತೆ ಅದನ್ನ ಸೈಟಾನ್ ಅಂತ ಕರೀತಾರೆ. ಹಾಗೇನೆ ಕೋಶಕಾಯದಿಂದ ಹೊರಬರುವಂತಹ ಚಿಕ್ಕ ರಚನೆಗಳಿಗೆ ಡ್ಯಾಂಡ್ರೈಟ್ಗಳು ಅಂತ ಹೇಳಿ ಕರೀತಾರೆ. ಹಾಗೇನೆ ಕೋಶಕಾಯದಿಂದ ಹೊರಟಿರ್ತಕ್ಕಂಥ ಉದ್ದವಾದ ರಚನೆಗೆ ಆಕ್ಸಾನ್ ಅಂತ ಹೇಳಿ ಕರೀತಾರೆ. ಈ ಆಕ್ಸಾನ್ ಮತ್ತು ಕೊಬ್ಬಿನ ಪದರದ ಹೊದಿಕೆ ಇರುತ್ತಲ್ಲ ಇದನ್ನ ಮಯೋಲಿನ್ ಹೊದಿಕೆ ಅಂತ ಹೇಳಿ ಕರೀತಾರೆ. ಇದೆಲ್ಲ ನರಾಂಗಾಂಶ, ನಾಲ್ಕನೇದು ಏನಿದೆ ಪ್ರಾಣಿ ಅಂಗಾಂಶಗಳಲ್ಲಿ ಅದರಲ್ಲಿ ಬರ್ತಕ್ಕಂಥ ಅಂಗಾಂಶಗಳು. ಇದು ಇಷ್ಟು ನೋಡಿ, ಇಷ್ಟೆಲ್ಲ ಹೇಳ್ಕೊಂಡು ಬಂದಲ್ಲ, ಇದಿಷ್ಟು ಯಾವ್ದ್ರದ್ದು ಅಂದ್ರೆ ಪ್ರಾಣಿ ಜೀವಕೋಶಗಳಿಗೆ ಸಂಬಂಧಿಸಿದಂತಹ ಒಂದು ವಿಚಾರಗಳು. ಎಷ್ಟೆಲ್ಲಾ ವಿಚಾರಗಳನ್ನ ನಾವು ತಿಳ್ಕೊಂಡಿದೀವಿ ನೋಡಿ. ಇಲ್ಲಿ ಪ್ರಾಣಿ ಜೀವಕೋಶಗಳಲ್ಲಿ ಅನುಲೇಪಕ ಅಂಗಾಂಶ, ಸ್ನಾಯು ಅಂಗಾಂಶ, ಸಂಯೋಜಕ ಅಂಗಾಂಶ, ನರಾಂಗಾಂಶ 4 ರೀತಿ ಬರುತ್ತೆ. ಈ ಅನುಲೇಪಕ ಅಂಗಾಂಶದಲ್ಲಿ 3 ರೀತಿ: ಚಪ್ಪಟೆ ಅನುಲೇಪಕ ಅಂಗಾಂಶ, ಸ್ತಂಭಾಕೃತಿ ಅನುಲೇಪಕ ಅಂಗಾಂಶ, ಘನಾಕೃತಿ ಅನುಲೇಪಕ ಅಂಗಾಂಶ ಅಂತ ಹೇಳಿ. ಈ ಚಪ್ಪಟೆ ಅನುಲೇಪಕ ಅಂಗಾಂಶಗಳು ಅನ್ನನಾಳ, ರಕ್ತನಾಳ, ಲೋಮನಾಳದಲ್ಲಿ ಇದು ಕಂಡು ಬರುತ್ತೆ. ಘನಾಕೃತಿ ಅನುಲೇಪಕ ಅಂಗಾಂಶಗಳಲ್ಲಿ ಸೈಟೋಪ್ಲಾಸ್ಮಾ ಅಂತ ಇರುತ್ತೆ. ಹಾಗೇನೆ ಮೆದೋಜೀರಕ ಗ್ರಂಥಿ, ಲಾಲಾರಸ ಗ್ರಂಥಿ, ಬೆವರಿನ ಗ್ರಂಥಿಗಳಲ್ಲಿ ಇದು ಇರುತ್ತೆ. ಇನ್ನು ಈ ಅನುಲೇಪಕ ಅಂಗಾಂಶ ಏನೇನೆಲ್ಲ ಮಾಡುತ್ತೆ ಅಂದ್ರೆ ದೇಹದಲ್ಲಿ ತಾಪ ನಿಯಂತ್ರಣ ಮಾಡುತ್ತೆ, ಚರ್ಮ ಮತ್ತು ಇತರ ಚರ್ಮದ ಕೆಳಭಾಗದಲ್ಲಿ ಇರ್ತಕ್ಕಂಥ ಇತರ ಅಂಗಾಂಶಗಳನ್ನ ರಕ್ಷಣೆ ಮಾಡುತ್ತೆ, ವಸ್ತುಗಳ ಸಾಗಾಣಿಕೆಗೆ ಇದು ಸಹಾಯ ಮಾಡುತ್ತೆ, ಪೋಷಕಾಂಶಗಳನ್ನ ಹೀರ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ, ತ್ಯಾಜ್ಯ ವಸ್ತುಗಳನ್ನ ವಿಸರ್ಜನೆ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಹಾಗೇನೆ ನೋಡಿ, ಎರಡನೇದು ಬಂದು ಸ್ನಾಯು ಅಂಗಾಂಶ ಅಂತ ಹೇಳ್ತೀವಿ. ಈ ಸ್ನಾಯು ಅಂಗಾಂಶ ಜೀವಿಗಳ ಚಲನೆಗೆ ಬಹಳ ಮುಖ್ಯವಾದಂತ ಸಹಾಯವನ್ನ ಮಾಡುತ್ತೆ. ಹಾಗೇನೆ ಈ ಸ್ನಾಯು ಅಂಗಾಂಶದಲ್ಲಿ ಸಂಕುಚಿತ ಮತ್ತು ವಿಕಸನ ಆಗೋದ್ರಿಂದ ಇದು ಚಲನೆಗೆ ಬಹಳ ಅತ್ಯಂತ ಉಪಯುಕ್ತ ಆಗಿದೆ. ಹಾಗೇನೆ ಈ ಸ್ನಾಯು ಅಂಗಾಂಶದಲ್ಲೂ 3 ರೀತಿ ಬರುತ್ತೆ: ಪಠ್ಯ ಸಹಿತ ಸ್ನಾಯು ಅಂಗಾಂಶ, ಪಠ್ಯ ರಹಿತ ಸ್ನಾಯು ಅಂಗಾಂಶ, ಹೃದಯದ ಸ್ನಾಯುಗಳು ಅಂತ ಹೇಳಿ 3 ರೀತಿಯ ಸ್ನಾಯು ಅಂಗಾಂಶಗಳನ್ನ ನಾವು ಕಾಣ್ತೀವಿ. ಇದು ದೇಹದ ವಿವಿಧ ಅಂಗಗಳನ್ನ ಒಂದಕ್ಕೊಂದು ಹೊಂದಿಸುವಂತ ಕೆಲಸವನ್ನ ಈ ಸ್ನಾಯು ಅಂಗಾಂಶ ಮಾಡುತ್ತೆ. ದೇಹಕ್ಕೆ ಆಧಾರ ನೀಡುವಂತ ಒಂದು ಅಂಗಾಂಶವಾಗಿ ಕೆಲಸವನ್ನ ನಿರ್ವಹಿಸುತ್ತೆ. ಇದರಲ್ಲಿ ನಾವು ಮುಖ್ಯವಾಗಿ ಮತ್ತೆ 3ನೇದು ಬಂದು ಸಂಯೋಜಕ ಅಂಗಾಂಶ. ಈ ಸಂಯೋಜಕ ಅಂಗಾಂಶದಲ್ಲೂ 3 ರೀತಿ ಬರ್ತವೆ: ಸಡಿಲ ಸಂಯೋಜಕ ಅಂಗಾಂಶ, ದಟ್ಟ ಸಂಯೋಜಕ ಅಂಗಾಂಶ ಮತ್ತು ದ್ರವರೂಪದ ಸಂಯೋಜಕ ಅಂಗಾಂಶ ಅಂತ ಹೇಳಿ. ಈ ಸಡಿಲ ಸಂಯೋಜಕ ಅಂಗಾಂಶದಲ್ಲಿ ಏರಿಯೋಲಾರ್ ಅಂಗಾಂಶ ಮತ್ತೆ ಅಡಿಪೋಸ್ ಅಂಗಾಂಶ ಇವೆಲ್ಲವೂ ಕೂಡ ಬರ್ತವೆ. ಅದರಲ್ಲಿ ಏರಿಯೋಲಾರ್ ಅಂಗಾಂಶ ಏನಿದೆ ಇದು ಹಳದಿ, ಬಿಳಿ ಮತ್ತು ಜಾಲತಂತುಗಳ ರೂಪದಲ್ಲಿ ಇದು ಕಂಡು ಬರುತ್ತೆ. ಇದರಲ್ಲಿ ಮಾತೃಕೆಗಳು ಅಂತ ಇರ್ತವೆ. ಈ ಮಾತೃಕೆಗಳಲ್ಲಿ 4 ರೀತಿಯ ಜೀವಕೋಶಗಳು ಇರ್ತವೆ. ಆ ಜೀವಕೋಶಗಳು ಒಂದೊಂದು ಜೀವಕೋಶ ಒಂದೊಂದು ಕೆಲಸ ಮಾಡುತ್ತೆ. ಯಾವ್ದ್ರಲ್ಲಿ? ಏರಿಯೋಲಾರ್ ಅಂಗಾಂಶದಲ್ಲಿ ಇರ್ತಕ್ಕಂತಹ ಜೀವಕೋಶಗಳು. ಈ ಪ್ಲಾಸ್ಮಾ ಅಂತ ಇರುತ್ತಲ್ಲ, ಈ ಜೀವಕೋಶ ಪ್ರತಿಕಾಯಗಳನ್ನ ಉತ್ಪತ್ತಿ ಮಾಡುತ್ತೆ, ಅಂದ್ರೆ ಆಂಟಿಬಾಡೀಸ್, ಅಂದ್ರೆ ರೋಗ ನಿರೋಧಕ ಶಕ್ತಿ ಅಂತ ಬೇಕಾಗಿರ್ತಕ್ಕಂಥ ಒಂದು ಪ್ರತಿಕಾಯಗಳನ್ನು ಉತ್ಪತ್ತಿ ಮಾಡೋದು ಈ ಪ್ಲಾಸ್ಮಾಗಳು. ಹಾಗೇನೆ ಫೈಟೋಪ್ಲಾಸ್ಟ್ಗಳು ಅಂತ ಹೇಳಿ ಕರಿತೀವಿ, ಇವು ತಂತುಗಳನ್ನ ಉತ್ಪತ್ತಿ ಮಾಡುತ್ತೆ. ಹಾಗೇನೆ ಮೈಕ್ರೋಫೇಸ್ಗಳು, ಪ್ಯಾಕ್ರೋಫೇಸ್ ಅಂತ ಇರುತ್ತೆ, ಇದು ಸೂಕ್ಷ್ಮ ಜೀವಿಗಳನ್ನ, ಏನು ವೈರಸ್, ಬ್ಯಾಕ್ಟೀರಿಯಾ, ಇನ್ನು ಯಾವ್ಯಾವ್ದೆಲ್ಲ ಏನು ಸೂಕ್ಷ್ಮ ಜೀವಿಗಳು ಅಂತ ಕರಿತೀವಿ, ಇವನ್ನೆಲ್ಲ ಭಕ್ಷಿಸುವ ಕೆಲಸವನ್ನ ಇದು ಮಾಡುತ್ತೆ. ಹಾಗೇನೆ ಮಾಸ್ಟ್ ಅಂತ ಇರುತ್ತೆ, ಇದರಲ್ಲಿ ಸಿರೋಟನಿನ್ ಅಂತ ಇರುತ್ತೆ, ಹ್ಯಾಪ್ಯಾರಿನ್ ಅಂತ ಇರುತ್ತೆ, ಮತ್ತೆ ಇಸ್ಟಮಿನ್ ಅಂತಕ್ಕಂಥ ವಸ್ತುಗಳನ್ನ ಇವು ಸ್ರವಿಸ್ತಕ್ಕಂಥ ಕೆಲಸವನ್ನ ಮಾಡುತ್ತೆ. ಇನ್ನು 2ನೇದು ಬಂದು ಈ ಸಡಿಲ ಸಂಯೋಜಕ ಅಂಗಾಂಶದಲ್ಲಿ ಅಡಿಪೋಸ್ ಅಂಗಾಂಶ ಅಂತ ಬರುತ್ತೆ. ಇದ್ರ ಮೇಲೆನೆ ಇವತ್ತು ಪ್ರಶ್ನೆ ಕೇಳಿದ್ದು. ಇದು ಕೊಬ್ಬನ್ನ ಸಂಗ್ರಹ ಮಾಡ್ತಕ್ಕಂಥದ್ದು. ಪ್ರಾಣಿಗಳ ದೇಹದಲ್ಲಿ ಕೊಬ್ಬನ್ನ ಸಂಗ್ರಹಿಸುವ ಅಂಗಾಂಶ ಯಾವುದು ಅಂದ್ರೆ ಅಡಿಪೋಸ್ ಅಂಗಾಂಶ.
ಎರಡನೇದು ತಾಪ ನಿಯಂತ್ರಣ ಮಾಡ್ತಕ್ಕಂಥ ಕೆಲಸವನ್ನು ಇದು ಮಾಡುತ್ತೆ ಅಂತ ಹೇಳಿ. ಇದಿಷ್ಟು ನೋಡಿ ಎಷ್ಟೆಲ್ಲಾ ವಿಚಾರಗಳು ಒಂದು ಪ್ರಶ್ನೆಯಲ್ಲಿ ಬರುತ್ತೆ ಅಂತ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಕೆಳಗಿನವುಗಳಲ್ಲಿ ಯಾವುದನ್ನು ಮೂಳೆ ಮುರಿತ ಜ್ವರ ಅಥವಾ ಮೂಳೆ ಮುರಿ ಜ್ವರ ಎಂದು ಕರೆಯಲಾಗುತ್ತದೆ? ಎರಡು ಆಪ್ಷನ್, 4 ಆಪ್ಷನ್ ಕೊಟ್ಟಿದ್ದಾರೆ. ಮೂಳೆ ಮುರಿ ಜ್ವರ, ಮೂಳೆ ಮುರಿಯುವ ಜ್ವರ ಅಂದ್ರೆ ಬ್ರೇಕ್ ಬೋನ್ ಫೀವರ್ ಅಂತ ಹೇಳ್ತಾರೆ. ಬ್ರೇಕ್ ಬೋನ್ ಫೀವರ್ ಇದು ಯಾವುದಕ್ಕೆ ಸಂಬಂಧಿಸಿದ್ದು? ಚಿಕನ್ ಗುನ್ಯಾ, ಡೆಂಗಿ ಜ್ವರ, ಮೇಲಿನ ಎರಡನ್ನೂ ಇದು ಯಾವುದೂ ಅಲ್ಲ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಸರಿ ಅಂತ ನೋಡೋದಾದ್ರೆ, ಈ ಮೂಳೆ ಮುರಿ ಜ್ವರ ಅಂದ್ರೆ ಬ್ರೇಕ್ ಬೋನ್ ಫೀವರ್ ಅಂತ ಹೇಳ್ತಾರೆ. ಇದು ಡೆಂಗ್ಯೂ ಜ್ವರಕ್ಕೆ ಆ ರೀತಿ ಕರೀತಾರೆ, ನೆನ್ಪಿಟ್ಕೊಳ್ಳಿ. ಡೆಂಗ್ಯೂ ಜ್ವರಕ್ಕೆ ಮೂಳೆ ಮುರಿ ಜ್ವರ ಅಂತ ಕರೀತಾರೆ, ಅಥವಾ ಬ್ರೇಕ್ ಬೋನ್ ಫೀವರ್ ಅಂತ ಹೇಳಿ ಕರೀತಾರೆ. ಈ ಡೆಂಗ್ಯೂ ಜ್ವರ ನಿಮ್ಗೆಲ್ರಿಗೂ ಗೊತ್ತಿದೆ. ಏಡಿಸ್ ಅಂತಕ್ಕಂತಹ ಒಂದು ಸೊಳ್ಳೆ, ಏಡಿಸ್ ಅಂತಕ್ಕಂಥ ಒಂದು ಸೊಳ್ಳೆ ಕಡಿಯೋದ್ರಿಂದ ಈ ಡೆಂಗ್ಯೂ ಜ್ವರ ಅಥವಾ ಚಿಕನ್ ಗುನ್ಯನು ಅದರಿಂದಾನೇ ಬರ್ತಕ್ಕಂಥದ್ದು. ಹಾಗೇನೆ ಜೈಕಾ ಅಂತಕ್ಕಂಥ ಒಂದು ಜ್ವರ, 3 ರೀತಿಯ ಜ್ವರಗಳು ಒಂದೇ ಒಂದು ಸೊಳ್ಳೆಯಿಂದ ಹರಡುತ್ತೆ ಅಥವಾ ಬರುತ್ತೆ. ಯಾವುದು ಅಂದ್ರೆ ಅದು ಏಡಿಸ್ ಅಂತಕ್ಕಂತಹ ಒಂದು ಸೊಳ್ಳೆ. ಇದು ನಿಮ್ಗೆ ಗೊತ್ತಿರ್ಬೇಕು. ಈ ಸೊಳ್ಳೆಯಿಂದ ಯಾವ್ಯಾವ ರೋಗಗಳು ಬರ್ತವೆ? ಡೆಂಗ್ಯೂ, ಚಿಕನ್ ಗುನ್ಯಾ ಮತ್ತೆ ಜೈಕಾ ಅಂತಕ್ಕಂತಹ ಫೀವರ್ಗಳು ಅಥವಾ ಜ್ವರಗಳು ಅಥವಾ ರೋಗಗಳು ಬರುತ್ತವೆ. ಸಾಮಾನ್ಯವಾಗಿ ಡೆಂಗ್ಯೂ ಜ್ವರ ಬಂದಾಗ ಏನ್ ಲಕ್ಷಣ ಇರುತ್ತೆ ಅಂದ್ರೆ ತಲೆನೋವು, ಜ್ವರ, ಮೈಕೈ ನೋವು, ಈ ತರದ್ದೆಲ್ಲ ಆಗ್ತಕ್ಕಂಥದ್ದು. ಈಗ ನಮ್ಗೆ ಕರೋನಾ ಬಂದಿರೋದ್ರಿಂದ ಈಗ ಏನಾಗ್ಬಿಟ್ಟಿದೆ, ಡೆಂಗ್ಯೂನು ಗೊತ್ತಾಗ್ತಿಲ್ಲ, ಚಿಕನ್ ಗುನ್ಯನು ಗೊತ್ತಾಗ್ತಿಲ್ಲ, ಬೇರೆ ಯಾವುದು ಗೊತ್ತಾಗ್ದೇನೆ ಎಲ್ಲದನ್ನು ಕರೋನಾ ಹೆಸರಲ್ಲಿ ಹೊರಟೋಗ್ತಾ ಇದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿ, ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಈ ಕೆಳಗಿನವುಗಳಲ್ಲಿ ನವೀಕರಿಸಬಹುದಾದ ಶಕ್ತಿಯ ಆಕಾರವನ್ನು ಗುರುತಿಸಿ ಅಂತ ಹೇಳಿ. ಯಾವುದನ್ನ ನವೀಕರಿಸಬಹುದು ಮತ್ತೆ ಅಂತ. ಒಂದು ಬಾರಿ ಉಪಯೋಗಿಸಿದ್ರು ಮುಗಿಯದೇ ಇರುವ ಸಂಪನ್ಮೂಲ ಯಾವುದು ಅಂದ್ರೆ ಸೌರಶಕ್ತಿನ, ಪೆಟ್ರೋಲ, LPG ನ, ದೈಹಿಕ ಶಕ್ತಿನ? ನಿಮ್ಗೆಲ್ರಿಗೂ ಗೊತ್ತು, ಸೂರ್ಯನ ಶಕ್ತಿ ಅಥವಾ ಸೌರಶಕ್ತಿ ನವೀಕರಿಸಬಹುದಾದ ಒಂದು ಸಂಪನ್ಮೂಲ. ಉಳಿದಂತವುಗಳು ಒಂದು ಬಾರಿ ಬಳಸಿದ್ರೆ ಅದರ ಪ್ರಮಾಣ ಏನಾಗುತ್ತೆ? ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಅದು ನವೀಕರಿಸಲಾಗದ ಸಂಪನ್ಮೂಲಗಳು. ಹಾಗಾಗಿ ಸೌರಶಕ್ತಿ ಅದು ಸರಿ ಆಗುತ್ತೆ. ನೆಕ್ಸ್ಟ್, ಜೀವ ಉಗಮವಾಗುವ ಹಂತದಲ್ಲಿ ನೋಡಿ, ಈ ಭೂಮಿ ಮೇಲೆ ಜೀವಿಗಳು ಯಾವುದೇ ಒಂದು ಜೈವಿಕ ಕ್ರಿಯೆ ಅಂದ್ರೆ ಒಂದು ಜೀವಿ ಉಗಮವಾಗುವಂತಹ ಹಂತದಲ್ಲಿ, ಪ್ರಾರಂಭಿಕ ಹಂತದಲ್ಲಿ ವಾತಾವರಣದಲ್ಲಿ ಈ ಕೆಳಗಿನ ಯಾವ ಅನಿಲ ಇರಲಿಲ್ಲ ಅಂತ ಕೇಳಿದ್ದಾರೆ. ನೋಡಿ ಎಷ್ಟು ನಿಮ್ಗೆ ಆಪ್ಷನ್ ಕೊಟ್ರೆ ಸಾಮಾನ್ಯವಾಗಿ ಈ ಪ್ರಶ್ನೆಗೆ ತಪ್ಪು ಮಾಡ್ತಕ್ಕಂಥದ್ದೇ ಜಾಸ್ತಿ ಇರುತ್ತೆ. ಯಾಕೆಂದ್ರೆ ಅಮೋನಿಯಾ, ಹೈಡ್ರೋಜನ್, ಆಕ್ಸಿಜನ್, ಮೀಥೇನ್ ಕೊಟ್ಟಿದ್ದಾರೆ. ನಿಮ್ಗೆ ಗೊತ್ತಿರ್ಲಿ, ಭೂಮಿ ಮೇಲೆ ಪ್ರಾರಂಭದ ಹಂತದಲ್ಲಿ ಜೀವಿಗಳು ಉಗಮವಾಗುವ ಕಾಲದ ವೇಳೆಗೆ ಆಕ್ಸಿಜನ್ ಇರ್ಲಿಲ್ಲ. ನಂತರದ ಹಂತದಲ್ಲಿ ಇವತ್ತು ಆಕ್ಸಿಜನ್ ನ ಪ್ರಮಾಣ 20.8% ಆಗೋಗಿದೆ ವಾತಾವರಣದಲ್ಲಿ. ನೀವು ಕೇಳ್ಬೋದು, ಸರ್ ಇರ್ಲಿಲ್ವಲ್ಲ ಅದ್ ಹೇಗಾಯ್ತು ಅಂತ ಅಂದ್ರೆ, ಈ ಏನು ಈ ಹೈಡ್ರೋಜನ್ ಮತ್ತೆ ಇದು ಸೇರ್ಕೊಂಡು ಸಾರಜನಕ, ಇವುಗಳಿಂದ ಆಕ್ಸಿಜನ್ ಬಿಡುಗಡೆ ಆಗ್ತಾ ಇರ್ತಕ್ಕಂಥದ್ದು ನಾವು ಕಾಣಬಹುದು. ಇದು ನಿಮ್ಗೆ ಗೊತ್ತಿರ್ಲಿ. ನೆಕ್ಸ್ಟ್, ಜೀವ ವಿಕಾಸವನ್ನು ವಿವರಿಸಲು ಚಾರ್ಲ್ಸ್ ಡಾರ್ವಿನ್ ಪ್ರತಿಪಾದಿಸದೆ ಇದ್ದ ಸಿದ್ಧಾಂತ ಯಾವುದು? ನೋಡಿ, ಅವರು ಯೂಸ್ ಮಾಡದೇ ಇರ್ತಕ್ಕಂಥ ಸಿದ್ಧಾಂತ, ಯಾವ ಥಿಯರಿಯನ್ನ ಅವರು ಬಳಸ್ತಿಲ್ಲ ಜೀವ ವಿಕಾಸಕ್ಕೆ ಅಂತ ಹೇಳಿ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ನಿಮ್ಗೆ ಗೊತ್ತಿರಬೇಕು, ಅದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಡಾರ್ವಿನ್ ಮುಖ್ಯವಾಗಿ ಅವರು 1859ರಲ್ಲಿ ಒಂದು ಪುಸ್ತಕ ಬರೀತಾರೆ. 1859ರಲ್ಲಿ ಚಾರ್ಲ್ಸ್ ಡಾರ್ವಿನ್ ಅವರು ಒಂದು ಪುಸ್ತಕವನ್ನ ಬರೆದ್ರು. ಅದರ ಹೆಸರು ಆರಿಜಿನ್ ಆಫ್ ಸ್ಪೀಸೀಸ್ ಅಂತ ಹೇಳಿ. ಆರಿಜಿನ್ ಆಫ್ ಸ್ಪೀಸೀಸ್ ಅಂತ ಹೇಳಿ ಒಂದು ಕೃತಿಯನ್ನ ಬರೆದ್ರು. ಯಾರು? ಚಾರ್ಲ್ಸ್ ಡಾರ್ವಿನ್ ಅವರು. ಅದರಲ್ಲಿ ಬಹಳ ಮುಖ್ಯವಾಗಿ ಒಂದು ಜೀವ ವಿಕಾಸದ ಬಗ್ಗೆ, ಹೇಗೆ ಜೈವಿಕ ವಿಕಾಸ ಆಯ್ತು, ಜೀವದ ಮೂಲದ ಬಗ್ಗೆ ಹೇಳಿಲ್ಲ ಇವರು. ಜೀವ ಮೊದಲು ಎಲ್ಲಿ, ಹೇಗೆ, ಯಾವುದೇ ಒಂದು ಜೀವಿ ಭೂಮಿ ಮೇಲೆ ಹೇಗೆ ಉತ್ಪತ್ತಿ ಆಯ್ತು ಅನ್ನೋದ್ರ ಬಗ್ಗೆ ಹೇಳಿಲ್ಲ ಇವರು. ಅದರ ವಿಕಾಸ ಹೇಗಾಗಿರ್ಬೋದು, ಆ ಜೀವಿಗಳ ವಿಕಾಸ ಹೇಗಾಗಿರ್ಬೋದು ಅನ್ನುವಂತ ಸಿದ್ಧಾಂತವನ್ನ ಚಾರ್ಲ್ಸ್ ಡಾರ್ವಿನ್ ತಮ್ಮ ಆರಿಜಿನ್ ಆಫ್ ಸ್ಪೀಸೀಸ್ ಅಂತಕ್ಕಂಥ ಗ್ರಂಥದಲ್ಲಿ ಹೇಳ್ತಾ ಬರ್ತಾರೆ. ಅದರಲ್ಲಿ ಮುಖ್ಯವಾಗಿ ಇವರು ಮಾಡಿದಂತ ಒಂದು ಅಂಶವನ್ನ ನೀವು ನೆನ್ಪಿಟ್ಕೋಬೇಕು. ಅಲ್ಲಿ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಅಂತಕ್ಕಂಥದ್ದನ್ನ ಇವರು ಹೇಳ್ತಾರೆ. ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಅಂತ ಹೇಳಿ. ಏನಿಂಗಂದ್ರೆ ಅಂತಂದ್ರೆ ಉಳಿವಿಗಾಗಿ ಹೋರಾಟ.
ಉಳಿವಿಗಾಗಿ ಹೋರಾಟ. ಇದು ಜೀವ ವಿಕಾಸದ ಮೊದಲನೇ ಹಂತದಲ್ಲಿ ಅವರು ಹೀಗೆ ಹೇಳ್ತಾರೆ, ಏನು ಭೂಮಿ ಮೇಲೆ ಜೀವಿಗಳಿರ್ತವೆ ಅವು ಉಳಿವಿಗಾಗಿ ಯಾವಾಗ್ಲೂ ಹೋರಾಟ ಮಾಡ್ತಾ ಇರ್ತವೆ. ಜೀವಿಗಳು, ಭೂಮಿಯ ಮೇಲೆ ಇರ್ತಕ್ಕಂಥ ಜೀವಿಗಳಿರ್ಬೋದು ಅಥವಾ ಎಲ್ಲೇ ಯಾವುದೇ ಜೀವಿಗಳು ಉಳಿವಿಗಾಗಿ ಹೋರಾಟವನ್ನ ಮಾಡ್ತಾ ಇರ್ತವೆ ಅಂತಕ್ಕಂಥದ್ದು ಇವರ ಮೊದಲನೇ ಸಿದ್ಧಾಂತ, ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್. ಹಾಗೆ ಹೋರಾಟ ಮಾಡ್ತಾ ಮಾಡ್ತಾ ಅವು ಏನ್ ಮಾಡುತ್ತವೆ, ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್ ಅಂತ ಹೇಳ್ತಾರೆ. ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್ ಅಂದ್ರೆ ಏನು, ಯಾವುದು ಗಟ್ಟಿ ಇರುತ್ತೆ, ಯಾವುದು ಸ್ಟ್ರಾಂಗ್ ಆಗಿರುತ್ತೆ ಅದು ಉಳ್ಕೊಳ್ಳುತ್ತೆ ಅಂತ ಹೇಳಿ. ಅಂದ್ರೆ ಹರ ಜೀವಿಯ ಉಳಿವು, ಹರ ಜೀವಿಯ ಉಳಿವು ಅಂತ ಎರಡನೇ ಹಂತದಲ್ಲಿ ಇವರು ಹೇಳ್ತಾರೆ. ಇದು ಫಸ್ಟ್ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್, ಹೋರಾಟ ನಡೀತಾ ಇರುತ್ತೆ. ಏನಕ್ಕೆ? ಉಳಿವಿಗಾಗಿ ಹೋರಾಟ, ಯಾರು ಉಳ್ಕೋಬೇಕು ಅನ್ನೋದಕ್ಕೆ. ಆ ಹೋರಾಟದಲ್ಲಿ ಯಾರು ಉಳ್ಕೊಳ್ತಾರೆ? ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್. ಯಾರು ಸ್ಟ್ರಾಂಗ್ ಇರ್ತಾರೆ, ಯಾರು ಗಟ್ಟಿ ಇರ್ತಾರೆ, ಯಾರು ಒಂದು ದೃಢವಾಗಿ ಹೋರಾಡುವ ಶಕ್ತಿ ಹೊಂದಿರುತ್ತೆ ಅದು ಉಳಿಯುತ್ತೆ ಅಂತ ಅವ್ರು ಎರಡನೇ ಹಂತದಲ್ಲಿ ಚಾರ್ಲ್ಸ್ ಡಾರ್ವಿನ್ ಹೇಳ್ತಾರೆ. ಮೂರನೇ ಹಂತದಲ್ಲಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ ನಿಸರ್ಗದ ಆಯ್ಕೆ, ನ್ಯಾಚುರಲ್ ಸೆಲೆಕ್ಷನ್ ಅಂತ ಹೇಳ್ತಾರೆ. ನಿಸರ್ಗವೇ ಆಯ್ಕೆ ಮಾಡ್ಕೊಳ್ಳುತ್ತೆ, ಯಾವ್ದು ಸ್ಟ್ರಾಂಗ್ ಆಗಿರುತ್ತೆ ಅದನ್ನು ಉಳಿಸ್ಕೊಳ್ಳುತ್ತೆ ಅಂತ. ನಿಸರ್ಗವೇ ಅದನ್ನ ಉಳಿಸುತ್ತೆ, ಯಾವುದು ವೀಕ್ ಆಗಿರುತ್ತೆ ಅದು ನಾಶ ಹೊಂದುತ್ತೆ ಅಂತಕ್ಕಂತಹ ಒಂದು ಸಿದ್ಧಾಂತವನ್ನ ಇವರು ಬಳಸ್ತಾರೆ. ನ್ಯಾಚುರಲ್ ಸೆಲೆಕ್ಷನ್ ಅಂತ ಹೇಳ್ತಾರೆ, ನಿಸರ್ಗದ ಆಯ್ಕೆ. ನೋಡಿ, ಈಗ ನಿಮ್ಗೆ ಕೊಟ್ಟಿರ್ತಕ್ಕಂತ ಪ್ರಶ್ನೆನಲ್ಲಿ ಯಾವುದನ್ನ ಅವರು ಬಳಸ್ಲಿಲ್ಲ ಅಂತ ಕೊಟ್ಟಿದ್ದಾರೆ. ಈ ಮೂರು ಇದಾವೆ, ಅಲ್ಲಿ ಒಂದನ್ನ ಬಿಟ್ಟಿದ್ದಾರೆ. ಅದು ಇವ್ರು ಬಳಸದೇ ಇರೋದು. ಯಾರು? ಚಾರ್ಲ್ಸ್ ಡಾರ್ವಿನ್ ಬಳಸದೇ ಇರತಕ್ಕಂತ ಆಪ್ಷನ್ ಏನು ಅಂದ್ರೆ ಉಳಿವಿಗಾಗಿ ಹೋರಾಟ. ಅವ್ರದ್ದು ಇದೆ, ಮೊದಲನೇ ಆಪ್ಷನ್ ಕೊಟ್ಟಿದ್ದಾರೆ, ಅವರು ಬಳಸಿದ್ದಾರೆ ಜೀವ ವಿಕಾಸದಲ್ಲಿ ಉಳಿವಿಗಾಗಿ ಹೋರಾಟ, ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಅಂತ ಹೇಳ್ತಾರೆ. ಎರಡನೇದು ನಿಸರ್ಗದ ಆಯ್ಕೆ, ಇಲ್ಲಿ ಮೂರನೇ ಹಂತ ಅದ ಆಕ್ಚುಲಿ ಇಲ್ಲಿ ಅವರ ಒಂದು ಇದ್ರಲ್ಲಿ. ಅಂದ್ರೆ ನಿಸರ್ಗ ಅದನ್ನ ಉಳಿಸ್ಕೊಳ್ಳುತ್ತೆ ಅಂತಕ್ಕಂಥದ್ದು ಮೂರನೇ ಹಂತದಲ್ಲಿ ಹೇಳಿರ್ತಾರೆ, ಅದು ಕೂಡ ಅವ್ರು ಬಳಸಿದ್ದಾರೆ. ನೆಕ್ಸ್ಟ್ ಹರ ಜೀವಿಯ ಉಳಿವು ಎರಡನೇ ಹಂತ, ಅಂದ್ರೆ ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್ ಅಂತಕ್ಕಂಥದ್ದು ಚಾರ್ಲ್ಸ್ ಡಾರ್ವಿನ್ ಅವರ ಎರಡನೇ ಒಂದು ನಿಯಮ. ಇನ್ನು ನಾಲ್ಕನೇದು ಏನ್ ಕೊಟ್ಟಿದ್ದಾರೆ? ಬಳಕೆ ಮತ್ತು ನಿರ್ಬಳಕೆ ಸಿದ್ಧಾಂತ. ಇದು ಅವರು ಬಳಸಲಿಲ್ಲ. ಜೀವ ವಿಕಾಸದ ಸಿದ್ಧಾಂತದಲ್ಲಿ ಚಾರ್ಲ್ಸ್ ಡಾರ್ವಿನ್ ಅವರು ಬಳಸದೇ ಇರುವ ಸಿದ್ಧಾಂತ ಯಾವುದು ಅಂದ್ರೆ ಬಳಕೆ ಮತ್ತು ನಿರ್ಬಳಕೆಯ ಸಿದ್ಧಾಂತವನ್ನು ಅವರು ಬಳಸಲಿಲ್ಲ. ಅವರು ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಬಳಸಿದ್ದಾರೆ, ಉಳಿವಿಗಾಗಿ ಹೋರಾಟನು, ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್ ಕೂಡ ಬಳಸಿದ್ದಾರೆ, ಹರ್ರ ಜೀವಿಯ ಉಳಿವು ಅಂತ ಹೇಳ್ತಾರೆ, ನ್ಯಾಚುರಲ್ ಸೆಲೆಕ್ಷನ್ ಅಂತಾನು ಹೇಳ್ತಾರೆ, ನಿಸರ್ಗದ ಆಯ್ಕೆ ಅನ್ನೋದನ್ನು ಅವರು ಬಳಸಿದ್ದಾರೆ. ನಿಮ್ಗೆ ಗೊತ್ತಿರಲಿ ಅವ್ರು ಯಾವ್ದು ಬಳಸಲಿಲ್ಲ? ಬಳಕೆ ಮತ್ತು ನಿರ್ಬಳಕೆ ಸಿದ್ಧಾಂತವನ್ನ ಅವರು ಬಳಸಲಿಲ್ಲ. ನೆಕ್ಸ್ಟ್, ಸಿಂಧು ನಾಗರಿಕತೆಯ ಒಂದು ವಿಶಿಷ್ಟ ಲಕ್ಷಣ ಯಾವುದು? ಯಂತ್ರಗಳ ಬಳಕೆ, ನಗರ ಯೋಜನೆ, ಯುದ್ಧ ಕಲೆ, ಇದ್ಯಾವುದೂ ಅಲ್ಲ. ನಿಮ್ಗೆಲ್ರಿಗೂ ಗೊತ್ತಿದೆ, ಸಿಂಧು ಬಯಲಿನ ನಾಗರಿಕತೆ ನಮ್ಮ ಪ್ರಾಚೀನ ನಾಗರಿಕತೆಗಳಲ್ಲಿ ಭಾರತದ ಒಂದು ನಾಗರಿಕತೆ. ಆ ಕಾಲಕ್ಕೇನೆ ನಮ್ಮ ಸಿಂಧು ಬಯಲಿನ ನಾಗರಿಕತೆ ಅಥವಾ ಹರಪ್ಪ ಮೆಹೆಂಜೋದಾರೋ ನಾಗರಿಕತೆ ಅಂತಾನು ಕರಿತೀವಿ. ಇದು ನಗರ ಯೋಜನೆಗೆ ಅತ್ಯಂತ ಪ್ರಸಿದ್ಧಿಯನ್ನ ಪಡೆದಂತ ಒಂದು ನಾಗರಿಕತೆ. ಹಾಗಾಗಿ ನಗರ ಯೋಜನೆ ಅನ್ನೋದು ಸರಿ ಹೋಗುತ್ತೆ. ಇನ್ನು ನೆಕ್ಸ್ಟ್ ನೋಡಿ, ಮುಂದಿನ ಪ್ರಶ್ನೆ 95ನೇದು, ಜೈನ ಧರ್ಮದ 23ನೇ ತೀರ್ಥಂಕರ ಯಾರು ಅಂತ ಕೇಳಿದ್ದಾರೆ. ಇಲ್ಲಿ ನೀವು ಚೆನ್ನಾಗಿ ನೆನ್ಪಿಟ್ಕೋಬೇಕು, ತೀರ್ಥಂಕರ ಅಂದ್ರೆ ಏನು ಅಂದ್ರೆ ಧರ್ಮವನ್ನ ಬೋಧನೆ ಮಾಡುವಂತ ಗುರು ಅಂತ. ತೀರ್ಥಂಕರ ಅಂದ್ರೆ ಧರ್ಮ ಬೋಧನೆ ಮಾಡುವ ಗುರು. ತೀರ್ಥಂಕರ ಅಂದ್ರೆ ಧರ್ಮ ಬೋಧನೆ ಮಾಡುವ ಗುರು. ಹಾಗಾದ್ರೆ ಮೊದಲನೇ ಒಟ್ಟು ಎಷ್ಟು ಜನ ತೀರ್ಥಂಕರರು ಇದ್ರು ಈ ಜೈನ ಧರ್ಮದಲ್ಲಿ ಅಂದ್ರೆ ನೆನ್ಪಿಟ್ಕೊಳ್ಳಿ, 24 ಜನ ತೀರ್ಥಂಕರು. 24 ತೀರ್ಥಂಕರರು ಬಂದು ಹೋಗ್ತಾರೆ. ಇದು ಪ್ರಶ್ನೆ ಆಗ್ಬೋದು, ಒಟ್ಟು ಜೈನ ಧರ್ಮದಲ್ಲಿ ಇದ್ದಂತ ತೀರ್ಥಂಕರರ ಸಂಖ್ಯೆ ಎಷ್ಟು ಅಂದ್ರೆ 24. ಅದರಲ್ಲಿ ಮೊದಲನೇವನ್ ಯಾರು ಅಂತ ಕೇಳ್ಬೋದು. ಮೊದಲ ತೀರ್ಥಂಕರರು ಯಾರು ಅಂತ ಪ್ರಶ್ನೆ ಬರ್ಬೋದು. ರಿಷಭನಾಥ ಮೊದಲನೇ ತೀರ್ಥಂಕರ, ರಿಷಭನಾಥ. ನೆಕ್ಸ್ಟ್ ಹಾಗಾದ್ರೆ 23ನೇ ತೀರ್ಥಂಕರ ಯಾರು ಅಂತ ನಿಮಗೆ ಕೇಳಬಹುದು. 23ನೇ ತೀರ್ಥಂಕರ ಸಾಮಾನ್ಯವಾಗಿ ಕೇಳಿದಾರಲ್ಲ, ಇಲ್ಲೇನೆ ಇದೇ ಒಂದು ಕ್ವಶನ್. 23ನೇ ತೀರ್ಥಂಕರ ಯಾರು ಅಂದ್ರೆ ಪಾರ್ಶ್ವನಾಥ 23ನೇ ತೀರ್ಥಂಕರ. ಇನ್ನು 24ನೇ ತೀರ್ಥಂಕರ ಯಾರು ಅಂದ್ರೆ ವರ್ಧಮಾನ ಮಹಾವೀರ 24ನೇ ತೀರ್ಥಂಕರ. ನೋಡಿ, ತೀರ್ಥಂಕರ ಅಂದ್ರೆ ಧರ್ಮ ಬೋಧನೆ ಮಾಡ್ತಕ್ಕಂಥ ಗುರು. ಮೊದಲನೇ ತೀರ್ಥಂಕರ ಯಾರು ಅಂದ್ರೆ ರಿಷಭನಾಥ. 23ನೇ ತೀರ್ಥಂಕರ ಅಂದ್ರೆ ಯಾರು ಅಂದ್ರೆ ಪಾರ್ಶ್ವನಾಥ. 24ನೇ ತೀರ್ಥಂಕರ ಯಾರು ಅಂದ್ರೆ ಮಹಾವೀರ. ಒಟ್ಟು ಎಷ್ಟು ಜನ ತೀರ್ಥಂಕರರು ಇದ್ರು ಅಂದ್ರೆ 24 ಜನ ತೀರ್ಥಂಕರರು. ಇದಿಷ್ಟು ಮಾಹಿತಿಯನ್ನ ನಿಮ್ಗೆ ಕೇಳಬಹುದು.
ಇನ್ನು ನಿಮ್ಗೆ ಇಲ್ಲಿ ಒಂದು ವಿಚಾರ ನಾನು ಹೇಳ್ತಾ ಇದ್ದೆ. ನಮ್ಮ ಹುಡುಗ ಒಬ್ಬ ಮೊನ್ನೆ ಕೇಳ್ತಾ ಇದ್ದ, ನೋಡಿ ಸರ್ ಈ ಲೆಕ್ಕ ಮಾಡೋದು ನನಗೆ ಗೊತ್ತಾಗ್ಲಿಲ್ಲ ಸರ್, ಸ್ವಲ್ಪ ಕಷ್ಟ ಅನಿಸ್ತು ಅಂತ. ಅವನ್ಗೆ ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರ್ತಕ್ಕಂಥ ಮಕ್ಳಿಗೆ ಇದು ಬಹಳ ಸಣ್ಣ ಸಣ್ಣ ಪ್ರಾಬ್ಲಮ್ ಕೂಡ ಸ್ವಲ್ಪ ಕಷ್ಟ ಅನ್ಸುತ್ತೆ. ಅದೇ ಕಾಮರ್ಸ್ ಮತ್ತೆ ಸೈನ್ಸ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರತಕ್ಕಂಥವ್ರು ಬಹಳ ಸುಲಭವಾಗಿ ಸಾಧಿಸ್ಬಿಡ್ತೀರಾ. ಇದನ್ನೆಲ್ಲ ಬಹಳ ಸಿಂಪಲ್, ನಿಮ್ಗೆ ಇದನ್ನೆಲ್ಲ ಹೇಳ್ಕೊಡ್ಬೇಕಾ ಸರ್ ಅಂತ. ನೋಡಿ ಇಲ್ಲಿ ಒಂದು ಕ್ವಶನ್ ಇದೆ. ಪ್ಲಸ್ ಅಂದ್ರೆ ಪ್ಲಸ್, ಪ್ಲಸ್ ಅಂದ್ರೆ ಪ್ಲಸ್ನೇ, ಏನು ಚೇಂಜ್ ಇಲ್ಲ. ಇಂಟು ಅಂದ್ರೆ ಮೈನಸ್, ಇಂಟು ಅಂದ್ರೆ ಮೈನಸ್, ಮೈನಸ್ ಅಂದ್ರೆ ಇಂಟು. ಒಂಥರ ಆಟ, ಇದು ಮಕ್ಕಳ ಆಟ ಇದ್ದಂಗೆ, ಚೆನ್ನಾಗಿರುತ್ತೆ, ಒಂಥರ ಸಖತ್ ಮಜವಾಗಿರುತ್ತೆ. ನೀವು ಇದನ್ನ ಎಂಜಾಯ್ ಮಾಡ್ಕೊಂಡು ಮಾಡಿದ್ರೆ ಮಾಡ್ಬೋದು, ಚೆನ್ನಾಗಿರುತ್ತೆ. ಆದ್ರೆ ಟೆನ್ಷನ್ ಮಾಡ್ಕೊಂಡ್ಬಿಟ್ರೆ ಯಪ್ಪ ಮೆಂಟಲ್ ಎಬಿಲಿಟಿ ಬಂತು, ಕಷ್ಟ ಅಂತ ಅನ್ಕೊಂಡ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಈಗ ನೋಡಿ, ಹಾಗಾದ್ರೆ 16 + 8 × 6 - 2 + 12 ಈಕ್ವಲ್ಸ್ ವಾಟ್ ಅಂತ. ಇದ್ರದ್ದು ಒಟ್ಟು ಮತ್ತೆ ಏನಾಗುತ್ತೆ ಈ ಪ್ರಕ್ರಿಯೆ ಎಲ್ಲ ಮುಗಿದ್ಮೇಲೆ ಅಂತ. ಇಲ್ಲಿ ನಾವು ಮಾಡ್ಬೇಕಾಗಿರೋದು ಇಷ್ಟೇನೆ, ಯಾವ ಚಿಹ್ನೆನ ಏನಂತ ಹೇಳಿದಾರೆ ಅದ್ರ ಕಡೆಗೆ ರೀಪ್ಲೇಸ್ ಮಾಡಿದ್ರೆ ಆಯ್ತು. ನೋಡಿ, ಈಗ ಪ್ಲಸ್ ಅಂದ್ರೆ ಪ್ಲಸ್. ಈಗ ಹಂಗಾದ್ರೆ ನಾವು ಈ ಲೆಕ್ಕದಲ್ಲಿ ಪ್ಲಸ್ ಇರೋದನ್ನ ಯಾವ್ದನ್ನು ಬದಲಾಯಿಸೋ ಅವಶ್ಯಕತೆ ಇಲ್ಲ. ಯಾಕೆ ಅಂದ್ರೆ ಪ್ಲಸ್ ಅಂದ್ರೆ ಪ್ಲಸ್ ಅಷ್ಟೇನೆ. ನೆಕ್ಸ್ಟ್ ಇಂಟು ಅಂದ್ರೆ ಮೈನಸ್. ಹಾಗಾದ್ರೆ ಈಗ ನಾವೇನ್ ಮಾಡ್ಬೇಕು, ಇಂಟು ಎಲ್ಲೆಲ್ಲಿದೆ ಅದನ್ನ ಮೈನಸ್ ಮಾಡ್ಕೋಬೇಕು. ನೋಡಿ, ಇಂಟು ಒಂದ್ ಕಡೆ ಇದೆ, ಅಲ್ಲಿ ಮೈನಸ್ ಮಾಡೋಣ. ಅಂದ್ರೆ ನಾವು ಇಂಟು ಬದಲಿಗೆ ಏನ್ ಮಾಡ್ಬೇಕಾಗತ್ತೆ, ಮೈನಸ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಮೈನಸ್ ಅಂದ್ರೆ ಇಂಟು. ಈ ಲೆಕ್ಕದಲ್ಲಿ ಒಂದೇ ಕಡೆ ಮೈನಸ್ ಇರೋದು, ಅಲ್ಲಿಗೆ ಇಂಟು ಹಾಕೋಬೇಕು. ಯಾಕೆಂದ್ರೆ ಮೈನಸ್ ಅಂದ್ರೆ ಏನಂತ ಹೇಳ್ತಾ ಇದಾರೆ, ಇಂಟು ಅಂತ ಹೇಳ್ತಾ ಇದಾರೆ. ಈಗ ನಾವು ಲೆಕ್ಕನ ಬರ್ಕೊಳ್ಳೋಣ ಅದ್ರ ಪ್ರಕಾರ. 16 + 8 - 6, ಯಾಕೆಂದ್ರೆ ಈಗ ಬದಲಾಯಿಸ್ಕೊತಾ ಇದೀವಿ. ಇಂಟು ಅಂದ್ರೆ ಮೈನಸ್, -6 -2 ಇರೋದನ್ನ ಇಂಟು 2 + 12. ಅವರ ಹೇಳಿಕೆಯ ಪ್ರಕಾರ ನಾವೀಗ ಬದಲಾಯಿಸ್ಕೊಂಡ್ವಿ. ಈಗ ಇಲ್ಲಿ ಒಂದು ಪ್ರಾಬ್ಲಮ್, ಇಷ್ಟೆಲ್ಲ ಇರುವಾಗ ಯಾವ್ದನ್ನ ಮೊದಲು ಮಾಡ್ಬೇಕು? ಪ್ಲಸ್ಸು ಇದೆ, ಮೈನಸ್ಸು ಇದೆ, ಇಂಟುನು ಇದೆ, ಯಾವ್ದು ಫಸ್ಟ್ ಮಾಡ್ಬೇಕು ಅಂದಾಗ ನಿಮ್ಗೆಲ್ಲರೂ ನೀವು ಬೇಸಿಕಲಿ ನೀವು ಕಲ್ತು ಬಂದಿರ್ತೀರಾ. ಹೈಸ್ಕೂಲ್ ಲೆವೆಲ್ ಅಲ್ಲಿ ಅಥವಾ ಪ್ರೈಮರಿ ಲೆವೆಲ್ ಅಲ್ಲಿ ಇದು ಒಂದು ಸೂತ್ರ ಇದೆ, ಬೋಧ್ ಮಾಸ್ ಅಂತ ಹೇಳ್ತೀವಿ ನಾವು. ಬೋರ್ಡ್ ಮಾಸ್ ಅಂದ್ರೆ ತಿಳ್ಕೊಳ್ಳಿ, ಬ್ರಾಕೆಟ್ಸ್ ಆಫ್ ಅಂದ್ರೆ ಬ್ರಾಕೆಟ್ಸ್ ಅನ್ನ ರಿಮೂವ್ ಮಾಡೋದು. ಯಾವ ಲೆಕ್ಕದಲ್ಲಿ ಏನಾದ್ರು ಬ್ರಾಕೆಟ್ಸ್ ಇದ್ರೆ ಬ್ರಾಕೆಟ್ ಗಳನ್ನ ಫಸ್ಟ್ ಬ್ರಾಕೆಟ್ ಒಳಗಡೆ ಇರೋದನ್ನ ನಾವು ಆ ಕ್ರಿಯೆಯನ್ನ ಮಾಡ್ಕೋಬೇಕಾಗತ್ತೆ. ಬ್ರಾಕೆಟ್ಸ್ ಆಫ್ ಅಂದ್ರೆ ಬ್ರಾಕೆಟ್ಸ್ ಅನ್ನ ತೆಗಿಬೇಕು. ನೆಕ್ಸ್ಟ್ ಡಿವಿಷನ್ ಅಂದ್ರೆ ಭಾಗಾಕಾರ ಮಾಡ್ಕೋಬೇಕು ನಾವು. ಮೊದಲನೇದು ಲೆಕ್ಕದಲ್ಲಿ ಏನಾದ್ರು ಭಾಗಾಕಾರ ಇದ್ರೆ ಭಾಗಾಕಾರ ಪ್ರಕ್ರಿಯೆಯನ್ನ ಮಾಡ್ಕೋಬೇಕು. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಅಂದ್ರೆ ಗುಣಾಕಾರ ಮಾಡ್ಕೋಬೇಕು. ನೆಕ್ಸ್ಟ್ ಅಡಿಷನ್ ಅಂದ್ರೆ ಕೂಡುವುದಿದ್ರೆ ಕೂಡೋ ಲೆಕ್ಕನ ಮಾಡ್ಕೋಬೇಕು, ಕೂಡುವುದು. ನೆಕ್ಸ್ಟ್ ಸಬ್ಸ್ಟ್ರಾಕ್ಷನ್ ಅಂದ್ರೆ ಕಳೆಯೋದು. ಇದು ಬೋಧ್-ಮಾಸ್ ನಿಯಮ. ನಿಮ್ಗೆ ಇದು ಗೊತ್ತಿರ್ಬೇಕು. ಇದು ಗೊತ್ತಿದ್ರೆ ಯಾವ್ದನ್ನ ಫಸ್ಟ್ ಮಾಡ್ಬೇಕು ಅಂತ. ಈ ಲೆಕ್ಕದಲ್ಲಿ ಬ್ರಾಕೆಟ್ಸ್ ಕೊಟ್ಟೇ ಇಲ್ಲ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಆಗಿಲ್ಲ. ಇನ್ನು ಭಾಗಾಕಾರದ ಚಿಹ್ನೆನೂ ಸಹ ಇಲ್ಲ, ಹಂಗಾಗಿ ಫಸ್ಟ್ 3 ಕ್ರಿಯೆಗಳನ್ನ ನಾವು ಮಾಡುವಂತ ಅವಶ್ಯಕತೆ ಇಲ್ಲ. ಉಳ್ಕೊಂಡಿರೋದು 3 ಕೂಡ ಇದೆ. ಗುಣಾಕಾರ ಮಾಡ್ಬೇಕು. ಈಗ ನೋಡಿ, ಗುಣಾಕಾರ ಎಲ್ಲಿದೆ, ಇಲ್ಲಿದೆ. ಇದನ್ನ ಫಸ್ಟ್ ಮಾಡ್ಕೋಬೇಕು ನಾವು. 16 + 8 ಮೈನಸ್ ಇವೆರಡನ್ನು ಈಗ ಮಾಡ್ಕೊಂಡ್ಬಿಡ್ಬೇಕು. 6 2 12 + 12. ನೋಡಿ, ಈಗ ಗುಣಾಕಾರ ಕ್ರಿಯೆ ಮುಗಿದೋಯ್ತು. ನೆಕ್ಸ್ಟ್ ಯಾವುದು, ಕೂಡೋದಿದ್ರೆ ಕೂಡೋದ್ ಮಾಡ್ಕೊಂಡ್ಬಿಡೋಣ. ಕೂಡೋದಿದೆ, ಕೂಡೋದು ಏನಿದೆ, 16 + 8 ಅಂದ್ರೆ ಎಷ್ಟಾಗುತ್ತೆ, 24. ಇಲ್ಲಿ ನೋಡಿ, ಒಂದ್ ಕಡೆ ಮೈನಸ್ ಇದೆ, ಇನ್ನೊಂದ್ ಕಡೆ ಪ್ಲಸ್ ಇದೆ. 12 + 12 ನೋಡಿ, ಮೈನಸ್ ಪ್ಲಸ್ ಇದ್ದಾಗ ಏನ್ ಮಾಡ್ಬೇಕಾಗತ್ತೆ, ಕಳೆಯುತ್ತೆ. -12ಗೆ +12 ಕ್ಯಾನ್ಸಲ್ ಆದ್ರೆ ಉಳಿದಿದ್ದೆಷ್ಟು, 24. ಉತ್ತರ ಯಾವುದು, ಬಿ. ಇಷ್ಟೇ ಕೆಲಸ ನೀವು ಮಾಡ್ಬೇಕಾಗಿರೋದು. 3 ಸ್ಟೆಪ್ ಇದೆ, ಬಹಳ ಸಿಂಪಲ್. ಇದನ್ನ ನಮ್ಮ ಹುಡುಗ ಒಬ್ಬ ಆಕಾಶ್ ಅಂತ ಕೇಳಿದ್ದ. ಆಕಾಶ್ ನೋಡ್ತಾ ಇದ್ರೆ ಅರ್ಥ ಆಯ್ತು ಅನ್ಕೊಳ್ತೀನಿ. ಅವನ್ಗೆ ಮೊಬೈಲ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡೋದು ನನಗೆ ಕಷ್ಟ ಆಯ್ತು, ಇಲ್ಲಾದ್ರೆ ಈಸಿಯಾಗಿ ಮಾಡ್ಬೋದು, ಎಲ್ರಿಗೂ ಯೂಸ್ ಆಗುತ್ತೆ ಅಂತ ಇಲ್ಲಿ ಮಾಡಿದೆ. ಥ್ಯಾಂಕ್ ಯು. ಇನ್ನೂ ಅನೇಕ ವಿಚಾರಗಳನ್ನ ಡಿಸ್ಕಸ್ ಮಾಡ್ಬೇಕು, ಟೈಮ್ ಹೋಗೋದೇ ಗೊತ್ತಾಗಲ್ಲ. ಇವತ್ತು ಪ್ರಾರಂಭದಲ್ಲಿ ಸ್ವಲ್ಪ ತೊಂದರೆ ಆಯ್ತು. ನಿಮ್ ಜೊತೆ ನಾನು ಕೆಲವು ವಿಚಾರಗಳನ್ನ ಇನ್ನೂ ಹೆಚ್ಚು ಡಿಸ್ಕಸ್ ಮಾಡೋದಿತ್ತು, ಮಾಡಕ್ಕಾಗ್ತಾ ಇಲ್ಲ. ಇರ್ಲಿ, ಇನ್ನೂ ಸಾಕಷ್ಟು ಸಮಯ ಇದೆ. ಹೀಗೇನೆ ನಮ್ಮ ಚಾನಲ್ ಅನ್ನ ಯಾರೆಲ್ಲ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚೆಚ್ಚು ಜನರಿಗೆ ಯೂಸ್ ಆಗ್ಲಿ ಅಷ್ಟೇನೆ, ಇನ್ನೇನಿಲ್ಲ. ಬೇರೆ ಏನೋ ನಾವಿಲ್ಲಿ ಯಾವುದೇ ಗಳಿಕೆ ಮಾಡೋ ಉದ್ದೇಶ ಇಲ್ಲ ಈ ಇದರಿಂದ.
ನಾವು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾಗಿರೋದ್ರಿಂದ ನಾವು ಯಾವುದೇ ಗಳಿಕೆಯ ಉದ್ದೇಶ ಇಟ್ಕೊಂಡು ಇದನ್ನ ನಡೆಸ್ತಾ ಇಲ್ಲ. BM ಶೆಟ್ಟಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಒಂದು ಪ್ಲೇಸ್ಮೆಂಟ್ ಸೆಲ್ ವತಿಯಿಂದನೇ ನಾವು ಇದನ್ನ ನಡೆಸ್ತಾ ಇದ್ದೀವಿ. ಆ ಕಾಲೇಜಿಗೆ ಹೆಚ್ಚೆಚ್ಚು ವಿದ್ಯಾರ್ಥಿಗಳು ಜಾಯಿನ್ ಆದ್ರೆ ಅನುಕೂಲ ಆಗುತ್ತೆ. ನಮ್ಮ ಸರ್ಕಾರಿ ಕಾಲೇಜುಗಳಲ್ಲೂ ಒಳ್ಳೊಳ್ಳೆ ಉಪನ್ಯಾಸಕರಿದ್ದಾರೆ. ಯಾವುದೇ ಏನೋ ನಗರಗಳ ದೂರದ ಊರುಗಳಲ್ಲಿ ಹಾಸನನೋ ಮೈಸೂರೋ ಎಲ್ಲೋ ಹೋಗಿ ಸೇರ್ಕೊಳ್ಳೋದ್ರಿಂದ ನಿಮ್ಗೆ ಒಳ್ಳೇದಾಗುತ್ತೆ ಅನ್ನೋದಕ್ಕಿಂತ ಅಲ್ಲೂ ಒಳ್ಳೆ ಪ್ರೊಫೆಸರ್ಸ್ಗಳು ಇರ್ತಾರೆ. ಆದ್ರೆ ನಮ್ಮಂತವ್ರು ಇಲ್ಲಿ ಹಳ್ಳಿ ಕಾಲೇಜುಗಳಲ್ಲಿ ನಾವೆಲ್ಲ ಇದೀವಿ. ಬನ್ನಿ, ನಿಮ್ಗೆ ಒಳ್ಳೆ ಮಾರ್ಗದರ್ಶನ ಮಾಡ್ತೀವಿ. ನಿಮ್ಗೆಲ್ರಿಗೂ ಒಳ್ಳೆ ಶಿಕ್ಷಣ ಕೊಡ್ತಕ್ಕಂಥದ್ದು. ಬರೀ ಏನೋ ಒಂದಷ್ಟು ಅಕ್ಷರಸ್ಥರು ಮಾಡಿ ಕಳ್ಸಲ್ಲ, ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲಾ ಕಲೆಗಳನ್ನ ಕಲಿಸಿ ಒಬ್ಬ ಮೌಲ್ಯಯುತವಾದಂತ ವ್ಯಕ್ತಿಗಳನ್ನ ಸಮಾಜಕ್ಕೆ ಕೊಡ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಮಾಡ್ತೀವಿ. ನಮ್ಮ ಮೇಲೆ ನಂಬಿಕೆ ಇಟ್ಟು ದಯವಿಟ್ಟು ಈ ಸರ್ಕಾರಿ ಕಾಲೇಜುಗಳಿಗೆ ಬನ್ನಿ. ಇದು ನನ್ನ ಕೋರಿಕೆ. ನಮಸ್ಕಾರ, ಧನ್ಯವಾದಗಳು.